ನಮಸ್ಕಾರಪ್ಪ ನಮ್ಮ ಕರ್ನಾಟಕ ಮಂದಿಗೆ. ನೋಡ್ರಿ, ಇವತ್ತಿನ ಏನಪ್ಪಾ ಅಂತಂದ್ರೆ ಒಂದು ಟಾಪಿಕ್ ಇನ್ ಇಕ್ವಾಲಿಟೀಸ್ ಅನ್ನುವಂತ ಒಂದು ಟಾಪಿಕ್ ಮೇಲೆ ಇವತ್ತು ನಾವು ಏನಪ್ಪಾ ಅಂದ್ರ ಒಂದು ಪ್ರಶ್ನೆಗಳು ಮಾಡೋಣ ಅಂತ. ಹಾಗಾದ್ರೆ ನೋಡ್ರಿ, ಈ ಇನ್ ಇಕ್ವಾಲಿಟೀಸ್ ಏನಪ್ಪಾ ಅಂತಾರ ಇತ್ತೀಚೆಗೆ ಕೇಳ್ತಾ ಇರುವಂತ ಎಸ್ ಎಸ್ ಸಿ ಜಿ ಡಿ ನಡೀತ್ ನೋಡ್ರಿ. ಈಗ ಆಲ್ರೆಡಿ ನಡೀತಾ ಇರುವಂತ ಎಸ್ ಎಸ್ ಸಿ ಜಿ ಡಿ ಪರೀಕ್ಷೆ ಒಳಗ ಈ ಇನ್ ಇಕ್ವಾಲಿಟೀಸ್ನಾಗ 3 ರಿಂದ 4 ಪ್ರಶ್ನೆಗಳನ್ನ ಕೇಳಿದಾರೆ. ಓಕೆ, ಕೆಲವೊಂದಷ್ಟು ಶಿಫ್ಟ್ ಒಳಗ ಕ್ವಶನ್ ಬಂದವ, ಕೆಲವೊಂದಷ್ಟು ಶಿಫ್ಟ್ ಒಳಗ ಕ್ವಶನ್ ಬಂದಿಲ್ಲ. ಓಕೆ, ಬಟ್ ಸ್ಟಿಲ್ ನೋಡ್ರಿ, ಯಾವ ಒಂದು ಶಿಫ್ಟ್ ಒಳಗೆ ಕ್ವಶನ್ ಬರ್ತೈತಿ ಅಂತ ಹೇಳಕ್ ಆಗಂಗಿಲ್ಲ. ಅದಕ್ಕೆ ಏನಂತಾರ, ನೀವು ಒಂದ್ ಸ್ವಲ್ಪ ಚಂದಗೆ ಪ್ರಿಪರೇಷನ್ ಮಾಡ್ಕೊಂಡು ಹೋದ್ರಿ ಅಂತಾರ. ನೋಡ್ರಿ, 3 ಕ್ವಶನ್ ಸರಿ ಮಾಡಿ ಬಂದ್ರಿ ಅಂದ್ರ 6 ಮಾರ್ಕ್ಸ್ ಫಿಕ್ಸ್ ಇದ್ದಂಗ ನೋಡ್ರಿ. ಓಕೆ, ಹಾಗಾದ್ರೆ ಈ ಇನ್ಇಕ್ವಾಲಿಟೀಸ್ ಅನ್ನ ನಾವು ಇವತ್ತಿನ ಒಂದು ವಿಡಿಯೋದಾಗ ಈ ಇನ್ಇಕ್ವಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಹಾಗಾದ್ರೆ ಈ ಇನ್ಇಕ್ವಾಲಿಟೀಸ್ಗೆ ನಾವು ಕನ್ನಡದೊಳಗ ಅಸಮಾನತೆ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ನೋಡ್ರಿ, ಈಗ ಇಲ್ಲಿ ನಮಗೆ ಮೇನ್ ಗೊತ್ತಾಗಬೇಕಾದ ಏನಂತಾರೆ, ಗ್ರೇಟರ್ ದೆನ್, ಲೆಸ್ಸರ್ ದೆನ್ ಮತ್ತ ಈಕ್ವಲ್. ಓಕೆ, ನೋಡ್ರಿ, ಈ 3 ಸಿಂಬಾಲ್ಗಳು ಬಹಳ ಇಂಪಾರ್ಟೆಂಟ್ ರೀ. ಓಕೆ, ಉತ್ತರ ಕಾಂಬಿನೇಷನ್ ದಾಗ ಏನ್ ಬರ್ತೈತೆ ಅಂದ್ರೆ ಗ್ರೇಟರ್ ದೆನ್, ಈಕ್ವಲ್ ಮತ್ತ ಲೆಸ್ ದೆನ್ ಆರ್ ಈಕ್ವಲ್ ಅನ್ನುವಂತ ನೋಡ್ರಿ ಚಿಹ್ನೆಗಳು ಬರ್ತಾವ. ಹಾಗಾದ್ರೆ ಈ ಟೋಟಲಿ ನೋಡ್ರಿ ಇನ್ಇಕ್ವಾಲಿಟೀಸ್ ಅನ್ನುವಂತ ಚಾಪ್ಟರ್ ಏನಂತಾರೆ, ಈ 5 ಸಿಂಬಾಲ್ ಮೇಲೆ ನಿಂತದ. ಓಕೆ, ಹಾಗಾದ್ರೆ ಈ ಒಂದು ನೋಡ್ರಿ ಇನ್ಇಕ್ವಾಲಿಟೀಸ್ ಮೇಲೆ ನೋಡ್ಬೇಕಾದ್ರೆ ನಾವು ಕೆಲವೊಂದು ರೂಲ್ಸ್ ಗಳನ್ನ ನಾವ್ ಇಲ್ಲಿ ಫಾಲೋ ಮಾಡ್ಬೇಕಾಗೈತೆ ನೋಡ್ರಿ. ಓಕೆ, ಅದ್ರೊಳಗ ನೋಡ್ರಿ, ಈ ಫಸ್ಟ್ ರೂಲ್ ಏನಪ್ಪಾ ಅಂತಾರ, ಏನಪ್ಪಾ ನೋಡ್ರಿ, ಚೆಕಿಂಗ್ ವಿತ್ ಕಾಮನ್ ಸಿಂಬಾಲ್ ಅಂತ ನಾವು ಹೇಳ್ತೀವಿ. ಓಕೆ, ಹಾಗಾದ್ರೆ ಏನ್ ಚೆಕಿಂಗ್ ವಿತ್ ಕಾಮನ್ ಸಿಂಬಾಲ್ ಅಂದ್ರೆ, ಕಾಮನ್ ಸಿಂಬಾಲ್ ಅಂದ್ರೆ ಏನ್ರಿ, ಕಾಮನ್ ಇರುವಂತ ಸಿಂಬಾಲ್. ಓಕೆ, ಅರೆ ಈ ಕಾಮನ್ ಸಿಂಬಾಲ್ ಅಂತ ಅಂದಾಗ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಈಗ ನಮಗೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರ ನೋಡ್ರಿ. ಓಕೆ, ನೋಡ್ರಿ, ಈ ಸ್ಟೇಟ್ಮೆಂಟ್ ಗೆ ನಾವ್ ಏನಂತ ಕರಿತೀವಿ, ಹೇಳಿಕೆ ಅಂತ ಕರಿತೀವಿ. ಓಕೆ, ಅದೇ ರೀತಿ ನೋಡ್ರಿ, ಅದ್ರ ಜೊತೆಗೆ ಏನ್ ಕೊಟ್ಟಾರ, ಕನ್ಕ್ಲೂಷನ್ಸ್ ಕೊಟ್ಟಾರ. ಓಕೆ, ಕನ್ಕ್ಲೂಷನ್ ಗೆ ನಾವ್ ಏನಂತ ಕರಿತೀವಿ ಅಂದ್ರೆ ನಿರ್ಣಯಗಳು ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಈ ಹೇಳಿಕೆ ಮತ್ತು ನಿರ್ಣಯದಲ್ಲಿ, ಓಕೆ, ಈ ಹೇಳಿಕೆ ಮತ್ತು ನಿರ್ಣಯದೊಳಗ ಏನಪ್ಪಾ ಅಂತಾರ, ಈ ಹೇಳಿಕೆಗಳಿಗೆ ಆಧಾರವಾಗಿ ನಾವು ನಿರ್ಣಯವನ್ನ ತೆಗೆದುಕೊಳ್ಬೇಕಿರ್ತದ. ಓಕೆ, ಹಾಗಾದ್ರೆ ಈಗ ನೋಡ್ರಿ, ಇಲ್ಲಿ ಹೇಳಿಕೆ ಒಳಗೆ ನೀವು ನೋಡ್ಬೋದು, ಎ ಇಸ್ ಗ್ರೇಟರ್ ದೆನ್ ಬಿ, ಬಿ ಇಸ್ ಗ್ರೇಟರ್ ದೆನ್ ಸಿ, ಸಿ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಡಿ, then greater than E, so greater than or equal to F, greater than G, greater than or equal to H, then greater than I. ಓಕೆ, ನೋಡ್ರಿ, ಇದು ಒಂದ್ ಏನಪ್ಪಾ ಅಂದ್ರೆ ಎಲ್ಲಾ ಸೇರಿ ಒಂದು ಸ್ಟೇಟ್ಮೆಂಟ್ ಐತಿ. ಈ ಸ್ಟೇಟ್ಮೆಂಟ್ ಒಳಗ ನೋಡ್ರಿ, ಹಾಗಾದ್ರೆ ನಮಗ್ ಏನಪ್ಪಾ ಅಂತಾರ, ಈಗ ಇಲ್ಲಿ ಏನು ಒಂದು ಚಿಹ್ನೆ ಬರ್ತೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಾನ್ ನಿಮಗ ಇಲ್ಲಿ ಬ್ಲಾಂಕ್ ಇಟ್ಟೇನಿ. ಈ ಕಡೆ ನಿಮಗೆ ಏನಪ್ಪಾ ಅಂತಾರ ಒಂದಷ್ಟು ಚಿಹ್ನೆಗಳನ್ನ ಕೊಟ್ಟೇನಿ. ಓಕೆ, ಹಾಗಾದ್ರೆ ನಮಗ್ ನೋಡ್ರಿ ಏನಂತಾರ, ಯಾಕಂದ್ರೆ ಮೇನ್ ನಮಗ್ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಇಲ್ಲಿ. ಓಕೆ, ಕಾನ್ಸೆಪ್ಟ್ ನೋಡ್ರಿ, ಏನು ಕಾನ್ಸೆಪ್ಟ್, ರೂಲ್ ಏನ್ ಹೇಳತೈತಿ, ಚೆಕಿಂಗ್ ವಿತ್ ಕಾಮನ್ ಸಿಂಬಲ್. ಓಕೆ, ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಯಾವಾಗ ಒಂದು ಕಾಮನ್ ಸಿಂಬಲ್ ಇರ್ತೈತಲ್ಲ, ಆ ಕಾಮನ್ ಸಿಂಬಲ್ ನ ಫಾಲೋ ಆಕೈತೆ ಅಂದಂಗ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಹಾಗಾದ್ರೆ ಇಲ್ಲಿ ನೋಡ್ರಿ, ಎ ಅನ್ನೋದು ಇಲ್ಲಿದೆ ನೋಡ್ರಿ, ಎ ಅನ್ನುವಂತ ಲೆಟರ್ ಐತಿ, ದೆನ್ ಸಿ ಅನ್ನುವಂತ ಲೆಟರ್ ಐತಿ. ಓಕೆ, ನಮ್ಗೆ ಏನ್ ಕ್ಯಾರಿಗೆ ಎ ಮತ್ತು ಸಿ ನಡುವ ಏನ್ ಸಿಂಬಲ್ ಬರ್ತೈತೆ ಅಂತ ಕೇಳ್ತಾರ. ಹಾಗಾದ್ರೆ ಎ ಮತ್ತು ಸಿ ನಡುವೆ ನೋಡ್ರಿ, ಇಲ್ಲಿ ಗ್ರೇಟರ್ ದೆನ್ ಮತ್ತೆ ಗ್ರೇಟರ್ ದೆನ್ ಎರಡು ಕಡೆ ಕಾಮನ್ ಇರೋದ್ರಿಂದ ದೆನ್ ಈ ಗ್ರೇಟರ್ ಅನ್ನುವಂತ ಸಿಂಬಲ್ ಬರ್ತೈತ್ರಿ. ಓಕೆ, ಹಾಗಾದ್ರೆ ಈ ಎ ಇಸ್ ಗ್ರೇಟರ್ ದೆನ್ ಸಿ ಅನ್ನೋದೇನ್ರಿ ಸರಿಯಾದಂತ ಉತ್ತರ. ಓಕೆ, ಹಾಗಾದ್ರೆ ಈಗ ಅದೇ ರೀತಿ ನೋಡ್ರಿ, ಹಾಗಾದ್ರೆ ಬಿ ಮತ್ತು ಇ ನಡುವೆ ಏನ್ ಬರ್ತೈತಿ ಅಂತಂದಾಗ, ನೋಡ್ರಿ, ಹಾಗಾದ್ರೆ ಈಗ ನಮಗ್ ನೋಡ್ರಿ, ಬಿ ಎಲ್ಲೈತಪ್ಪ, ಇಲ್ಲೈತಿ ನೋಡ್ರಿ, ಬಿ ಇಲ್ಲೈತಿ. ಓಕೆ, ಇ ಎಲ್ಲೈತಿ ಅಂತಾರ, ಇಲ್ಲೈತಿ ನೋಡ್ರಿ. ಓಕೆ, ಈಗ ನೀವು ನೋಡ್ಬೋದು, ಈ ಬಿ ಮತ್ತು ಇ ನಡುವೆ ನೋಡ್ರಿ, ಇಲ್ಲಿ ಒಂದು ಸಿಂಬಲ್ ಐತಿ, ಇಲ್ಲೊಂದು ಸಿಂಬಲ್ ಐತಿ, ಇಲ್ಲೊಂದು ಸಿಂಬಲ್ ಐತಿ. ಓಕೆ, ಹಾಗಾದ್ರೆ ಈ ಮೂರನ್ನು ಜಸ್ಟ್ ಅಬ್ಸರ್ವ್ ಮಾಡ್ರಿ ನಿಮ್ಗ. ಓಕೆ, ಇದ್ರೊಳಗೆ ಕಾಮನ್ ಯಾವ್ದೈತಿ? ಓಕೆ, ನೋಡ್ರಿ, ಇಲ್ಲೂ ಗ್ರೇಟರ್ ಐತೆ, ಇಲ್ಲೂ ಗ್ರೇಟರ್ ಐತೆ, ಇಲ್ಲೂ ಗ್ರೇಟರ್ ಐತಿ. ಓಕೆ, ಹೌದಿಲ್ರಿ? ಹಾಗಾದ್ರೆ ಗ್ರೇಟರ್ ಬರ್ತೈತಿ, ಹೌದಿಲ್ಲ? ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಈಕ್ವಲ್ ಐತಿ, ಆದ್ರೆ ಇಲ್ಲಿ ಏನಾರ ನೋಡ್ರಿ, ಎರಡು ಕಡೆ ಏನಾರ ಈಕ್ವಲ್ ಐತೆನ? ಈಕ್ವಲ್ ಇಲ್ಲ ನೋಡ್ರಿ. ಹಾಗಾದ್ರೆ ಏನ್ ಬರ್ತೈತಿ? ಚೆಕಿಂಗ್ ವಿತ್ ಕಾಮನ್ ಸಿಂಬಲ್ ಅಂದ್ರೇನ? ಯಾವ ಕಾಮನ್ ಸಿಂಬಲ್ ಇರ್ತೈತಿ ಅದ ಬರ್ತೈತ್ರಿ. ಹಾಗಾದ್ರೆ ನೋಡ್ರಿ, ಈ ಬಿ ಮತ್ತು ಇ ಒಳಗ ನಡಕ 3 ಸಿಂಬಲ್ ಐತಿ, ಬಟ್ 3 ಸಿಂಬಲ್ ಒಳಗು ಏನಪ್ಪಾ ಅಂದ್ರ ಈ ಗ್ರೇಟರ್ 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 ಅನ್ನುವಂಥದ್ದು ಮಾತ್ರ ಕಾಮನ್ ಇದೆ. ಬಟ್ ಈಕ್ವಲ್ ನೋಡ್ರಿ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಹಾಗಾಗಿ ಈಕ್ವಲ್ ಫಾಲೋ ಆಗಂಗಿಲ್ಲ. ಹಾಗಾದ್ರೆ ಬಿ ಇಸ್ ಗ್ರೇಟರ್ ದೆನ್ ಇ ಅನ್ನೋದು ಏನಪ್ಪಾ ಅಂದ್ರ ಒಂದು ಸತ್ಯ. ಓಕೆ, ಹಾಗಾದ್ರೆ ಗೊತ್ತಾಗಿರ್ಬೇಕು. ಅದೇ ರೀತಿಯಾಗಿ ನೋಡ್ರಿ, ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆದೊಳಗ ಏನೈತಿ ನೋಡ್ರಿ, ಸಿ ಮತ್ತು ಎಫ್ ನಡುವ ಯಾವ ಸಿಂಬಲ್ ಬರ್ತೈತೆ ಅಂತ ಕೇಳ್ತಾರ. ಓಕೆ, ಹಾಗಾದ್ರೆ ನೋಡ್ರಿ, ನಮಗೀಗ ಸಿ ಅನ್ನೋದು ಎಲ್ಲೈತಿ ನೋಡ್ರಿ, ಇಲ್ಲೈತಿ. ಎಫ್ ಎಲ್ಲೈತಿ ನೋಡ್ರಿ, ಇಲ್ಲೈತಿ. ಓಕೆ, ಇಲ್ಲೂ ಕೂಡ ನೋಡ್ರಿ 3 ಸಿಂಬಲ್ ಅದಾವ. ಇಲ್ಲಿ ನೋಡ್ರಿ ಗ್ರೇಟರ್ ದೆನ್ ಈಕ್ವಲ್, ಗ್ರೇಟರ್ ದೆನ್ ಮತ್ತು ಗ್ರೇಟರ್ ದೆನ್ ಈಕ್ವಲ್. ಓಕೆ,
ಆರ ನೀವು ಚೆಕ್ ಮಾಡ್ರಿ, ಮೂರು ಕಡೆ ನೋಡ್ರಿ ಏನಪ್ಪಾ ಅಂದ್ರ ಸೊ ಗ್ರೇಟರ್ 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 ಅನ್ನೋದು ಕಾಮನ್ ಐತಿ, ಆದ್ರ ಈಕ್ವಲ್ ನೋಡ್ರಿ ಇಲ್ಲಿ ಮಾತ್ರ ಐತ್ರಿ, ಆದ್ರ ಇಲ್ಲಿ ಇಲ್ಲ. ಓಕೆ ನೋಡ್ರಿ, ಎಷ್ಟು ಆಬ್ಜೆಕ್ಟ್ ಬರ್ತಾವ ಅವ್ರ ಎಲ್ಲಾದ್ರ ನಡಕ್ಕೂ ನಮಗ ಕಾಮನ್ ಇರ್ಲೇಬೇಕು. ಎರಡ್ ಕಡೆ ಇದ್ದು ಒಂದ್ ಕಡೆ ಇಲ್ಲ ಅಂದ್ರೆ ನಡೆಯಂಗಿಲ್ರಿ. ಓಕೆ ಎಲ್ಲಾ ಕಡೆನೂ ಬರ್ಬೇಕು. ಓಕೆ ಹಾಗಾದ್ರೆ ನೋಡ್ರಿ, ಇಲ್ಲಿ ಈಕ್ವಲ್ ಇಲ್ಲಿ ಐತಿ, ಆದ್ರೆ ಇಲ್ಲಿ ಇಲ್ಲಪ್ಪ ಅಂತಾರ. ಹಾಗಾದ್ರೆ ಸಿ ಮತ್ತು ಎಫ್ ನಡಕ್ಕೂ ಕೂಡ ಏನ್ ಬರ್ತೈತಿ ಅಂದ್ರ ಗ್ರೇಟರ್ ಸಿಂಬಲ್ ಅನ್ನ ಬರ್ತೈತ್ರಿ. ಹಾಗಾದ್ರೆ ಸಿ ಇಸ್ ಗ್ರೇಟರ್ ದೆನ್ ಎಫ್ ಅನ್ನೋದು ಸರಿಯಾದಂತ ಉತ್ತರ. ಓಕೆ ಸೊ ದೆನ್ ಹಾಗಾದ್ರೆ ನೋಡ್ರಿ, ಈಗ ಇ ಮತ್ತು ಎಚ್ ನಡುವೆ ಏನ್ ಬರ್ತೈತಿ ಅಂತ ಕೇಳ್ತಾರ. ಓಕೆ ಹಾಗಾದ್ರೆ ನೋಡ್ರಿ, ಈಗ ಸೊ ಇ ಎಲ್ಲೈತಪ್ಪ, ಸೊ ಇ ಎಲ್ಲೈತಿ ನೋಡ್ರಿ, ಇಲ್ಲೈತಿ. ಎಚ್ ಎಲ್ಲೈತಿ ನೋಡ್ರಿ, ಇಲ್ಲೈತಿ. ಹೌದಲ್ಲ? ಸೊ ಹಾಗಾದ್ರೆ ಇ ಮತ್ತು ಎಚ್ ನಡುವೆ ನೋಡ್ರಿ, ಓಕೆ ಇಲ್ಲೂ ಗ್ರೇಟರ್ ಇದೆ, ಇಲ್ಲೂ ಗ್ರೇಟರ್ ಇದೆ, ಇಲ್ಲೂ ಗ್ರೇಟರ್ ಇದೆ. ಓಕೆ ಅದ್ರ ಜೊತೆ ನೋಡ್ರಿ ಈಕ್ವಲು ಐತಿ, ಈಕ್ವಲು ಐತಿ, ಈಕ್ವಲು ಐತಿ. ಹೌದಲ್ರಿ? ಸೊ ನೋಡ್ರಿ, ಮೂರು ಕಡೆ ನೋಡ್ರಿ ಗ್ರೇಟರು ಇದೆ ಮತ್ತೆ ಈಕ್ವಲು ಐತಿ ಅಂತಂದ್ರ ಸೊ ಹಾಗಾದ್ರೆ ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ ಅನ್ನುವಂತ ಸಿಂಬಲ್ ಬರ್ತದ್ರಿ. ಓಕೆ ಸೊ ಏನಿಲ್ಲ, ಜಸ್ಟ್ ಥಿಂಕ್ ಮಾಡ್ರಿ, ವಿಚಾರ ಮಾಡ್ರಿ, ಏನು ಕಾಮನ್ ಐತಿ ಅದಷ್ಟ ಆನ್ಸರ್ ಬರುತ್ತೆ. ಓಕೆ ಸೊ ಹಾಗಾದ್ರೆ ಇ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಚ್ ಅನ್ನೋದೇನಪ್ಪಾ ಅಂತಂದ್ರ ಸರಿಯಾದಂತ ಉತ್ತರ. ಓಕೆ ನೆಕ್ಸ್ಟ್ ನೋಡ್ರಿ, ನಾ ಡಿ ಮತ್ತು ಎ ಅಂತ ಕೊಟ್ಟಾರ. ಓಕೆ ನೋಡ್ರಿ, ಇಲ್ಲಿವರೆಗೆ ಏನಾಗಿತ್ತು ಅಂದ್ರ ಎ ಎಡಗಡೆ ಇತ್ತು, ಸಿ ಬಲಗಡೆ ಇತ್ತು. ಎದ್ ಬಲಗಡೆ ಸಿ ಬರೈತಿ. ಬಿ ನೋಡ್ರಿ ಇಲ್ಲೈತಿ, ಬಿದ್ ಬಲಗಡೆನ ಇ ಬರೈತಿ. ಸಿ ಐತಿ, ಸಿದ್ ಬಲಗಡೆನ ಎಫ್ ಬರೈತಿ. ಓಕೆ ಆದ್ರೆ ಇಲ್ಲಿ ಏನಾಗೈತಿ ನೋಡ್ರಿ, ಡಿ ಮತ್ತೆ ಎ ಐತಿ. ಆದ್ರ ಡಿ ಏನಂತಂದ್ರ ನೋಡ್ರಿ, ಏನಾಗೈತಿ, ಸೊ ಆಕ್ಚುಲಿ ಬಲಗಡೆ ಐತಿ, ಬಟ್ ಇನ್ ಏನ ಎಡಗಡೆ ಬರತೈತಿ. ಓಕೆ ಆದ್ರೆ ಏನಿಲ್ಲ. ಸೊ ನೋಡ್ರಿ ಯಾವಾಗ ಸಪೋಸ್ ಎ ಈಸ್ ಗ್ರೇಟರ್ ದೆನ್ ಸಿ ಅಂತಂದ್ರೆ ಓಕೆ ಇದ್ರ ರಿವರ್ಸ್ ಏನಾಕೈತಿ ಅಂತಾರ ಸಿ ಈಸ್ ಲೆಸ್ ದೆನ್ ಎ ಅನ್ನೋದು ಕೂಡ ಸೊ ಕರೆಕ್ಟ್. ಓಕೆ ಸೊ ರಿವರ್ಸ್ ಕೂಡ ಕರೆಕ್ಟ್. ಓಕೆ ಹಾಗಾದ್ರೆ ಏನಿಲ್ಲ, ನಮಗೆ ಫಸ್ಟ್ ಗೆ ಎ ಮತ್ತು ಡಿ ನಡಕ್ ಕಂಡು ಹಿಡ್ರಿ ನೀವು. ಓಕೆ ಹಾಗಾದ್ರೆ ಎ ಎಲ್ಲೈತಪ್ಪ, ಇಲ್ಲೈತಿ. ಡಿ ಎಲ್ಲೈತಿ ಅಂದ್ರೆ ಇಲ್ಲೈತಿ ನೋಡ್ರಿ. ಓಕೆ ನಡು ಸಿಂಬಲ್ ನೋಡಿದ ನೋಡ್ರಿ, ಗ್ರೇಟರ್ 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 ಕಾಮನ್ ಐತಿ, ಬಟ್ ಈಕ್ವಲ್ ಕಾಮನ್ ಇಲ್ಲ ಅಂತಾರೆ ಏನಾಕೈತಿ, ಎ ಈಸ್ ಗ್ರೇಟರ್ ದೆನ್ ಡಿ ಆಗ್ತದ್ರಿ. ಅದೇನಿಲ್ರಿ, ಸೊ ಎ ಇಸ್ ಗ್ರೇಟರ್ ದೆನ್ ಡಿ ಆಕೈತಿ. ದೆನ್ ಇದನ್ನ ನಾವು ರಿವರ್ಸ್ ಬರ್ದಾಗ, ಸೊ ರಿವರ್ಸ್ ಬರ್ದಾಗ ಏನಕ್ಕೈತಿ, ಡಿ ಇಸ್ ಲೆಸ್ ದೆನ್ ಎ ಆಕೈತಿ ನೋಡ್ರಿ. ಹೌದಿಲ್ಲ? ಹಾಗಾದ್ರೆ ಡಿ ಇಸ್ ಲೆಸ್ ದೆನ್ ಎ ಅನ್ನೋದ ಬರ್ತೈತ್ರಿ ಇಲ್ಲಿ. ಸೊ ಹಾಗಾದ್ರೆ ಯಾವ ಸಿಂಬಲ್ ಬರ್ತೈತೆ ಅಂದ್ರ ಲೆಸ್ಸರ್ ದೆನ್ ಸಿಂಬಲ್ ಬರ್ತದ. ಸೊ ಹಾಗಾದ್ರೆ ಈ ಲೆಸ್ಸರ್ ಬಂದಾಗ ಸರಿಯಾದಂತ ಉತ್ತರ. ಓಕೆ ಬಟ್ ನಮಗೆ ನೋಡ್ರಿ, ನಾ ಇದನ್ನ ಯಾಕೆ ಹೇಳಿನಿ ಅಂತಂದ್ರ ಓಕೆ ಎಕ್ಸಾಮ್ದಾಗ ನಿಮಗೆ ಯಾವ ಚಿಹ್ನೆ ಬರ್ತೈತಿ ಅಂತ ಕೇಳಂಗಿಲ್ಲ. ಓಕೆ ಎಕ್ಸಾಮ್ದಾಗ ಹೆಂಗಿರುತ್ತೆ ಅಂದ್ರೆ ಈ ರೀತಿ ಚಿಹ್ನೆಗಳನ್ನ ಕೊಟ್ಟಿರ್ತಾರ. ಓಕೆ ಅದು ಸರಿ ಐತಿ ಇಲ್ಲ ಅಂತ ಕೇಳಿರ್ತಾರೆ. ಓಕೆ ಹಾಗಾದ್ರೆ ನೋಡ್ರಿ, ಈಗ ನಾವು ಮುಂದಿನ ಒಂದು ಕನ್ಕ್ಲೂಷನ್ಸ್ ನೋಡೋಣ ಅಂತ. ಓಕೆ ಹಾಗಾದ್ರೆ ಈಗ ಮುಂದಿನ ಕನ್ಕ್ಲೂಷನ್ಗೂ ಕೂಡ ನೋಡ್ರಿ ಸೇಮ್ ರೂಲ್ಸ್ ಫಾಲೋ ಮಾಡ್ರಿ. ಓಕೆ ಈಗ ಸೇಮ್ ರೂಲ್ಸ್ ಫಾಲೋ ಮಾಡ್ರಿ. ನೋಡ್ರಿ ಈಗ ಓಕೆ ಇಲ್ಲಿ ಕೊಟ್ಟಾರ ಏನಂತಾರ ಎ ಇಸ್ ಗ್ರೇಟರ್ ದೆನ್ ಡಿ, ಇದು ಸರಿ ಐತೆ ಇಲ್ಲ ಅಂತ ಕೇಳ್ತಾರ. ಓಕೆ ಹಾಗಾದ್ರೆ ಈ ಎ ಇಸ್ ಗ್ರೇಟರ್ ದೆನ್ ಡಿ ಸರಿ ಐತಿ ಇಲ್ಲ ಅನ್ನೋದು ನೋಡೋದ ನೋಡ್ರಿ. ಓಕೆ ದೆನ್ ಎ ಎಲ್ಲಿ ಐತೆ ನೋಡ್ರಿಪ್ಪ, ಸೊ ಎ ಅನ್ನೋದು ಇಲ್ಲಿ ಐತಿ ನೋಡ್ರಿ. ಓಕೆ ಡಿ ಅನ್ನೋದು ಇಲ್ಲಿ ಐತಿ ನೋಡ್ರಿ. ಹಾಗಾದ್ರೆ ಎ ಇಸ್ ಗ್ರೇಟರ್ ದೆನ್ ಡಿ ನೋಡ್ರಿ, ಯಾವಾಗ ಡಿ ಇಸ್ ಲೆಸ್ ದೆನ್ ಎ ಅಂತಾರ ದೆನ್ ಸಿಮಿಲರ್ಲಿ ಎ ಇಸ್ ಗ್ರೇಟರ್ ದೆನ್ ಡಿ ಅನ್ನೋದು ಕರೆಕ್ಟ್. ಸೊ ಈಗ ಜಸ್ಟ್ ನಾವು ಬಿಡಿಸಿದ್ವಿ, ಹೌದನಿಲ್ರಿ? ಇದ್ರ ರಿವರ್ಸ್ ಇದು ಐತಿಲ್ರಿ. ಸೊ ಹಾಗಾದ್ರೆ ಯಾವಾಗ ಇದು ಕರೆಕ್ಟ್ ಐತಿ ಅಂದ್ರೆ ಇದು ಕರೆಕ್ಟ್ ಆಗ್ಬೇಕು. ಓಕೆ ಅಥವಾ ಬೇಡ ನೋಡ್ರಿ, ಏನಂತಾರ ಎ ದಿಂದ ಡಿ ನೋಡ್ರಿ, ಸೊ ಗ್ರೇಟರ್ ಗ್ರೇಟರ್ ಗ್ರೇಟರ್, ಹೌದಲ್ಲ? ಸೊ ಕಾಮನ್ ಇರೋದ್ರಿಂದ ಸೊ ಎ ಇಸ್ ಗ್ರೇಟರ್ ದೆನ್ ಡಿ ಆಗ್ತದೆ. ಓಕೆ ಇಲ್ಲಿ ನೀವು ಇನ್ನೊಂದು ವಿಚಾರ ಮಾಡ್ಬೋದ್ರಿ, ನಾವ್ ಇದಕ್ಕ ಈ ಗ್ರೇಟರ್ ಸಿಂಬಾಲ್ಗೆ ನಾವ್ ಏನ್ ಅನ್ಬೋದು ಅಂತಾರ ಓಪನ್ ಸಿಂಬಾಲ್ ಅಂತ ಕರಿಬಹುದು. ಓಕೆ ಅಂದ್ರ ಬಾಗಲು ಓಪನ್ ಐತಿ ನೋಡ್ರಿ. ಇಲ್ಲಿಂದ ಎ ಇಂದ ಬಿಗೆ ಹೋಗ್ಬೇಕಾದ್ರೆ ಓಪನ್ ಐತಿ, ಬಿ ಇಂದ ಸಿ ಗೆ ಹೋಗ್ಬೇಕಾದ್ರೆ ಓಪನ್ ಐತಿ, ಸಿ ಇಂದ ಡಿ ಗೆ ಹೋಗ್ಬೇಕಾದ್ರೂ ಓಪನ್ ಐತಿ. ಓಕೆ ಬಟ್ ಆ ಓಪನ್ ಜೊತೆ ಈಕ್ವಲ್ ಒಂದ ಕಡೆ ಐತಿ ನೋಡ್ರಿ, ಒಂದ ಕಡೆ ಬರೀ ಓಪನ್ ಅಟ್ಟ ಕ್ಯಾರಿ ಆಕೈತಿ. ಓಕೆ ಹಾಗಾದ್ರೆ ನೋಡ್ರಿ, ಎ ಟು ಬಿ ಓಪನ್, ಬಿ ಟು ಸಿ ಓಪನ್, ಸಿ ಟು ಡಿ ಓಪನ್, ದೆನ್ ಹಾಗಾದ್ರೆ ಎ ಇಂದ ಡಿ ಏನಾಕೈತ್ರಿ ಓಪನ್ ಆಗಿಬಿಡ್ತೈತಿ. ಓಕೆ ತಿಳಿತಿಲ್ರಿ? ಸೊ ದೆನ್ ಹಂಗ ದೆನ್ ನೋಡ್ರಿ ಬಿ ಇಸ್ ಗ್ರೇಟರ್ ದೆನ್ ಎಫ್ ಅಂದ್ರ ನೋಡ್ರಿ ಬಿ ದಿಂದ ಎಫ್ ವರೆಗೆ ಏನ್ ಇರ್ಬೇಕ, ಎಲ್ಲಾನು ಓಪನ್ ಇರ್ಬೇಕಂತ ಹೇಳ್ತಾರೆ. ಓಕೆ ಹಾಗಾದ್ರೆ ನೋಡ್ರಿ ಬಿ ಇಂದ ಎಫ್ ವರೆಗೆ ನೋಡ್ರಿ ಓಪನ್ ಐತಿ. ಸೊ ದೆನ್ ನೋಡ್ರಿ ಬಿ ಇಂದ ಸಿ ಓಪನ್ ಐತ್ರಿ, ಸಿ ದಿಂದ ಡಿ ನು ಓಪನ್ ಐತಿ. ಬಟ್ ಇಲ್ಲಿ ನೋಡ್ರಿ ಈಕ್ವಲ್ ಐತಿ, ಇಲ್ಲಿ ಈಕ್ವಲ್ ಇಲ್ಲ ಅಂತಾರ. ಸೊ ಈಕ್ವಲ್ ಏನಾಗ್ಬಿಡುತ್ತೆ, ಎಲಿಮಿನೇಟ್ ಆಗ್ಬಿಡ್ತೈತೆ ಅದು. ಓಕೆ ಹೋತಲ್ಲಿಂದ ಅದು. ಓಕೆ ಬರೀ ಏನ್ ಉಳಿತು, ಓಪನ್ ನೋಡಿ. ಡಿ ದಿಂದ ಇ ಕೂಡ ನೋಡ್ರಿ ಓಪನ್ ಐತಿ, ಇ ಇಂದ ಎಫ್ ಕೂಡ ಏನೈತಿ ಓಪನ್ ವಿತ್ ಈಕ್ವಲ್ ಐತಿ, ಬಟ್ ಈಕ್ವಲ್ ಏನಾಕೈತಿ ಎಲಿಮಿನೇಟ್ ಆಕೈತಿ. ಹಾಗಾದ್ರೆ ನೋಡ್ರಿ, ಸೊ ಬಿ ದಿಂದ ಎಫ್ ವರೆಗೂ ಹೋಗ್ಬಟನು ಓಪನ್ ಇರೋದ್ರಿಂದ ನೋಡ್ರಿ ಇದು ಕೂಡ ಸರಿನೇ ಐತಿ. ಓಕೆ ಅಥವಾ ಹಿಂಗ್ ಬೇಡ, ಸೊ ಆ ರೂಲ್ಸ್ ನೋಡ್ರಿ ಏನಂತ ಹೇಳ್ತಾರ, ಬಿ ಮತ್ತು ಎಫ್ ನಡುವ ನೋಡ್ರಿ ಬಿ ಇಲ್ಲಿ ಐತಿ, ಎಫ್ ಇಲ್ಲಿ ಐತಿ. ಓಕೆ ಎಷ್ಟ್ ಸಿಂಬಲ್ ಅದಾವ, ಸೊ ನೋಡ್ರಿ 1 2 3 4. ಈ 4 ಸಿಂಬಲ್ ಒಳಗೆ ಕಾಮನ್ ಯಾವ್ದೈತಿ ನೋಡ್ರಿ, ಗ್ರೇಟರ್ 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 ಗ್ರೇಟರ್. ಓಕೆ ನೋಡ್ರಿ ಈಕ್ವಲ್ ಈಕ್ವಲ್ ಇಲ್ಲಿ ಐತಿ, ಬಟ್ ಇಲ್ಲಿ ಈಕ್ವಲ್ ಇಲ್ಲ. ಹಾಗಾಗಿ ಸೊ ಬಿ ಈಸ್ ಗ್ರೇಟರ್ ದೆನ್ ನೋಡ್ರಿ ಬಿ ಈಸ್ ಗ್ರೇಟರ್ ದೆನ್ ಎಫ್ ಬರ್ತದ. ಸೊ ಹಾಗಾಗಿ
ಸೊ ದ ಬಿ ಇಸ್ ಗ್ರೇಟರ್ ದೆನ್ ಎಫ್ ಸರಿಯಾದಂತ ಉತ್ತರ. ಓಕೆ, ಸೊ ಹೆಂಗ್ ಅನುಕೂಲ ಆಕೈತಿ ಹಂಗ್ ಮಾಡ್ರಿ. ಸೊ ಹಂಗ್ ಬೇಕು ಹಂಗ, ಇಲ್ಲ ಹಿಂಗ್ ಬೇಕು ಹಿಂಗ. ಫೈನ್. ಸೊ ದೆನ್ ಅದೇ ರೀತಿ ನೋಡ್ರಿ ಎಫ್ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಚ್ ಅಂತ ಕೊಟ್ಟಾರ. ಓಕೆ, ಸೊ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಎಫ್ ಈಸ್ ಗ್ರೇಟರ್ ದೆನ್ ಎಚ್ ನೋಡ್ರಿ. ಸೊ ಎಫ್ ಇಲ್ಲಿ ಐತಿಪ್ಪ, ಎಚ್ ಇಲ್ಲಿ ಐತಿ ನೋಡ್ರಿ, ಅದಿಲ್ಲ. ಸೊ ಎರಡರ ನಡ್ಕು ನೋಡ್ರಿ ಸಿಂಬಾಲ್ಗಳು ಬಂದಾಗ ನೋಡ್ರಿ ನೀವು ಓಪನ್ ನೋಡ್ರಿ, ಓಪನ್ ಗೇಟ್ ಮಾಡ್ಬೇಕಾದ್ರೆ ನೋಡ್ರಿ ಇಲ್ಲಿಯೂ ಓಪನ್ ನೋಡ್ರಿ ಏನೈತಿ ಕನ್ಕ್ಲೂಷನ್ ದಾಗ ಕೊಟ್ಟಾರೆ ನಾವು ಓಪನ್ ಜೊತೆ ಈಕ್ವಲ್ ಐತೆ ಅಂತಾರೆ, ನಮ್ಗೆ ಕಂಪಲ್ಸರಿ ಓಪನ್ ಜೊತೆ ಈಕ್ವಲ್ ಬರಲೇಬೇಕು. ಓಕೆ, ಅರೆ ನೋಡ್ರಿ ಎಫ್ ದಿಂದ ಜಿ ನೋಡ್ರಿ ಓಪನ್ ವಿತ್ ಈಕ್ವಲ್, ಜಿ ದಿಂದ ಎಚ್ ಗೆ ಓಪನ್ ವಿತ್ ಈಕ್ವಲ್ ಐತ್ರಿ. ಸೊ ದೆನ್ ಯಾವಾಗ ಹಿಂಗೆ ಎರಡು ಕಡೆ ಐತೆ ಅಂತಾರ ದೆನ್ ಇದು ಕೂಡ ಏನಾಯ್ತು ಸರಿಯಾದಂತ ಉತ್ತರ. ಓಕೆ, ಬೇಡ ಕಾಮನ್ ಸಿಂಬಲ್ ನೋಡ್ತೀರಿ. ಎಸ್ ನೋಡ್ರಿ ಎಫ್ ಮತ್ತ ಎಚ್ ನಡಕ ಎರಡ್ ಸಿಂಬಲ್ ಅದಾವ, ಎರಡರೊಳಗು ನೋಡ್ರಿ ಇಲ್ಲೂ ಕೂಡ ಗ್ರೇಟರ್ ಐತಿ, ಇಲ್ಲೂ ಕೂಡ ಗ್ರೇಟರ್ ಐತಿ, ಇಲ್ಲೂ ಈಕ್ವಲ್ ಐತಿ, ಇಲ್ಲೂ ಈಕ್ವಲ್ ಐತಿ. ಹೌದಲ್ಲ, ಎರಡು ಇರೋದ್ರಿಂದ ಸೊ ದೆನ್ ಎರಡು ಕೂಡ ಫಾಲೋ ಆಗ್ತಾವ್ರಿ. ಓಕೆ, ಸೊ ಹಾಗಾದ್ರೆ ಎಫ್ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಚ್ ಅನ್ನೋದು ಏನೈತ್ರಿ ಸರಿ ಆಯ್ತು. ಓಕೆ, ದೆನ್ ಹಾಗಾದ್ರೆ ನೋಡ್ರಿ ಎ ಇಸ್ ಲೆಸ್ ದೆನ್ ಸಿ ಅಂತ ಕೊಟ್ಟಾರ. ಎ ಇಸ್ ಲೆಸ್ ದೆನ್ ಸಿ, ಹಾಗಾದ್ರೆ ನೋಡ್ರಿ ಎ ಐತಿ ಇಲ್ಲಿ, ಸಿ ಐತಿ ಇಲ್ಲಿ. ಓಕೆ, ಹಾಗಾದ್ರೆ ಏನ್ ಬರ್ತೈತ್ರಿ? ಸೊ ನೋಡ್ರಿ ಹಾಗಾದ್ರೆ ಎ ಈಸ್ ಗ್ರೇಟರ್ ದೆನ್ ಸಿ ಆಕೈತಿ. ಹೌದಾ ಹೇಳ್ರಿ, ಎ ಈಸ್ ಗ್ರೇಟರ್ ದೆನ್ ಸಿ ಅಂತ ಆಗುವಾಗ ಬಟ್ ಇಲ್ಲಿ ಏನ್ ಕೊಟ್ಟಾರ ಎ ಈಸ್ ಲೆಸ್ ದೆನ್ ಸಿ ಕೊಟ್ಟಾರ. ಬಟ್ ಹೆಂಗ್ ಪಾಸಿಬಲ್ ಐತ್ರಿ? ಎ ಈಸ್ ಗ್ರೇಟರ್ ದೆನ್ ಸಿ ಆಗ್ತೈತಿ, ಆದ್ರ ಎ ಈಸ್ ಲೆಸ್ ದೆನ್ ಸಿ ಅನ್ನೋದು ಏನಾಕೈತಿ? ಸೊ ತಪ್ಪ ಆಕೈತಿ ನೋಡ್ರಿ. ಸೊ ಹಾಗಾದ್ರೆ ಎ ಈಸ್ ಲೆಸ್ ದೆನ್ ಸಿ ಸರಿಯಾದ ಉತ್ತರ ಅಲ್ಲ. ಓಕೆ, ಸೊ ಏನಾಗಾರೆ ಅದೇ ರೀತಿ ನೋಡ್ರಿ ಎಫ್ ಈಸ್ ಈಕ್ವಲ್ ಟು ಎಚ್ ಅಂತ ಕೊಟ್ಟಾರ. ನೋಡ್ರಿ ಯಾವಾಗ ನಮಗ ನೋಡ್ರಿ ಈಕ್ವಲ್ ಬರ್ತೈತಿ ದೆನ್ ಹಾಗಾರ ಈ ಎಫ್ ದಿಂದ ಹಿಡಿದ ಎಚ್ ವರೆಗೆ ಬರೀ ನಮ್ಗೆ ಈಕ್ವಲ್ ಇರಬೇಕು. ಓಕೆ, ನೋಡ್ರಿ ಇನ್ನೊಂದ್ ಏನಂತಂದ್ರ ಇಲ್ಲಿ ಗ್ರೇಟರ್ ದೆನ್ ಮತ್ತ ಈಕ್ವಲ್ ಎರಡು ಬರೋದ್ರಿಂದ ಇದ್ರಾಗ ಬರೀ ಈಕ್ವಲ್ ಅಟ್ಟ ಇಲ್ಲೂ ಈಕ್ವಲ್ ಅನ್ನಕ್ ಹೋಗ್ಬೇಡ್ರಿ. ಓಕೆ, ಬಟ್ ಅಲ್ಲಿ ಈಕ್ವಲ್ ಜೊತೆ ಏನೈತಿ ಗ್ರೇಟರ್ ಅನ್ನು ಐತಿ, ಹೋದಲ್ರಿ. ಸೊ ಹಾಗಾದ್ರೆ ಆ ಗ್ರೇಟರ್ ದೆನ್ ಈಕ್ವಲ್ ಅನ್ನ ಆಗಿರ್ತೈತಿ. ಓಕೆ, ಇದ್ರಾಗ ನೀವು ಬರೀ ಈಕ್ವಲ್ ಅಂತ ಅಂದ್ರ ಸೊ ರಾಂಗ್ ಆಕೈತ್ರಿ. ಯಾಕಂದ್ರೆ ಇಲ್ಲಿ ಈಕ್ವಲ್ ಇಲ್ಲ. ರೈಟ್, ಹೆಂಗ್ ಬರ್ಬೇಕು? ಒಂದ್ ವೇಳೆ ನೋಡ್ರಿ ಎಫ್ ಈಸ್ ಈಕ್ವಲ್ ಟು ಜಿ, ಜಿ ಈಸ್ ಈಕ್ವಲ್ ಟು ಎಚ್ ಅಂತ ಇದ್ದಿತ್ತಂದ್ರ ಅವಾಗ ಎಫ್ ಈಸ್ ಈಕ್ವಲ್ ಟು ಎಚ್ ಸರಿ ಆಕಿತ್ತು. ಓಕೆ, ಬಟ್ ಈಗ ನೋಡ್ರಿ ಇದಂತೂ ನಮ್ಮಲ್ಲಿ ಇಲ್ಲ, ಹೌದೇನಿಲ್ಲ. ಬಟ್ ಏನೈತಿ ಗ್ರೇಟರ್ ದೆನ್ ಈಕ್ವಲ್ ಟು ಇಂದ ಎಫ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಚ್ ಸರಿ ಆಕೈತಿ ಹೊರತಾಗಿ ಎಫ್ ಈಸ್ ಗ್ರೇಟರ್ ಈಕ್ವಲ್ ಟು ಎಚ್ ನೋಡ್ರಿ ಇಲ್ಲೇ ಐತಿ ನೋಡ್ರಿ ಇವೆರಡು ನೋಡ್ರಿ, ಹೌದಲ್ಲ. ಎಫ್ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಚ್ ಸರಿ ಆಗಿತ್ತು, ಹಾಗಾದ್ರೆ ಎಫ್ ಈಸ್ ಈಕ್ವಲ್ ಟು ಎಚ್ ಏನಕ್ಕೈತ್ರಿ ತಪ್ಪ ಆಕೈತಿ. ಓಕೆ, ಸೊ ಅಂದ್ರೆ ನೋಡ್ರಿ, ಸೊ ಫಾರ್ ಎಕ್ಸಾಂಪಲ್ ಈಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಂಗ. ಓಕೆ, ಈಗ ಪಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ, ಕ್ಯೂ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು ಆರ್ ಅಂತ ಕೊಟ್ಟಿರ್ತಾರೆ. ಓಕೆ, ಈಗ ನಮಗೆ ಇಲ್ಲಿ ಕೊಡ್ತಾರೆ ಏನಂತಾರ, ಸೊ ಪಿ ಈಸ್ ಗ್ರೇಟರ್ ದೆನ್ ಕ್ಯೂ ಅಂತೂ ಕೊಟ್ಟಿರ್ತಾರ ಒಂದನೇ ಕನ್ಕ್ಲೂಷನ್. ಎರಡನೇ ಕನ್ಕ್ಲೂಷನ್ದಾಗ ಸೊ ಪಿ ಈಸ್ ಈಕ್ವಲ್ ಟು ಕ್ಯೂ ಅಂತ ಸಾರಿ ಏನ್ ತಗೋತೀರಿ ಆರ್ ಅಂತ ತಗೋರಿ, ಆರ್ ಅಂತ ಕೊಡ್ತಾರ. ಸೊ ಇಲ್ಲಿಯೂ ಕೊಡ್ತಾರ ಪಿ ಈಸ್ ಈಕ್ವಲ್ ಟು ಆರ್ ಅಂತ ಕೊಡ್ತಾರೆ. ಓಕೆ, ಹಾಗಾದ್ರೆ ನೋಡ್ರಿ ಈಗ ನಿಮ್ಗೆ ಆಕ್ಚುಯಲ್ ಕನ್ಕ್ಲೂಷನ್ ಈ ತರ ನಡಕ್ ಏನು ಬರ್ತೈತಿ ಅಂದ್ರ ಪಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆರ್ ಅಂತ ಬರ್ತೈತಿ, ಹೌದಲ್ಲ. ಸೊ ಪಿ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು ಆರ್ ಅಂತ ಬರ್ತೈತಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಬಟ್ ಪಿ ಈಸ್ ಗ್ರೇಟರ್ ದೆನ್ ಆರ್ ಅಂತ ಹೇಳ್ತಾರ, ಇಂಡಿವಿಜುವಲಿ ಇದು ಏನಾಗ್ಬಿಡುತ್ತೆ ಅಂದ್ರೆ ತಪ್ಪ ಆಕೈತ್ರಿ. ಓಕೆ, ಯಾಕಂದ್ರ ದ ಮೀನಿಂಗ್ ಆಫ್ ದಿಸ್ ಈಸ್ ವಾಟ್ ಪಿ ಈಸ್ ಗ್ರೇಟರ್ ದೆನ್ ಆರ್ ಆರ್ ಪಿ ಈಸ್ ಈಕ್ವಲ್ ಟು ಆರ್ ಅಂತ ಅಂದಂಗಿದ, ಹೌದೇನಿಲ್ರಿ. ಸೊ ಬಟ್ ಇಲ್ಲಿ ಏನಂತಾರ ಬರೀ ಗ್ರೇಟರ್ ಅಂತೇಳಿ ನೀವು ನಿರ್ಣಯ ತಗೋರಿ ಅಂತ ಹೇಳಕತ್ತಾರ, ತಪ್ಪಾಗ್ಬಿಡ್ತೈತಿ. ಓಕೆ, ಅದ ನೀವು ಪಿ ಈಸ್ ಈಕ್ವಲ್ ಟು ಆರ್ ಅಂತ ನಿರ್ಣಯ ತಗೊಂಡ್ರೆ ಕೂಡ ತಪ್ಪಾಗ್ಬಿಡ್ತೈತಿ. ಓಕೆ, ಸೊ ಅದಕ್ಕಾಗ ನೋಡ್ರಿ ಸೊ ಇವೇನಕ್ಕವ ಅಂದ್ರೆ ತಪ್ಪ ಅಕ್ಕವ. ಬಟ್ ನೋಡ್ರಿ ಇವೆರಡರ ನಡಕ ನಮಗೆ ಏನಾಕೈತಿ ಅಂದ್ರೆ ಒಂದು ಕಾಂಪ್ಲಿಮೆಂಟರಿ ಪೇರ್ ಅನ್ನೋದು ಆಕೈತಿ. ಓಕೆ, ಸೊ ನೋಡ್ರಿ ಸೊ ದ ಕಾಂಪ್ಲಿಮೆಂಟರಿ ಪೇರ್ ಅನ್ನೋದು ಕೂಡ ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಐತ್ರಿ. ಓಕೆ, ಅದಕ್ಕೆ ನೀವು ವಿಡಿಯೋ ಅರ್ಧಂಬರ್ಧ ನೋಡ್ರಿ ಅಂತಂದ್ರೆ ಸೊ ನಿಮ್ಮ ಕ್ವಶನ್ಸ್ ರಾಂಗ್ ಆಗುವಂತ ಚಾನ್ಸ್ ಇರ್ತೈತಿ. ಸೊ ಸ್ವಲ್ಪ ಏನಂತ ಈ ವಿಡಿಯೋ ಪೂರಾ ನೋಡ್ರಿ, ಮತ್ತ ಕ್ವಶನ್ಗಳನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಪ್ರತಿ ಕ್ವಶನ್ ನೋಡ್ರಿ. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಇರುವಂತ ಕ್ವಶನ್ಸ್ ಅದಾವ. ಓಕೆ, ನಿಮಗೆ ಈಗ ಪ್ರೆಸೆಂಟ್ಲಿ ಏನ್ ಎಕ್ಸಾಮ್ ನಡೆದೈತಿ ಈ ಎಕ್ಸಾಮ್ ಬರುವಂತ ಕ್ವಶನ್ಸ್ ಅದಾವ್ರಿ. ಓಕೆ, ಸೊ ಹಾಗಾದ್ರೆ ಸೊ ಈಗ ನಿಮ್ಗ ಸೊ ಇದು ಫಸ್ಟ್ ರೂಲ್ ಒಂದು ಗೊತ್ತಾಯ್ತಾ? ಸೊ ಏನಪ್ಪಾ ಅಂದ್ರೆ ಚೆಕಿಂಗ್ ವಿತ್ ಕಾಮನ್ ಸಿಂಬಲ್ ಅನ್ನೋದು. ಓಕೆ, ಸೊ ಹಾಗಾದ್ರೆ ಸೊ ಇನ್ನೇನಪ್ಪಾ ಅಂತಾರ ಸೊ ನಾವು ಸೆಕೆಂಡ್ ರೂಲ್ ಹೋಗ್ರಿ. ಸೆಕೆಂಡ್ ರೂಲ್ ಇಸ್ ಓಕೆ, ಸೆಕೆಂಡ್ ರೂಲ್ ಯಾವ್ದಪ್ಪ ಅಂತಂದ್ರ ನೋಡ್ರಿ ಚೆಕಿಂಗ್ ವಿತ್ ಡಿಸ್ಸಿಮಿಲರ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಅರೆ ಏನಪ್ಪ ಡಿಸ್ಸಿಮಿಲರ್ ಕಾಂಬಿನೇಷನ್ ಅಂದ್ರೆ ಏನ? ಓಕೆ, ಡಿಸ್ಸಿಮಿಲರ್ ಅಂದ್ರೆ ಏನ್ರಿ? ಯಾವ್ದು ಸಿಮಿಲರ್ ಇರಂಗಿಲ್ಲ ಅಂದ್ರೆ ಒಂದೇ ರೀತಿ ಇಲ್ಲದೆ ಇರುವಂತದ್ದು, ಹೌದೇನಿಲ್ರಿ. ಸೊ ಈಗ ಪ್ರೀವಿಯಸ್ ಮೆಥಡ್ದಾಗ ಏನ್ ಮಾಡಿದ್ರಿ? ಓಕೆ, ಎಲ್ಲಾ ಕಡೆನೂ ನಮಗೆ ಏನ್ ಬರ್ತಾ ಇದ್ದು ಇಲ್ಲೂ ಗ್ರೇಟರ್, ಇಲ್ಲೂ ಗ್ರೇಟರ್, ಇಲ್ಲೂ ಗ್ರೇಟರ್. ಹೌದಲ್, ಒಂದ್ ಕಡೆ ಎಲ್ಲಾರ ಈಕ್ವಲ್ ಇತ್ತಂದ್ರೂ ಕೂಡ ಅಲ್ಲಿ ನಮ್ಗೆ ಗ್ರೇಟರ್ ಅನ್ನೋದು ಬರ್ತಿತ್ತು.
ಹೌದಾ? ಆದ್ರೆ ಗ್ರೇಟರ್ ಕಾಮನ್ ಆಗಿಬಿಡತ್ತ. ಓಕೆ, ಅಂದ್ರೆ ಸೇಮ್ ಇದ್ದುವ. ಓಕೆ, ಈಗ ಡಿಸಿಮಿಲರ್ ಅಂತಂದ್ರೆ ಏನ, ಸೇಮ್ ಇಲ್ದೇ ಇರೋದು. ಓಕೆ, ಸೊ ಹಾಗಾದ್ರೆ ಸೇಮ್ ಇಲ್ದೇ ಇರೋದಂತ ನೋಡ್ರಿ. ಓಕೆ, ಈಗ ನಾನು ನಿಮಗೆ ಡೈರೆಕ್ಟ್ಲಿ ನೋಡ್ರಿ ಇಲ್ಲಿ ಮತ್ತೆ ಅಗೇನ್ ನಮಗ ಕನ್ಕ್ಲೂಷನ್ಸ್ ಅದಾವ. ಓಕೆ, ಈ ಕನ್ಕ್ಲೂಷನ್ ಬೇಸ್ ಮೇಲೆ ನೋಡೋಣಂತ. ಹಾಗಾದ್ರೆ ಈಗ ನೀವು ಹೇಳ್ರಿ ಎ ಮತ್ತು ಸಿ ನಡುವ ಏನ್ ಬರ್ಬೋದಂತಂತ. ಓಕೆ, ಸೊ ದೆನ್ ನೋಡ್ರಿ ಎ ಮತ್ತು ಸಿ ನಡು ನೋಡ್ರಿ ಕಾಮನ್ ಇರುವಂತ ಸಿಂಬಲ್ ಯಾವ್ದಪ್ಪ ಅಂದ್ರ ಗ್ರೇಟರ್ ಐತಿ, ಅದಕ್ಕಾಗಿ ಗ್ರೇಟರ್ ಬರ್ತೈತಿ. ಹೌದಲ್ಲ? ಸೊ ದೆನ್ ಬಿ ಮತ್ತು ಇ ನಡು ಏನ್ ಬರ್ತೈತಪ್ಪ? ಸೊ ಈ ಬಿ ಮತ್ತು ಇ ನಡು ಏನ್ ಬರ್ತೈತಪ್ಪ? ಹಾಗಾದ್ರೆ ನೋಡ್ರಿ ಈಗ ನಮಗ ಬಿ ಅನ್ನೋದು ಇಲ್ಲಿ ಐತಿ, ಇ ಅನ್ನೋದು ಇಲ್ಲಿ, ಹೌದಿಲ್ಲ? ಹಾಗಾದ್ರೆ ಈ ಬಿ ಮತ್ತು ಇ ನಡು ಏನು ಬರ್ತೈತಿ ಅಂತಂದ್ರ, ಸೊ ನೋಡ್ರಿ ಇಲ್ಲಿ ಎರಡರ ನಡಕ್ಕೆ ಏನಾಗಿತ್ತು ಅಂದ್ರೆ ಡಿಸಿಮಿಲರ್ ಕಾಂಬಿನೇಷನ್ ಐತಿ. ಓಕೆ, ಯಾವಾಗ ಕಾಮನ್ ಸಿಂಬಲ್ ಇತ್ತಂದ್ರೆ ಅದು ಫಾಲೋ ಆಕಿತ್ತು. ಓಕೆ, ಬಟ್ ಇಲ್ಲಿ ಕಾಮನ್ ಸಿಂಬಲ್ ಇಲ್ಲ ನೋಡ್ರಿ. ಓಕೆ, ನಮಗೆ ಏನಾಗಬೇಕು, 3 ಸಿಂಬಲ್ ಬರತ್ತಂದ್ರೆ 3 ಕಾಮನ್ ಇರ್ಬೇಕು. ಆದ್ರೆ ಇಲ್ಲಿ 2 ಕಾಮನ್ ಅದಾವ ಅಂತಂದ್ರೆ ನಾವು ತಗೊಳಕ್ ಬರಂಗಿಲ್ರಿ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಗ್ರೇಟರ್ ಇದ್ರ ಇಲ್ಲಿ ಲೆಸ್ಸರ್ ಐತಿ. ಓಕೆ, ನೋಡ್ರಿ ಹಾಗಾದ್ರೆ ಈ ಗ್ರೇಟರ್ ಲೆಸ್ಸರ್ ಎರಡು ಏನಪ್ಪಾ ಅಂತಾರ, ಸೊ ಕೂಡಿ ಬಂದಾಗ ನೋಡ್ರಿ ನಮಗೆ ಇಂಪಾರ್ಟೆಂಟ್ ಏನಂದ್ರೆ ಈ ಆಬ್ಜೆಕ್ಟ್ಗಳು, ಈ ಆಬ್ಜೆಕ್ಟ್ ನಡಕ್ ಏನಾಗತೈತಿ ನೋಡ್ರಿ. ಬಿ ಅಂತಾರ ಬಿ ತಗೊಂಡಿವೆ, ಇ ಅಂತಂದ್ರೆ ಇ ತಗೊಂಡಿವೆ, ಹೌದಲ್ಲ? ಇವೆರಡರ ನಡಕ್ ನೋಡ್ರಿ ಏನಾಗೈತೆ, ಇಲ್ಲಿ ಗ್ರೇಟರ್ ಐತಿ, ಇಲ್ಲಿ ಲೆಸ್ಸರ್ ಐತಿ ಅಂತಂದ್ರ, ಸೊ ನೋಡ್ರಿ ಯಾವಾಗ ಗ್ರೇಟರ್ ಲೆಸ್ಸರ್ ಎರಡು ಕೂಡಿ ಬರ್ತಾವ, ಸೊ ದೆನ್ ಇದು ಡಿಸಿಮಿಲರ್ ಅಂತೀವಿ. ಈ ರೀತಿ ಡಿಸಿಮಿಲರ್ ಬಂತಂತ ತಿಳ್ಕೊಳ್ರಿ. ಓಕೆ, ಇಲ್ಲಿ ಇನ್ ಕೇಸ್ ಯಾವ್ದರ ಸಿಂಬಲ್ ಇದ್ರೂ ಕೂಡ ತಪ್ಪ ಆಗತೈತಿ. ಓಕೆ, ಅಂದ್ರೆ ಈಗ ಅರ್ಥ ಏನಂತ, ಇಲ್ಲಿ ಯಾವುದೇ ಸಿಂಬಲ್ ಬರಂಗಿಲ್ಲ. ಓಕೆ, ಅಥವಾ ಯಾವ್ದ ಸಿಂಬಲ್ ಇದ್ರೂ ಕೂಡ ಅದು ತಪ್ಪ. ಓಕೆ, ಸೊ ಅಂಡರ್ಸ್ಟುಡ್ ರೀ? ಸೊ ಹಾಗಾದ್ರೆ ನೋಡ್ರಿ, ಸೊ ಹಾಗಾದ್ರೆ ವಾಟ್ ಈಸ್ ಅ ಡಿಸಿಮಿಲರ್? ಸೊ ಡಿಸಿಮಿಲರ್ ಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ವಾಟ್? ಸೊ ಡಿಸಿಮಿಲರ್ ಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ವಾಟ್? ಸೊ ಏನಪ್ಪಾ ಅಂದ್ರೆ ಗ್ರೇಟರು ಲೆಸ್ಸರು ಕೂಡಿ ಬರೋದು. ಓಕೆ, ಸೊ ಅಗೇನ್ ನೋಡ್ರಿ ಬೇಕಾದ್ರೆ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಈಗ. ಓಕೆ, ಫಾರ್ ಎಕ್ಸಾಂಪಲ್ ಪಿ ಇಸ್ ಗ್ರೇಟರ್ ದೆನ್ ಕ್ಯೂ, ಕ್ಯೂ ಇಸ್ ಲೆಸ್ ದೆನ್ ಆರ್. ಓಕೆ, ಹಾಗಾದ್ರೆ ಈಗ ನಮ್ಗ ಸೊ ಇಲ್ಲಿ ಕೊಟ್ಟಿರ್ತಾರ ಪಿ ಇಸ್ ಗ್ರೇಟರ್ ದೆನ್ ಆರ್ ಅಥವಾ ಪಿ ಇಸ್ ಲೆಸ್ ದೆನ್ ಆರ್. ಓಕೆ, ನೋಡ್ರಿ ಬಟ್ ಏನಾಗೈತಿ ಅಂದ್ರ ಇಲ್ಲಿ ಪಿ ಮತ್ತು ಆರ್ ನಡುಕ ಏನಾಗ್ಬಿಟ್ಟೈತಿ ಅಂದ್ರೆ ಡಿಸಿಮಿಲರ್ ಕಾಂಬಿನೇಷನ್ ಐತಿ. ಓಕೆ, ಸೊ ಡಿಸಿಮಿಲರ್ ಕಾಂಬಿನೇಷನ್ ಅಂತಂದ್ರ ಯಾವ್ದ ಒಂದು ಚಿಹ್ನೆ ಇದ್ರು ಕೂಡ ಅದು ತಪ್ಪಾಕೈತಿ. ಓಕೆ, ಬೇಕಾದ ಚಿಹ್ನೆ ಇರಲ್ರಿ, ಬೇಕಾದ ಚಿಹ್ನೆ ಇದ್ರು ಕೂಡ ಅದು ತಪ್ಪಾಕೈತಿ. ಓಕೆ, ಸೊ ಇದಕ್ಕೆ ನಾವೇನಂತ ಕರಿತೀವಿ, ಡಿಸಿಮಿಲರ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಈಗ ಇದ ಬೇಸ್ ಮೇಲೆ ನೋಡ್ರಿ ಈಗ, ಸೊ ಹಾಗಾದ್ರೆ ಥರ್ಡ್ ಒನ್ ನೋಡ್ರಿ ಸಿ ದಿಂದ ಎಫ್ ವರೆಗೆ ಹೇಳ್ತಾರ. ಸೊ ಹಾಗಾದ್ರೆ ನೋಡ್ರಿ ಸಿ ಮತ್ತು ಎಫ್ ನೋಡ್ರಿ ಹಾಗಾದ್ರೆ ಸಿ ಎಲ್ಲೈತಿ, ಇಲ್ಲೈತಿ, ಎಫ್ ಏನೈತಿ, ಇಲ್ಲೈತಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಎಫ್ ಮತ್ತ ಸಿ ನಡುವೆ ಏನಾಗೈತಿ, ಡಿಸಿಮಿಲರ್ ಕಾಂಬಿನೇಷನ್ ಆಗೈತೆ, ಹೌದೇನಿಲ್ರಿ? ಸೊ ಡಿಸಿಮಿಲರ್ ಕಾಂಬಿನೇಷನ್ ಅಂತಂದ್ರೆ ಇಲ್ಲಿ ಎಸ್ ಯಾವ್ದು ಸಿಂಬಲ್ ಇದ್ರು ತಪ್ಪ. ಓಕೆ, ದೆನ್ ಹಾಗಾದ್ರೆ ಇ ಮತ್ತು ಎಚ್ ನೋಡ್ರಿ. ಸೊ ಹಾಗಾದ್ರೆ ಇ ಎಲ್ಲಿ ಐತಿ ನೋಡ್ರಿ, ಇ ಮತ್ತು ಎಚ್, ಇ ಐತಿ ಇಲ್ಲಿ, ಎಚ್ ಐತಿ ಇಲ್ಲಿ. ಸೊ ಅಗೇನ್ ನೋಡ್ರಿ ಡಿಸಿಮಿಲರ್ ಕಾಂಬಿನೇಷನ್ ಐತಿ, ಹೌದೇನಿಲ್ಲ? ಸೊ ಡಿಸಿಮಿಲರ್ ಕಾಂಬಿನೇಷನ್ ಇರ್ತಾರ ಏನಿದ್ರು ತಪ್ಪ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಡಿ ಮತ್ತು ಎ ಐತಿ. ಹಾಗಾದ್ರೆ ನೋಡ್ರಿ ಡಿ ಇಲ್ಲಿ ಐತಿ, ಎ ಇಲ್ಲಿ ಐತಿ. ಸೊ ಹಾಗಾದ್ರೆ ನೋಡ್ರಿ ಅಗೇನ್ ರಿವರ್ಸ್ ಆಗ್ಬೇಕ, ಯಾಕಂದ್ರ ಡಿ ನೋಡ್ರಿ ಎಡಕ್ಕೆಲ್ಲ, ಡಿ ಬಲಕ್ಕೈತಿ, ಎ ಎಡಕ್ಕೈತಿ. ಓಕೆ, ಅಥವಾ ನೀವು ನೋಡೋದಾದ್ರೆ ಏನ್ ಮಾಡ್ರಿ, ಇದನ್ನ ರಿವರ್ಸ್ ಮಾಡಿ ಕೂಡ ನೋಡ್ಬೋದು. ಎ ಮತ್ತ ಈ ಕಡೆ ಡಿ ಬರ್ಕೊಡ್ರಿ ನಡೀತೈತಿ. ಓಕೆ, ಹಾಗಾದ್ರೆ ಎ ಮತ್ತು ಡಿ ಅಂತಂದಾಗ ನೋಡ್ರಿ ಎ ಮತ್ತು ಡಿ ನಡು ನೋಡ್ರಿ ಗ್ರೇಟರ್ 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 ಇರೋದ್ರಿಂದ ಈ ಗ್ರೇಟರ್ ಏನಪ್ಪಾ ಅಂದ್ರ ಸಿಂಬಲ್ ಬರೋದ್ರಿ. ಓಕೆ, ಹಾಗಾದ್ರೆ ಯಾವಾಗ ಎ ಇಸ್ ಗ್ರೇಟರ್ ದೆನ್ ಡಿ, ದೆನ್ ಸಿಮಿಲರ್ಲಿ ಡಿ ಇಸ್ ಲೆಸ್ ದೆನ್ ಎ ಆಗೋದ, ಯಾಕಂದ್ರೆ ಇದು ಇತರ ರಿವರ್ಸ್ ಹೌದಿಲ್ರಿ, ಹೌದಿಲ್ಲ? ಹಾಗಾಗಿ ಇಲ್ಲಿ ಯಾವ ಸಿಂಬಲ್ ಬರ್ತೈತಿ, ಲೆಸ್ಸರ್ ಸಿಂಬಲ್ ಬರ್ತೈತಿ. ಓಕೆ, ಸೊ ಹಾಗಾದ್ರೆ ಈಗ ಸೊ ಇಲ್ಲಿ ನೋಡ್ರಿ ಇಲ್ಲಿ ಯಾವ ಸಿಂಬಲ್ ಬರ್ತಾವ ಅನ್ನೋದು ನೋಡ್ರಿ. ಈಗ ಇಲ್ಲಿ ಸಿಂಬಲ್ ಕೊಟ್ಟಾಗ ಯಾವ್ದು ಕರೆಕ್ಟ್ ಮತ್ತೆ ಯಾವ್ದು ತಪ್ಪ ಆಕೈತೆ ಅನ್ನೋದು ನೋಡ್ರಿ. ಓಕೆ, ಹಾಗಾದ್ರೆ ಈಗ ಎ ಇಸ್ ಗ್ರೇಟರ್ ದೆನ್ ಡಿ ಅನ್ನೋದು ನೋಡ್ರಿ, ಹಾಗಾದ್ರೆ ಸರಿಯಾ? ನೋಡ್ರಿ ನಮ್ಮ ಬಂದೈತಿ ಇಲ್ಲಿ ಎ ಇಸ್ ಗ್ರೇಟರ್ ದೆನ್ ಡಿ. ಓಕೆ, ಸೊ ಎ ಮತ್ತು ಡಿ ನಡುವೆ ಏನಾಗೈತಿ, ಸೊ ಕಾಮನ್ ಸಿಂಬಲ್ ಐತಿ. ದೆನ್ ಹಾಗಾದ್ರೆ ಸೊ ಆರನೇ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಒಂದು ಸರಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡ್ರಿ ಇನ್ನ ನೆಕ್ಸ್ಟ್ ಏಳನೇದು. ಓಕೆ, ಈ ಏಳನೇದ್ರೊಳಗೆ ನೋಡ್ಬೋದು ನೀವು ಬಿ ಇಸ್ ಗ್ರೇಟರ್ ದೆನ್ ಎಫ್ ಅಂತ ಕೊಟ್ಟಾರ. ಓಕೆ, ಹಾಗಾದ್ರೆ ಈ ಬಿ ಇಸ್ ಗ್ರೇಟರ್ ದೆನ್ ಎಫ್ ಒಳಗೆ ನೋಡ್ರಿ ಬಿ ಐತಪ್ಪ ಎಲ್ಲಿ, ಇಲ್ಲಿ, ದೆನ್ ಎಫ್ ಎಲ್ಲಿ ಐತಿ, ಇಲ್ಲಿ ನೋಡ್ರಿ, ಹೌದಿಲ್ಲ? ನೋಡ್ರಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಒಟ್ಟ ಡಿಸಿಮಿಲರ್ ಬಂತ ರಾಂಗ್. ಓಕೆ, ನೋಡ್ರಿ ಹಾಗಾದ್ರೆ ಬಿ ಇಂದ ಎಫ್ ದೊಳಗೆ ನೋಡ್ರಿ, ಸೊ ಇಲ್ಲಿ ನೋಡ್ರಿ ಇಲ್ಲಿಯೂ ಕೂಡ ಡಿಸಿಮಿಲರ್ ಆಗತೈತಿ, ಅಗೇನ್ ಇಲ್ಲೂ ಕೂಡ ನೋಡ್ರಿ ಡಿಸಿಮಿಲರ್ ಆಗತೈತಿ. ಓಕೆ, ನೋಡ್ರಿ ಎರಡ್ ಕಡೆ ಆಗತೈತಿ, ಒಂದ್ ಕಡೆ ಆದ್ರನ ಡಿಸಿಮಿಲರ್ ಅಂತೀವಿ, ಇನ್ ಎರಡೆರಡು ಕಡೆ ಆದ್ರ ಅಂತೂ ಬರಂಗನೇ ಇಲ್ರಿ. ಓಕೆ, ಸೊ ದೆನ್ ಹಾಗಾದ್ರೆ ಡೆಫಿನೆಟ್ಲಿ ನೋಡ್ರಿ ಎ ಇಸ್ ಗ್ರೇಟರ್ ದೆನ್ ಡಿ ಅನ್ನೋದು ಏನಾಗ್ತಂದ್ರ, ಸೊ ಆಕ್ಚುಲಿ ಡಿಸಿಮಿಲರ್ ಕಾಂಬಿನೇಷನ್ ಬರತ್ತಿ, ಡಿಸಿಮಿಲರ್ ಕಾಂಬಿನೇಷನ್ ಬರೋದ್ರಿಂದ ಇದು ಏನೈತ್ರಿ ರಾಂಗ್ ಆಯ್ತು. ಓಕೆ, ಇಲ್ಲಿ ಏನ್ ಬೇಕಾದ ಸಿಂಬಲ್ ಇರುವತಕ ತಪ್ಪರಿ. ಓಕೆ, ಸೊ ದೆನ್ ನೆಕ್ಸ್ಟ್ ನೋಡ್ರಿ ಬಿ ಇಸ್ ಗ್ರೇಟರ್ ದೆನ್ ಎಫ್ ಅಂತ ಕೊಟ್ಟಾರ. ಓಕೆ, ದೆನ್ ಹಾಗಾರ ಬಿ ಮತ್ತು ಎಫ್. ಓಕೆ,
ಸಾರಿ ಈಗ ಅದನ್ನ ನೋಡಿದ್ವಲ್ಲ. ಸೊ ಓಕೆ, ಬಿ ಮತ್ತು ಎಫ್ ನಡಕ್ಕೆ ನೋಡ್ರಿ ಎರಡು ಕಡೆಗಿತ್ತು, ಹಾಗಾದ್ರೆ ಇದೇನೈತ್ರಿ ತಪ್ಪಾಯ್ತು. ಆಕ್ಚುಲಿ ಇದು ಎ ಇಸ್ ಗ್ರೇಟರ್ ದೆನ್ ಡಿ. ಸರಿ ಸರಿ ಇದೆ, ಸರಿ ಇದೆ. ಓಕೆ, ಸೊ ಸರಿ ಐತಿ, ಫೈನ್. ನಾವು ಎರಡನೇದು ಇದು ಏಳನೇದು. ಓಕೆ, ನೆಕ್ಸ್ಟ್ ಅದೇ ರೀತಿ ನೋಡ್ರಿ ಎಫ್ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಚ್. ಓಕೆ, ಹಾಗಾದ್ರೆ ನೋಡ್ರಿ ಎಫ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಚ್ ಅನ್ನೋದು ನೋಡೋಣ. ಓಕೆ, ನೋಡ್ರಿ ಎಫ್ ಎಲ್ಲೈತಿ, ಇಲ್ಲೈತಿ. ಎಚ್ ಇಲ್ಲೈತಿ. ನೋಡಿ ಡಿಸಿಮಿಲರ್ ಆಗ್ಬಿಡ್ತು, ಹೌದಿಲ್ಲ? ಸೊ ಹಾಗಾದ್ರೆ ಡಿಸಿಮಿಲರ್ ಕಾಂಬಿನೇಷನ್ ನೆನಪಿಟ್ಕೊಂಡ್ಬಿಡ್ರಿ. ಡಿಸಿಮಿಲರ್ ಅಂದ್ರೆ ಏನ್, ಗ್ರೇಟರ್ ಲೆಸ್ಸರ್ ಬಂದ್ರೆ ಡಿಸಿಮಿಲರ್. ಓಕೆ, ಹಾಗಾದ್ರೆ ಇದು ಕೂಡ ಏನತ್ರಿ ತಪ್ಪಾತು. ಓಕೆ, ನೆಕ್ಸ್ಟ್ ನೋಡ್ರಿ ಎ ಇಸ್ ಲೆಸ್ ದೆನ್ ಸಿ. ಹಾಗಾದ್ರೆ ಎ ಇಸ್ ಲೆಸ್ ದೆನ್ ಸಿ ನೋಡ್ರಿ. ಸೊ ಹಾಗಾದ್ರೆ ಎ ಇಸ್ ಲೆಸ್ ದೆನ್ ಸಿ ಅನ್ನೋದೇನಪ್ಪಾ ಅಂದ್ರೆ ಸರಿ ಆಕೈತಿ ನೋಡ್ರಿ. ಓಕೆ, ಆಕ್ಚುಲಿ ಏನಾಕೈತಿ, ಎ ಇಸ್ ಗ್ರೇಟರ್ ದೆನ್ ಸಿ ಆಕೈತಿ, ಬಟ್ ಎ ಇಸ್ ಲೆಸ್ ದೆನ್ ಸಿ ಅಂತ ಕೊಟ್ಟಾರ ಅಂದ್ರೆ ಇದು ಕೂಡ ತಪ್ಪಾತ್ರಿ. ಓಕೆ, ದೆನ್ ಸಿಮಿಲರ್ಲಿ ನೋಡ್ರಿ ಎಫ್ ಇಸ್ ಈಕ್ವಲ್ ಟು ಎಚ್ ಅಂತಾರ, ಬಟ್ ಎಫ್ ಮತ್ತು ಎಚ್ ನಡಕ ಅಗೇನ್ ನೋಡ್ರಿ ಡಿಸಿಮಿಲರ್ ಅನ್ನ ಐತಿ. ಓಕೆ, ಸೊ ಡಿಸಿಮಿಲರ್ ಇರೋದ್ರಿಂದ ಇದು ಕೂಡ ಏನತ್ರಿ ಸೊ ತಪ್ಪಾಯ್ತು. ಓಕೆ, ಹಾಗಾದ್ರೆ ಸೊ ಇಲ್ಲಿ ನಿಮಗೆ ಅರ್ಥ ಆಗಿರ್ಬೇಕು ಅನಿಸ್ತದ. ಓಕೆ, ಸೊ ಇದು ಏನಂತಾರ ಸೆಕೆಂಡ್ ರೂಲ್. ಸೊ ನೋಡ್ರಿ ಈ ಕ್ವಶನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀವು ರೂಲ್ಸ್ ತಿಳ್ಕೊಂಡಿದ್ರಿ ಅಂತಾರ ಬಹಳ ಈಸಿಲಿ ನೀವು ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೋದು. ಓಕೆ, ಅಥವಾ ನೀವು ನೋಡ್ರಿ ಏನಂತಾರ, ಈಗ ನಮಗ ಸಪೋಸ್ ಕೊಡ್ತಾರ್ರಿ ಏನಂತ, ಎ ಇಸ್ ಗ್ರೇಟರ್ ದೆನ್ ಇ ಅಂತ ಕೊಟ್ಟಾರ. ಓಕೆ, ಈಗ ನಾವ್ ಇದನ್ನ ಏನ್ ಮಾಡೋಣ ಅಂತಾರ, ಓಪನ್ ಗೇಟ್ ಲೇ ಹೋಗೋಣ. ಓಕೆ, ಓಪನ್ ಗೇಟ್ ಅಂದ್ರೆ ಇದೇನು ಓಪನ್ ಗೇಟ್ ಅದಲ್ಲ, ಎ ಇಂದ ಇ ವರೆಗೆ ಏನ್ ಬೇಕ ಓಪನ್ ಗೇಟ್. ಓಪನ್ ಗೇಟ್ ಬರ್ಬೇಕಾದ್ರೆ ನೋಡ್ರಿ ಫಸ್ಟ್ ಅಟ್ಲೀಸ್ಟ್ ಒಂದರ ಓಪನ್ ಇರ್ಬೇಕ, ಆಮೇಲೆ ಓಪನ್ ಇತ್ ವಿಕೋಲ್ ಇದ್ರು ಕೂಡ ನಮಗೆ ಓಪನ್ ಬರ್ತೈತಿ. ಓಕೆ, ಸೊ ಅಂದ್ರೆ ಈಗ ನೋಡ್ರಿ ಎ ದಿಂದ ಇ ಹೋಗ್ಬೇಕಾದ್ರೆ ನೋಡ್ರಿ, ಸೊ ಹಾಗಾದ್ರೆ ಎ ದಿಂದ ಬಿ ಓಪನ್ ಐತಿ, ಹೌದಲ್ರಿ? ನೋಡ್ರಿ ಬಿ ಇಂದ ಸಿ ಓಪನ್ ಐತಿ, ಸಿ ಇಂದ ಡಿ ಕೂಡ ನೋಡ್ರಿ ಓಪನ್ ಇತ್ತು ಈಕ್ವಲ್ ಐತಿ, ಬಟ್ ಇಲ್ಲಿ ಎರಡು ಕಡೆ ಈಕ್ವಲ್ ಇಲ್ಲ ಅಂದ್ರೆ ಈಕ್ವಲ್ ಎಲಿಮಿನೇಟ್ ಆಗಿಬಿಡ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ ಬಟ್ ಡಿ ಇಂದ ಇ ಏನಾಗ್ಬಿಡ್ತು ನೋಡ್ರಿ ಕ್ಲೋಸ್. ಓಕೆ, ನೋಡ್ರಿ ಇದಕ್ಕೆ ನಾವೇನ್ ಅನ್ಬೋದು, ಕ್ಲೋಸ್ ಅನ್ಬೋದು. ನೋಡ್ರಿ ಯಾವಾಗ ಓಪನ್ ಕ್ಲೋಸ್ ಬಂತು ಇದಕ್ಕೆ ನಾವು ಡಿಸಿಮಿಲರ್ ಅಂತೀವಿ. ಓಕೆ, ಸೊ ಈಸಿ ಎರಡು ಮೆಥಡ್ ಮಾಡ್ರಿ, ಓಪನ್ ಗೇಟರ ಮಾಡ್ರಿ ಅಥವಾ ವಿತ್ ಕಾಮನ್ ಸಿಂಬಲ್ ಆತು ಅಥವಾ ಡಿಸಿಮಿಲರ್ ಕಾಂಬಿನೇಷನ್, ಈ ಮೆಥಡ್ ಹೋಗ್ಬೋದು. ಓಕೆ, ಸೊ ದೇನಾಗಾರ ಈಗ ನೆಕ್ಸ್ಟ್ ಸೊ ಥರ್ಡ್ ರೂಲ್ ನೋಡೋಣಂತ. ಸೊ ಈ ಥರ್ಡ್ ರೂಲ್ ಯಾವ್ದಪ್ಪ ಅಂತಾರ, ಸೊ ನೋಡ್ರಿ ಎಲಿಮಿನೇಷನ್ ಆಫ್ ಈಕ್ವಲ್ ಸಿಂಬಲ್ ಅಂತ ಕರೀತೀವಿ. ಓಕೆ, ನೀವು ನೋಡ್ಬೋದು ಈಗ ಸೊ ಈ ಒಂದು ಸ್ಟೇಟ್ಮೆಂಟ್ ಒಳಗ ಏನ್ ಬಂದಾವ ಅಂದ್ರೆ ಈಕ್ವಲ್ ಸಿಂಬಲ್ ಬರತ್ತಾವ ನೋಡ್ರಿ, ಹೌದೇನಿಲ್ಲ? ಸೊ ಈ ಸ್ಟೇಟ್ಮೆಂಟ್ ಒಳಗೆ ಏನ್ ಬರತ್ತಾವ್ರಿ, ಈಕ್ವಲ್ ಸಿಂಬಲ್ ಬರತ್ತಾವ ನೋಡ್ರಿ. ಸೊ ಏನಪ್ಪಾ ನೋಡ್ರಿ, ಈಗ ಎಲ್ ಈಸ್ ಈಕ್ವಲ್ ಟು ಟಿ ಅಂತ ಹೇಳ್ತಾರ. ಓಕೆ, ದೆನ್ ನೋಡ್ರಿ ಕೆ ಇಸ್ ಗ್ರೇಟರ್ ದೆನ್ ಎಂ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಲ್ ಇಸ್ ಈಕ್ವಲ್ ಟು ಟಿ ಅಂತ ಹೇಳ್ತಾರ. ಓಕೆ, ಹಾಗಾದ್ರೆ ಈಗ ನಮಗ್ ನೋಡ್ರಿ ಈ ಟಿ ಮತ್ತು ಕ್ಯೂ ನಡಕ್ ಏನ್ ಬರ್ತೈತಿ ಅಂತ ಕೇಳಿ. ಓಕೆ, ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ಟಿ ಮತ್ತು ಕ್ಯೂ ನಡಕ್ ಅಂತ ನೋಡ್ರಿ ಡಿಸಿಮಿಲರ್ ಕಾಂಬಿನೇಷನ್ ಆಗೈತಿ. ಸೊ ಏನು ಬರಂಗನೇ ಇಲ್ಲ, ಸೊ ಯಾವ ಸಿಂಬಲ್ ಇದ್ರು ಕೂಡ ಅದ ತಪ್ಪಾಕೈತಿ, ಹೌದೇನಿಲ್ಲ? ಸೊ ದೆನ್ ಇನ್ನ ನೋಡ್ರಿ ಯಾಕಂದ್ರೆ ಮೂರನೇ ರೂಲ್ ಮಾಡತ್ತೀರ ಅಂತಾರ, ಒಂದನೇ ಮತ್ತು ಎರಡನೇ ರೂಲ್ ಮರ್ಯಾಕ್ ಹೋಗ್ಬೇಡ್ರಿ. ಓಕೆ, ಸೊ ಆ ಒಂದನೇ ರೂಲ್ಸ್ ನೆನಪಿಡ್ಬೇಕು, ಎರಡನೇ ರೂಲ್ಸ್ ನೆನಪಿಡ್ಬೇಕು, ಅದ್ರ ಜೊತೆ ಈ ಮೂರನೇ ರೂಲ್ಸ್ ಕೂಡ ಅಪ್ಲೈ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ನೋಡ್ರಿ ಸೊ ಟಿ ಮತ್ತು ಕ್ಯೂ ನಡಕ್ ಏನು ಬರಂಗಿಲ್ಲ ಅಂದಂಗಾಯ್ತು. ದೆನ್ ಪಿ ಮತ್ತು ಆರ್ ನೋಡ್ರಿ, ಪಿ ಎಲ್ಲಿ ಐತಿ ನೋಡ್ರಿ ಇಲ್ಲಿ ಐತದ. ಓಕೆ, ಆರ್ ಎಲ್ಲಿ ಐತಿ ನೋಡ್ರಿ ಇಲ್ಲಿ. ಹಾಗಾದ್ರೆ ಈಗ ಪಿ ನೋಡ್ರಿ ಇಲ್ಲಿ ಐತಿ ಗ್ರೇಟರ್ ದೆನ್ ಈಕ್ವಲ್, ಅಲ್ಲಿ ನೋಡ್ರಿ ಏನೈತಿ ಈಕ್ವಲ್. ಓಕೆ, ಹಾಗಾದ್ರೆ ಈಗ ನನ್ ಜಸ್ಟ್ ಅಬ್ಸರ್ವ್ ಹೇಳ್ರಿ. ಓಕೆ, ಸೊ ವೆನ್ ಎ ಇಸ್ ಈಕ್ವಲ್ ಟು ಬಿ ದೆನ್ ಸಿಮಿಲರ್ಲಿ ಬಿ ಇಸ್ ಈಕ್ವಲ್ ಟು ಎ, ಹೌದಲ್ರಿ? ಹೌದಲ್ಲ? ಯಾಕಂದ್ರ ಎ ನ ವ್ಯಾಲ್ಯೂ ಎಷ್ಟು ಇರ್ತೈತಿ ಅಷ್ಟೇ ಬಿ ವ್ಯಾಲ್ಯೂ ಇರ್ತದ. ಸೊ ಅದೇ ರೀತಿ ಬಿ ಯ ವ್ಯಾಲ್ಯೂ ಎಷ್ಟು ಇರ್ತೈತಿ ಅಷ್ಟೇ ಎ ನ ವ್ಯಾಲ್ಯೂ ಇರ್ತೈತಿ, ಹೌದಲ್ರಿ? ಸೊ ಆದ್ರೆ ಯಾವಾಗ ನಮಗೆ ಇಲ್ಲಿ ಈಕ್ವಲ್ ಅನ್ನುವಂತ ಒಂದು ಸಿಂಬಲ್ ನಡಕ್ ಬರತ್ತೈತಿಲ್ಲ, ಸೊ ದೆನ್ ನಮಗೆ ಬಹಳ ಕನ್ಫ್ಯೂಸ್ ಆಗ್ತಿರ್ತೈತಿ. ಸೊ ಹೆಂಗ ಏನ್ ಮಾಡ್ಬೇಕು ಅನ್ನೋದು. ಓಕೆ, ಫಾರ್ ಎಕ್ಸಾಂಪಲ್ ಸೊ ನೋಡ್ರಿ ಇಲ್ಲಿ ಏನಾಕೈತಿ ಅಂದ್ರೆ, ಈಗ ಅಗೇನ್ ಒಂದ್ ಎಕ್ಸಾಂಪಲ್ ಕೊಡ್ತೇನ್ರಿ. ಎ ಇಸ್ ಗ್ರೇಟರ್ ದೆನ್ ಬಿ ಇಸ್ ಈಕ್ವಲ್ ಟು ಸಿ ಅಂತ ಕೊಟ್ಟ, ಇಲ್ಲಿ ನಿಮಗೆ ಕನ್ಕ್ಲೂಷನ್ ಕೊಟ್ಟಿರ್ತಾರೆ ಏನಂದ್ರ ಎ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಸಿ ಅಂತ ಕೊಟ್ರಪ್ಪ. ಓಕೆ, ಸೊ ದೆನ್ ಅವಾಗ ನೀವೇನ್ ಮಾಡ್ತೀರಿ ಅಂತಾರ, ಸೊ ಇಲ್ಲಿ ಎ ಮತ್ತು ಸಿ ನಡುವೆ ಗ್ರೇಟರು ಐತಿ ಈಕ್ವಲ್ ಐತಿ, ಹಂಗಾರೆ ಇದು ಎ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಸಿ ಕರೆಕ್ಟ್ ಆಕೈತೆ ಅಂತ ಮಾಡ್ಬಿಡ್ತೀರಿ. ಓಕೆ, ಬಟ್ ಆಕ್ಚುಯಲ್ ಏನಂತಾರೆ ಇದು ರಾಂಗ್. ಓಕೆ, ಯಾಕೆ ರಾಂಗ್ ಆಕೈತಿ? ಸೊ ಯಾಕೆ ರಾಂಗ್ ಆಕೈತಿ ಅಂದ್ರ ಇಲ್ಲಿ ನೋಡ್ರಿ ಬಿ ಮತ್ತು ಸಿ ಎರಡು ವ್ಯಾಲ್ಯೂ ಒಂದೇ ಇರ್ತಾವ, ಎರಡು ತರದ್ದು ವ್ಯಾಲ್ಯೂ ಒಂದೇ ಇರ್ತೈತ್ರಿ. ಸೊ ಹಾಗಾಗಿ ಸೊ ನೋಡ್ರಿ ನಾವು ಬಿ ಇಸ್ ಈಕ್ವಲ್ ಟು ಸಿ ಬರೀ ಬದ್ಲಿ ಏನ್ ಮಾಡ್ಬೋದು ಅಂತಾರ, ಇಲ್ಲಿ ಬಿ ಸಿ ಅಂತ ಮಾಡಿಬಿಡ್ರಿ. ಓಕೆ, ಅಂದ್ರೆ ಏನ್ ಮಾಡ್ರಿ ಆ ಈಕ್ವಲ್ ಸಿಂಬಲ್ ಅನ್ನ ಎಲಿಮಿನೇಟ್ ಮಾಡ್ರಿ. ಓಕೆ, ಅಂದ್ರೆ ಬಿ ಮತ್ತು ಸಿ ಎರಡು ಒಂದ್ ಹೌದಲ್ಲ, ಹೌದಲ್ರಿ? ಹಾಗಾಗಿ ನೋಡ್ರಿ ಹಾಗಾದ್ರೆ ಎ ಇಸ್ ಗ್ರೇಟರ್ ದೆನ್ ಸಿ ಆಕೈತಿ ಹೊರತಾಗಿ ಎ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಸಿ ಆಗಂಗಿಲ್ಲ. ಸೊ ಈ ಕಾನ್ಸೆಪ್ಟ್ ಇದು ನಿಮ್ಗೆ ಅರ್ಥ ಆಗಿರ್ಬೇಕು ಅನಿಸ್ತೈತಿ. ಸೊ ಹಂಗಾರ ಏನ್ ಮಾಡ್ಬೇಕಂತಾರ, ಸ್ವಲ್ಪ ಯಾವಾಗ ಈಕ್ವಲ್ ಬಂದಿರ್ತಾವ ಸೊ ಅಲ್ಲಿ ಸ್ವಲ್ಪ ಎಲಿಮಿನೇಟ್ ಮಾಡಿಬಿಡ್ರಿ ಅವ್ನು. ಓಕೆ, ಈಗ ನಾವು ಸಪೋಸ್ ತಿಳ್ಕೊರಿ ಇವನ್ ಏನಾರ ರೀರೈಟ್ ಮಾಡಿದ್ವು ಅಂತ ತಿಳ್ಕೊರಿ. ಈಗ ನೋಡ್ರಿ ಕೆ ಇಸ್ ಗ್ರೇಟರ್ ದೆನ್ ಎಂ ಗ್ರೇಟರ್ ದೆನ್ ಈಕ್ವಲ್ ಟು ಎಲ್.
ಎಲ್ ಈಕ್ವಲ್ ಟು ಟಿ ಅಂತಂದಾಗ ಏನಕ್ಕೈತಿ ಎಲ್ ಟಿ ಅಂತ ಮಾಡಿಬಿಡೋದು. ಓಕೆ, ಎಲ್ ಟಿ ಅಂತ ಮಾಡಿಬಿಡೋದು. ಸೊ ದೆನ್ ನೆಕ್ಸ್ಟ್ ನೋಡ್ರಿ, ಸೊ ಅದಾದ್ಮೇಲೆ ಲೆಸ್ ದೆನ್ ಪಿ ಗ್ರೇಟರ್ ದೆನ್ ಈಕ್ವಲ್ ಟು ಕ್ಯೂ, ಕ್ಯೂ ಇಸ್ ಈಕ್ವಲ್ ಟು ಆರ್ ಐತಲೋ ಇದನ್ನ ಕ್ಯೂ ಆರ್ ಅಂತ ಮಾಡಿ. ಓಕೆ, ನೆಕ್ಸ್ಟ್ ಸೊ ಎಫ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಫ್, ಎಫ್ ಇಸ್ ಈಕ್ವಲ್ ಟು ಜಿ ಐತಿಲೋ ಎಫ್ ಜಿ ಅಂತ ಮಾಡಿ. ಓಕೆ, ಸೊ ದೆನ್ ಜಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ಮಾಡ್ತೀರಿ. ಸೊ ದೆನ್ ಇವಾಗ ನೋಡ್ರಿ, ಸೊ ನೀವು ಯಾವ್ದನ್ನು ಏನಪ್ಪಾ ಅಂದ್ರೆ ಯಾಕಂದ್ರೆ ಈಕ್ವಲ್ ಅನ್ನುವಂಥ ಸಿಂಬಲ್ ಎಲಿಮಿನೇಟ್ ಆಗಿಬಿಡ್ತಿದ್ರೆ. ಓಕೆ, ಇನ್ನೇನಿಲ್ಲ, ಫಸ್ಟ್ ರೂಲ ಸೆಕೆಂಡ್ ರೂಲ ಯೂಸ್ ಮಾಡ್ರಿ. ಓಕೆ, ಫಸ್ಟ್ ರೂಲ ಸೆಕೆಂಡ್ ರೂಲ ಯೂಸ್ ಮಾಡ್ರಿ. ಸೊ ಹಾಗಾದ್ರೆ ಪಿ ಮತ್ತು ಆರ್ ನಡುವೆ ಅಂತಂದಾಗ ಸೊ ನೋಡ್ರಿ, ಪಿ ಐತಿ ಇಲ್ಲಿ, ಆರ್ ಐತಿ ಇಲ್ಲಿ. ಸೊ ಪಿ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಆರ್. ನೋಡ್ರಿ ನಡಕ್ ಒಂದ ಸಿಂಬಲ್ ಬಂದೈತಿ. ಹಾಗಾಗಿ ಪಿ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಆರ್ ಆಯ್ತು. ದೆನ್ ಹಾಗಾದ್ರೆ ಏನ್ ಬಂತ್ರಿ, ಪಿ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಆರ್ ಅಂತ ಬರ್ತದೆ. ಸೊ ಹಾಗಾಗಿ ಇದು ಸರಿಯಾ. ಓಕೆ, ನೆಕ್ಸ್ಟ್ ನೋಡ್ರಿ, ಪಿ ಮತ್ತು ಜಿ ನಡಕ್ ನೋಡ್ತೀರಿ. ಸೊ ಹಾಗಾದ್ರೆ ಪಿ ಎಲ್ಲೈತಿ ಇಲ್ಲೈತಿ, ಜಿ ಎಲ್ಲೈತಿ ಇಲ್ಲೈತಿ. ನೋಡ್ರಿ, ಗ್ರೇಟರ್ ದೆನ್ ಈಕ್ವಲ್ ಇಲ್ಲೂ ಐತಿ, ಗ್ರೇಟರ್ ದೆನ್ ಎಲ್ಲೂ ಈಕ್ವಲ್ ಐತಿ. ಹಾಗಾದ್ರೆ ಪಿ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಜಿ ಅಂತಂದ್ರ ಸರಿಯಾಗಿ ಆಕೈತ್ರಿ. ಓಕೆ, ದೆನ್ ಹಾಗಾದ್ರೆ ಅದೇ ರೀತಿ ನೋಡ್ರಿ, ಕೆ ಮತ್ತು ಎಲ್ ಅಂತ ಐತಿರಿ. ಕೆ ಎಲ್ಲೈತಿ ನೋಡ್ರಿ ಇಲ್ಲೈತಿ, ಎಲ್ ಎಲ್ಲೈತಿ ಇಲ್ಲೈತಿ. ಹಾಗಾದ್ರೆ ನೋಡ್ರಿ, ಕೆ ಮತ್ತು ಎಲ್ ನಡಕ ನೋಡ್ರಿ, ಕೆ ಇಲ್ಲೈತಿ ಎಲ್ ಇಲ್ಲೈತಿ. ಹಾಗಾದ್ರೆ ಕೆ ಮತ್ತು ಎಲ್ ನಡಕ ಇಲ್ಲೂ ಗ್ರೇಟರ್ ಕಾಮನ್ ಇರೋದ್ರಿಂದ ಓನ್ಲಿ ಗ್ರೇಟರ್ ಬರ್ತೈತಿ. ಸೊ ಇದು ಸರಿ ಆಗ್ತದೆ. ಓಕೆ, ಸೊ ದೆನ್ ಆಮೇಲೆ ನೋಡ್ರಿ, ಎಫ್ ಮತ್ತು ಪಿ ಅಂತ ಹೇಳ್ತಾರ. ಎಫ್ ಎಲ್ಲೈತಿ ನೋಡ್ರಿ ಇಲ್ಲೈತಿ. ಓಕೆ, ಪಿ ಎಲ್ಲೈತಿ ನೋಡ್ರಿ ಇಲ್ಲೈತಿ. ಹೌದಲ್ಲ, ನೋಡ್ರಿ ಪಿ ಮತ್ತು ಎಫ್. ಓಕೆ, ನೋಡ್ರಿ ಗ್ರೇಟರ್ ದೆನ್ ಈಕ್ವಲ್ ಆದ್ರೆ, ಬಟ್ ನೋಡ್ರಿ ಪಿ ಎಡಕ್ಕೈತಿ, ಎಫ್ ಬಲಕ್ಕೈತಿ. ಸೊ ದೆನ್ ಹಾಗಾದ್ರೆ ಪಿ ಇಸ್ ಏನಕ್ಕೈತಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಕೈತಿ. ಇದನ್ನ ರಿವರ್ಸ್ ಮಾಡಿದಾಗ ಎಫ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಕೈತಿ ನೋಡ್ರಿ. ಹೌದಿಲ್ಲ? ಸೊ ದೆನ್ ಹಾಗಾದ್ರೆ ಇದು ಏನಪ್ಪಾ ಅಂದ್ರ ಒಂದು ಸರಿ ಆಯ್ತು. ಓಕೆ, ಸೊ ದೆನ್ ನೆಕ್ಸ್ಟ್ ಹಾಗಾದ್ರೆ ನೋಡ್ರಿ ಇನ್ನ ಸೊ 6ನೇ ಕನ್ಕ್ಲೂಷನ್ ದಾಗ ಸೊ ಕೆ ಮತ್ತು ನೋಡ್ರಿ ಕೆ ಇಸ್ ಗ್ರೇಟರ್ ದೆನ್ ಟಿ ಅಂತ ಹೇಳ್ತಾರ. ಓಕೆ, ಹಾಗಾದ್ರೆ ಕೆ ಇಸ್ ಗ್ರೇಟರ್ ದೆನ್ ಟಿ ಐತೆ ನೋಡ್ರಿ. ಎಸ್, ನೋಡ್ರಿ ಕೆ ಮತ್ತು ಟಿ ನಡುವ ನೋಡ್ರಿ ಎರಡು ಸಿಂಬಲ್ ಅದಾವ. ಏನಂತ, ಗ್ರೇಟರ್ ದೆನ್ ಈಕ್ವಲ್. ಬಟ್ ಕಾಮನ್ ಇರೋದು ಯಾವ್ದ್ರಿ, ಗ್ರೇಟರ್ ಅಷ್ಟೇ ಇರೋದ್ರಿಂದ ಸೊ ದೆನ್ ಗ್ರೇಟರ್ ದೆನ್ ಏನಾಕೈತಿ ನೋಡ್ರಿ ಸರಿ ಆಗ್ತೈತಿ. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಪಿ ಇಸ್ ಗ್ರೇಟರ್ ದೆನ್ ಎಲ್ ಅಂತ ಹೇಳ್ತಾರ. ಸೊ ದೆನ್ ಪಿ ಐತ್ ಇಲ್ಲಿ, ಎಲ್ ಐತ್ ಇಲ್ಲಿ. ನೋಡ್ರಿ ರಿವರ್ಸ್ ದಾಗ ನೋಡ್ಬಿಟ್ರಿ ಏನಾಕೈತಿ ನೋಡ್ರಿ, ಎಲ್ ಇಸ್ ಲೆಸ್ ದೆನ್ ಪಿ ಅಂತಾರೆ, ಪಿ ಇಸ್ ಗ್ರೇಟರ್ ದೆನ್ ಎಲ್. ಬಟ್ ಇಲ್ಲಿ ಏನಾಕೈತಿ ನೋಡಿ, ಇಲ್ಲಿ ಲೆಸ್ಸರ್ ಬರ್ತಿತ್ತು ಮತ್ತೆ ಇಲ್ಲಿ ಈಕ್ವಲ್ ಬರ್ತಿತ್ತು ಅಂದ್ರ ಲೆಸ್ ದೆನ್ ಈಕ್ವಲ್ ಬರ್ತಿತ್ತು ಅಂತ ಅನಿಸ್ತಿರತ್ತೆ. ಬಟ್ ಸೊ ಇಲ್ಲ ನೋಡ್ರಿ, ಹಾಗಾದ್ರೆ ಪಿ ಇಸ್ ಲೆಸ್ ದೆನ್ ನೋಡ್ರಿ, ಪಿ ಇಸ್ ಗ್ರೇಟರ್ ದೆನ್ ಎಲ್ ಅನ್ನೋದು ಏನಪ್ಪಾ ಅಂದ್ರ ಸೊ ಇದು ಕೂಡ ಒಂದ ಸರಿ ಐತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಎಚ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಫ್. ನೋಡ್ರಿ ಎಚ್ ಎಲ್ಲೈತಪ್ಪ ಇಲ್ಲೈತಿ. ಓಕೆ, ಎಫ್ ಎಲ್ಲೈತಿ ನೋಡ್ರಿ ಇಲ್ಲೈತಿ. ಹಾಗಾದ್ರೆ ಎಚ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಫ್ ನೋಡ್ರಿ. ಎಸ್, ಯಾವಾಗ ಎಫ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್, ದೆನ್ ಎಚ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಫ್ ಏನಪ್ಪಾ ಅಂದ್ರ ಇದು ಸರಿನೇ. ಓಕೆ, ಸೊ ದೆನ್ ಹಾಗಾದ್ರೆ ಎಂ ಇಸ್ ಲೆಸ್ ದೆನ್ ಪಿ ಅಂತ ಕೊಟ್ಟಾರ. ಸೊ ಎಂ ಐತಿ ಇಲ್ಲಿ ನೋಡ್ರಿ, ಎಂ ಐತಿ ಇಲ್ಲಿ, ಪಿ ಐತಿ ಇಲ್ಲಿ. ಬಟ್ ಇಲ್ಲಿ ನೀವು ನೋಡ್ಬೋದು ಎರಡರ ನಡಕ್ಕೆ ಏನಾಗೈತಿ ಅಂದ್ರ ಡಿಸಿಮಿಲರ್ ಕಾಂಬಿನೇಷನ್ ಆಗೈತಿ. ಡಿಸಿಮಿಲರ್ ಕಾಂಬಿನೇಷನ್ ಅಂತಂದ್ರೆ ಏನಾತ್ರಿ, ಇದು ರಾಂಗ್ ಆಯ್ತು. ದೆನ್ ಅದೇ ರೀತಿ ಪಿ ಮತ್ತ ಜಿ ನಡುವ್ ನೋಡ್ರಿ, ಸೊ ಪಿ ಎಲ್ಲೈತಿ, ಪಿ ನೋಡ್ರೆ ಇಲ್ಲೈತಿ. ಸೊ ಜಿ ನೋಡ್ರೆ ಇಲ್ಲೈತಿ ನೋಡ್ರಿ. ಓಕೆ, ಬಟ್ ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಆಗತೈತಿ ನೋಡ್ರಿ. ಓಕೆ, ಸೊ ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಆಗ್ತದ. ಯಾಕಂದ್ರೆ ನೋಡ್ರಿ ಪಿ ನಡಕ್ಕೂ ಕೂಡ ಗ್ರೇಟರ್ ದೆನ್ ಈಕ್ವಲ್ ಐತಿ, ಇಲ್ಲೂ ಕೂಡ ನೋಡ್ರಿ ಗ್ರೇಟರ್ ದೆನ್ ಈಕ್ವಲ್ ರಿಂದ ಸೊ ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಐತಿ. ಬಟ್ ನಾ ಯಾವಾಗ ಹೇಳಿದ್ನಿ ಮುಂಚೆನೆ, ಯಾವಾಗ ಗ್ರೇಟರ್ ದೆನ್ ಈಕ್ವಲ್ ಟು ಬಂದಾಗ ಸೊ ಇಲ್ಲಿ ಗ್ರೇಟರ್ ಅಷ್ಟ ಅಂದ್ರೂ ತಪ್ಪ, ಈಕ್ವಲ್ ಅಂತ ಅಷ್ಟ ಅಂದ್ರೂ ಕೂಡ ತಪ್ಪ. ಓಕೆ, ಹಾಗಾಗಿ ಸೊ ಪಿ ಇಸ್ ಈಕ್ವಲ್ ಟು ಜಿ ಅನ್ನೋದು ಏನ್ರಿ ತಪ್ಪಾಯ್ತು. ಓಕೆ, ಹಾಗಾದ್ರೆ ಈ ಮೂರು ರೂಲ್ಸ್ ಗಳು ನಿಮಗೆ ಅರ್ಥ ಆಗಿರ್ಬೇಕು. ಓಕೆ, ಇನ್ ಕೇಸ್ ಅರ್ಥ ಆಗಿಲ್ಲಪ್ಪ ಅಂತಂದ್ರ ಸೊ ಸ್ವಲ್ಪ ಇನ್ನೊಂದ್ಸತಿ ನೋಡ್ರಿ. ಸೊ ಇನ್ನೊಂದ್ಸತಿ ನೋಡಿದ ನಂತರ ನಿಮಗೆ ಕ್ಲಿಯರ್ಲಿ ಅರ್ಥ ಆಕೈತಿ. ಓಕೆ, ಸೊ ದೆನ್ ಹಾಗಾದ್ರೆ ಸೊ ಈ ಮೂರು ರೂಲ್ಸ್ ಗಳನ್ನ ನಾವು ಒಂದು ಬೇಸ್ ಆಗಿ ಇಟ್ಕೊಂಡು ಏನಂತಾರ ಸೊ ಈಗ ನಾವು ಮುಂದಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣಂತ್ರಿ. ಓಕೆ, ಸೊ ಈಗ ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಕ್ವಶನ್ಸ್ ಇದಾವ. ಹಾಗಾದ್ರೆ ದ ಕ್ವಶನ್. ಓಕೆ, ಸೊ ಕ್ವಶನ್ ಹೋಗಿಂತ ಮುಂಚೆ ಅಂತ ನೋಡ್ರಿ, ಸೊ ನಮ್ಮ ಒಂದು ಕೋಚಿಂಗ್ ಸೆಂಟರ್ ಏನಪ್ಪಾ ಅಂದ್ರ ಒಂದು ಬೆಳಗಾವಿಯಲ್ಲಿದ್ದು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಅಂತ. ಓಕೆ, ಸೊ ಐ ಥಿಂಕ್ ನಿಮ್ಗೆಲ್ಲ ಗೊತ್ತಿದೆ. ಸೊ ದೆನ್ ಯಾಕಂದ್ರೆ ಸೊ ಕರ್ನಾಟಕದಲ್ಲಿ ಸೊ ಟಾಪ್ ರಿಸಲ್ಟ್ಸ್ ಕೊಡ್ತಾ ಇರುವಂತ ಸೊ ನಮ್ಮ ಏಕೈಕ ಸಂಸ್ಥೆ ಅಂದ್ರೆ ನಮ್ಮ ಕರ್ನಾಟಕ ಕೋಚಿಂಗ್ ಸೆಂಟರ್. ಓಕೆ, ಸೊ ಹಾಗಾದ್ರೆ ನೋಡ್ರಿ, ಇದೇ ಮುಂದಿನ ಮೇ 2026 11ನೇ ತಾರೀಕಿನ ಮೇ. ಓಕೆ, ಏನಂತಾರೆ ಸೊ ಎಲ್ಲ ಏನಪ್ಪ SSC GD ಆಗಿರ್ಬೋದು, CISF, CRPF, BSF, SSB, ITBP. ಓಕೆ, ಅಥವಾ RRB ಗೆ ಸಂಬಂಧಪಟ್ಟಂಗೆ, ರೈಲ್ವೆ ಸಂಬಂಧಪಟ್ಟಂಗೆ ಆಯ್ತು. ಓಕೆ, ಸೊ ಈ ಎಲ್ಲಕ್ಕೂ ಸಂಬಂಧಪಟ್ಟಂಗೆ ನಮ್ಮ ಹೊಸ ಬ್ಯಾಚ್ ಗಳು ಏನಪ್ಪಾ ಅಂದ್ರೆ ಸೊ ಮೇ 11 ತಾರೀಕಿಗೆ ಪ್ರಾರಂಭ ಆಗ್ತದವೆ.
ಓಕೆ. ಸೊ ಇದಕ್ಕಿಂತ ಹೆಚ್ಚಿಗೆ ನಾನು ನಿಮಗೆ ಏನು ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ನಿಮಗೆಲ್ಲ ಗೊತ್ತಿದ್ದಿದ್ದೆ ಐತಿ ನಮ್ಮಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗ್ಯಾರೋ ಅನ್ನೋದು ಗೊತ್ತೈತಿ. ಓಕೆ. ಸೊ ಮತ್ತ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ 3,000ಕ್ಕಿಂತ ಹೆಚ್ಚಿನ ಹುಡುಗರು ಈಗ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಒಂದು ಜಾಬ್ ಹಿಡಿದಾರ ಅನ್ನೋದು ನಿಮ್ಗೆ ಗೊತ್ತೈತಿ. ಓಕೆ. ಸೊ ಹೆಚ್ಚಿನ ಏನಪ್ಪಾ ಅಂದ್ರೆ ನಾವು ನಿಮಗೆ ಏನ್ ಹೇಳೋದಿಲ್ಲ, ಯಾಕಂದ್ರೆ ಒಂದು ಒಳ್ಳೆ ರೀತಿಯಾದ ಒಂದು ಫ್ಯಾಕಲ್ಟೀಸ್ ಇದಾರ. ಸೊ ಪ್ರತಿ ಸಬ್ಜೆಕ್ಟ್ಗೂ ಏನಪ್ಪಾ ಸಪ್ರೇಟ್ ಆದ ಟೀಚರ್ಸ್ ಇದಾರೆ. ಸೊ ಈ ರೀತಿ ಇರೋದ್ರಿಂದ ಸೊ ನೀವು ಏನಾದರೂ ಇಂಟ್ರೆಸ್ಟೆಡ್ ಇದ್ರೆ ಸೊ ದೆನ್ ಡೆಫಿನೆಟ್ಲಿ ಏನಂತರ ಈ 11ನೇ ತಾರೀಕು ಸ್ಟಾರ್ಟ್ ಆಗುವಂತ ಬ್ಯಾಚ್ಗೆ ಜಾಯಿನ್ ಆಗ್ಬೋದು. ಓಕೆ. ಹಾಗಾದ್ರೆ ಸೊ ಮುಂದಿನ ನೋಡ್ರಿ, ಸೊ ಪ್ರಶ್ನೆಗಳು ನೋಡೋಣಂತ. ಓಕೆ. ಹಾಗಾದ್ರೆ ಈ ಪ್ರಶ್ನೆ ನೋಡ್ರಿ. ಓಕೆ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾರ ಏನ್ ನೋಡ್ರಿ. ಸೊ ಪಿ ಇಸ್ ಲೆಸ್ ದೆನ್ ಆರ್ ಇಸ್ ಲೆಸ್ ದೆನ್ ಎಸ್ ಇಸ್ ಲೆಸ್ ದೆನ್ ಟಿ, ದೆನ್ ಟಿ ಇಸ್ ಗ್ರೇಟರ್ ದೆನ್ ಯು. ಓಕೆ. ಹಾಗಾದ್ರೆ ಈಗ ಯು ಈಸ್ ಲೆಸ್ ದೆನ್ ಆರ್ ಮತ್ತು ಟಿ ಈಸ್ ಗ್ರೇಟರ್ ದೆನ್ ಪಿ ಅನ್ನುವಂತ ಎರಡು ಕನ್ಕ್ಲೂಷನ್ಸ್ ಅದಾವ. ಓಕೆ. ಈ ಎರಡು ಕನ್ಕ್ಲೂಷನ್ ಒಳಗ ಸೊ ನಮಗೆ ಏನ್ ಬೇಕಂತಂದ್ರೆ ಯಾವ್ದು ಕರೆಕ್ಟ್ ಐತಿ ಯಾವ್ದು ತಪ್ಪೈತಿ ಅದ್ರ ಬೇಸ್ ಮೇಲೆ ನಮಗೆ ಇಲ್ಲಿ ನಿರ್ಣಯಗಳನ್ನು ಕೊಟ್ಟಾರ. ಓಕೆ. ಸೊ ನೋಡ್ರಿ, ಈ ಕಡೆ ಐತಿ ಇಂಗ್ಲಿಷ್ನ್ಯಾಗ, ಓಕೆ, ಈ ಕಡೆ ಐತಿ ಕನ್ನಡದೊಳಗ. ಓಕೆ. ಸೊ ಹಾಗಾದ್ರೆ ಈ ಒಂದು ನಿರ್ಣಯದಲ್ಲಿ ನೋಡ್ರಿ. ಓಕೆ. ಹಾಗಾದ್ರೆ ಸೊ ಈ ನಿರ್ಣಯಗಳು ಫೈನ್. ಸೊ ಹಾಗಾದ್ರೆ ನೋಡ್ರಿ, ಏನಿಲ್ಲ, ಸೊ 3 ರೂಲ್ಸ್ ಹೇಳೇನಲ್ಲ, ಆ 3 ರೂಲ್ಸ್ ಅನ್ನ ಮಾತ್ರ ಫಾಲೋ ಮಾಡ್ರಿ. ಆ 3 ರೂಲ್ಸ್ ಮೇಲೆನೆ ಎಲ್ಲ ಐತಿ. ಓಕೆ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ, ಯು ಇಸ್ ಲೆಸ್ ದೆನ್ ಆರ್ ಅಂತ ಹೇಳೋಣ. ಓಕೆ. ಹಾಗಾದ್ರೆ ನೋಡ್ರಿ, ಈಗ ನಮಗ ಯು ಐತಿ ಇಲ್ಲಿ, ಆರ್ ಐತಿ ಇಲ್ಲಿ, ಬಟ್ ನೀವು ನೋಡ್ಬೋದು ಎರಡರ ನಡಕ್ಕೂ ಏನಾಗೈತಿ, ಡಿಸಿಮಿಲರ್ ಆಗೈತಿ ನೋಡ್ರಿ. ಓಕೆ. ನಾನು ನಿಮ್ಗೆ ಏನ್ ಹೇಳಿದ್ನಿ, ಒಂದ್ಸಲ ಡಿಸಿಮಿಲರ್ ಆತಂದ್ರ ಸೊ ಫಾಲೋ ಆಗಂಗಿಲ್ಲ, ಯಾವ್ದೇ ಸಿಂಬಲ್ ಇದ್ರು ಕೂಡ ಸೊ ತಪ್ಪರಿ. ಓಕೆ. ಹಾಗಾದ್ರೆ ಯು ಇಸ್ ಲೆಸ್ ದೆನ್ ಆರ್ ಅನ್ನೋದು ಏನಾತ್ರಿ, ಸೊ ರಾಂಗ್ ಐತಿ ನೋಡ್ರಿ. ಓಕೆ. ಯು ಇಸ್ ಲೆಸ್ ದೆನ್ ಆರ್ ಅನ್ನೋದ ರಾಂಗ್ ಆಯ್ತು. ದೆನ್ ಅದೇ ರೀತಿ ನೋಡ್ರಿ, ಟಿ ಇಸ್ ಗ್ರೇಟರ್ ದೆನ್ ಪಿ ಅಂತ ಹೇಳ್ತಾರ. ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ಟಿ ಎಲ್ಲೈತಿ, ಸೊ ಟಿ ಎಲ್ಲೈತಿ ನೋಡ್ರಿ, ಇಲ್ಲೈತಿ. ಪಿ ಎಲ್ಲೈತಿ ಅಂದ್ರೆ ಇಲ್ಲೈತಿ. ಓಕೆ. ನೋಡ್ರಿ, ಟಿ ಇಸ್ ಗ್ರೇಟರ್ ದೆನ್ ಪಿ. ಓಕೆ. ಟಿ ಇಂದ ಪಿ ವರೆಗೆ ಏನಾಗ್ಬೇಕು, ಎಲ್ಲ ಓಪನ್ ಇರ್ಬೇಕು. ನೀವು ಇಲ್ಲಿಂದ ನೋಡಿ, ಟಿ ಇಂದ ಎಸ್ ಓಪನ್ ಐತಿ, ಎಸ್ ಇಂದ ಆರ್ ಓಪನ್ ಐತಿ, ಆರ್ ಇಂದ ಪಿ ಓಪನ್ ಐತಿ, ಹೌದಲ್ಲ? ಸೊ ಸರಿ. ಅಥವಾ ಬೇಡ, ಸೊ ಕಾಮನ್ ಸಿಂಬಲ್ ನೋಡ್ತೀರಾ. ಸೊ ನೋಡ್ರಿ, ಹಾಗಾದ್ರೆ ಪಿ ಮತ್ತ ಟಿ ನಡುವ ನೋಡ್ರಿ 1 2 3 ಏನದಾವ, ಸ್ಮಾಲರ್ ಸಿಂಬಲ್ ಅದಾವ್ರಿ, ಲೆಸರ್ ಸಿಂಬಲ್ ಐತಿ, ಹೌದನಿಲ್ಲ? ಹಾಗಾದ್ರೆ ಏನಕ್ಕೈತಿ, ಪಿ ಇಸ್ ಲೆಸ್ ದೆನ್ ಟಿ ಆದ್ರೆ ಅದೇ ರೀತಿ ಟಿ ಇಸ್ ಗ್ರೇಟರ್ ದೆನ್ ಪಿ ಆಕೈತಿ. ಸೊ ಹಾಗಾದ್ರೆ ಸರಿ ಐತ್ರಿ. ಒಂದೇದು ತಪ್ಪು, ಎರಡನೇ ಸರಿ ಐತಿ. ಹಾಗಾದ್ರೆ ಆಪ್ಷನ್ ಏನಾಗ್ಬೇಕಂದ್ರ ಆಪ್ಷನ್ ಬಿ ಆಕೈತಿ ನೋಡ್ರಿ. ಏನಂತಾರ, ಕೇವಲ ನಿರ್ಣಯ 2 ಮಾತ್ರ ಅನುಸರಿಸುತ್ತದೆ. ಓಕೆ. ನಿರ್ಣಯ 2 ಮಾತ್ರ ಅನುಸರಿಸುತ್ತದೆ ಅಂದ್ರೆ ಇಫ್ ಓನ್ಲಿ ದ ಕನ್ಕ್ಲೂಷನ್ 2 ಫಾಲೋಸ್. ಓಕೆ. ಸೊ ಅಂದ್ರ ಸೆಕೆಂಡ್ ಫಾಲೋ ಆಗೈತಿ. ಅಂಡರ್ಸ್ಟುಡಾ? ಸೊ ದೆನ್ ಹಂಗಾರ ನೆಕ್ಸ್ಟ್ ತಗೊಂಡ್ರಿ ಮುಂದಿನ ಪ್ರಶ್ನೆಗೆ. ಓಕೆ. ಸೊ ಅಗೇನ್ ನೋಡ್ರಿ, ಈ ಮುಂದಿನ ಪ್ರಶ್ನೆ ಒಳಗ ಸೊ ದೆನ್ ಏನೈತಿ ಅಂತಾರ, ಸೊ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಐತಿ. ನಮಗೆ ಏನೈತಂದ್ರ ಜಡ್ ಈಸ್ ಗ್ರೇಟರ್ ದೆನ್ ಯು ಅಂತ ಕೊಟ್ಟಾರ. ಬಟ್ ನೋಡ್ರಿ, ಜಡ್ ಆ ಕಡೆ ಐತಿ, ಯು ಈ ಕಡೆ ಐತಿ. ಸೊ ಅಥವಾ ಬ್ಯಾಡಪ್ಪ ಅಂದ್ರೆ ಯು ಮತ್ತೆ ಜಡ್ ಒಳಗ ಡೈರೆಕ್ಟ್ಲಿ ನೋಡ್ರಿ. ಓಕೆ. ಏನದ ಅಂತಾರ, ಸೊ ಇಲ್ಲೂ ಗ್ರೇಟರ, ಇಲ್ಲೂ ಗ್ರೇಟರ, ಇಲ್ಲೂ ಗ್ರೇಟರ, ಇಲ್ಲಿ ಈಕ್ವಲ್ ಐತಿ, ಬಲ್ಲಿ ಇಲ್ಲ ಅಂತಾರ, ಓನ್ಲಿ ಗ್ರೇಟರ ಬರೋದು. ಓಕೆ. ಅಂದ್ರೆ ನೋಡ್ರಿ, ಇದ್ರ ಪ್ರಕಾರ ಏನಾಕೈತಿ, ಯು ಇಸ್ ಗ್ರೇಟರ್ ದೆನ್ ಜಡ್ ಆದ್ರೆ ಇದ್ರ ರಿವರ್ಸ್ ದಾಗ ಏನಾಗಬೇಕದ, ಜಡ್ ಇಸ್ ಲೆಸ್ ದೆನ್ ಯು ಆಗ್ಬೇಕು. ಬಟ್ ಇಲ್ಲಿ ಕೊಟ್ಟಾರ ಜಡ್ ಇಸ್ ಗ್ರೇಟರ್ ದೆನ್ ಯು ಅಂತಾರ. ಸೊ ದೆನ್ ತಪ್ಪಾತ್ರಿ. ಓಕೆ. ಸೊ ಇದು ಏನಾಯ್ತು, ತಪ್ಪಾಯ್ತು. ಓಕೆ. ಸೊ ದೆನ್ ಹಾಗಾರ ಡಬ್ಲ್ಯೂ ಇಸ್ ಲೆಸ್ ದೆನ್ ಟಿ ಅಂತಿದೆ. ಸೊ ಹಾಗಾರ ನೋಡ್ರಿ, ಡಬ್ಲ್ಯೂ ಇಸ್ ಲೆಸ್ ದೆನ್ ಟಿ ಅಂತಂದಾಗ ಟಿ ಇಲ್ಲೈತಿ, ಡಬ್ಲ್ಯೂ ಇಲ್ಲೈತಿ. ಸೊ ನೋಡ್ರಿ, ಗ್ರೇಟರ್ 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 ಕಾಮನ್ ಐತಿ, ಬಟ್ ಈಕ್ವಲ್ ಕಾಮನ್ ಇಲ್ಲ ಅಂತಾರ. ಏನಾಯ್ತು, ಟಿ ಈಸ್ ಗ್ರೇಟರ್ ದೆನ್ ಡಬ್ಲ್ಯೂ. ನೋಡ್ರಿ ಏನಾಕೈತಿ, ಟಿ ಈಸ್ ಗ್ರೇಟರ್ ದೆನ್ ಡಬ್ಲ್ಯೂ ಆದ್ರೆ ಸೊ ಇತರ ರಿವರ್ಸ್ ಏನಾಕೈತ್ರಿ, ಡಬ್ಲ್ಯೂ ಈಸ್ ಲೆಸ್ ದೆನ್ ಟಿ. ಸೊ ಹಾಗಾದ್ರೆ ಅದೇ ಐತಿ ನೋಡ್ರಿ, ಡಬ್ಲ್ಯೂ ಇಸ್ ಲೆಸ್ ದೆನ್ ಟಿ. ಸರಿ ಆಯ್ತ್ರಿ. ಓಕೆ. ಹಾಗಾದ್ರೆ ಒಂದನೇದ ತಪ್ಪು, ಎರಡನೇದು ಸರಿ. ಸೊ ಅಗೇನ್ ಏನಪ್ಪಾ ಅಂತಾರ, ಆಪ್ಷನ್ ಏನ್ ಬಂದ್ರಿ, 2 ಮಾತ್ರ ಅನುಸರಿಸುತ್ತದೆ. ಓಕೆ. ಸೊ ಈ ಒಂದು ನೋಡ್ರಿ ಯಾವ ರೀತಿ ಕ್ವಶನ್ ಮಾಡೋದು ಗೊತ್ತಾಗೈತ್ಯಾ. ಓಕೆ. ನೀವು 3 ರೂಲ್ಸ್ ಫಾಲೋ ಮಾಡಿರಿ ಅಂತಂದ್ರ ಸೊ ಬಹಳ ಈಸಿ ಐತ್ರಿ. ಓಕೆ. ಸೊ ಏನಿಲ್ಲ, ಇದ್ರೊಳಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಅದೊಂದು ಕಾನ್ಸೆಪ್ಟ್ ಹೇಳಿದ್ರ ಸೊ ಏನ್ ನೀವು ಬೇಕಾದಂತ ಕ್ವಶನ್ಸ್ ಅನ್ನ ಮಾಡ್ಬೋದು. ಓಕೆ. ಸೊ ದ ನೆಕ್ಸ್ಟ್ ಹಂಗಂದ್ರ ನೋಡ್ರಿ ಈಗ. ಓಕೆ. ಮತ್ತೊಂದು ಸ್ಟೇಟ್ಮೆಂಟ್ ಬಂದ್ ನೋಡ್ರಿ. ಹಾಗಾದ್ರೆ ಸೊ ಇಲ್ಲಿ ಫಸ್ಟ್ ಏನೈತಿ ನೋಡ್ರಿ, ಪಿ ಇಸ್ ಗ್ರೇಟರ್ ದೆನ್ ಕೆ. ನೆಕ್ಸ್ಟ್ ಐತಿ ಎನ್ ಇಸ್ ಗ್ರೇಟರ್ ದೆನ್ ಓ. ಹಾಗಾದ್ರೆ ನೋಡ್ರಿ, ಈಗ ನೀವು ಪಿ ಇಲ್ಲೈತಪ್ಪ. ಓಕೆ. ಕೆ ಎಲ್ಲೈತಿ ನೋಡ್ರಿ, ಇಲ್ಲಿ ಹೌದಲ್ಲ? ನೋಡ್ರಿ, ಪಿ ಇಂದ ಓ ಓಪನ್, ಓ ದಿಂದ ಎನ್ ಓಪನ್, ಎನ್ ಇಂದ ಎಂ ಓಪನ್, ಎಂ ಇಂದ ಎಲ್ ಓಪನ್, ಎಲ್ ಇಂದ ಕೆ ಓಪನ್, ಹೌದಲ್ಲ? ಅದ ಅಥವಾ ಬ್ಯಾಡಪ್ಪ ಅಂದ್ರ ನೋಡ್ರಿ, ಕೆ ಮತ್ತ ಗ್ರೇಟ್ ಲೆಸ್ ದೆನ್ ಪಿ ಆಕೈತ್ರಿ. ಯಾಕಂದ್ರೆ ಎಲ್ಲಾ ಕಡೆ ಲೆಸ್ ದೆನ್ ಅಷ್ಟ ಕಾಮನ್ ಐತಿ, ಹೌದಿಲ್ಲ? ಹಾಗಾದ್ರೆ ಸೊ ಕೆ ಇಸ್ ಲೆಸ್ ದೆನ್ ಪಿ ಆದ್ರೆ ಇದ್ರ ರಿವರ್ಸ್ ಏನಕೈತಿ, ಇದು ಆಕೈತ್ಯಾ. ಹಾಗಾದ್ರೆ ಒನ್ನೇದ ಕರೆಕ್ಟ್ ಆಯ್ತು. ಓಕೆ.
ದೆನ್ ಎನ್ ಈಸ್ ಗ್ರೇಟರ್ ದೆನ್ ಓ ಅಂತಾರ. ಬಟ್ ಇಲ್ಲಿ ಏನೈತಿ ನೋಡ್ರಿ, ಎರಡು ಬಾಜುನೇ ಇರೋದ್ರಿಂದ ಡೈರೆಕ್ಟ್ಲಿ ಎನ್ ಈಸ್ ಲೆಸ್ ದೆನ್ ಓ ಐತಿ, ಇಲ್ಲಿ ಗ್ರೇಟರ್ ದೆನ್ ಓ ಅಂತ ಕೊಟ್ಟಾರ. ಇದು ಏನಾಯ್ತು, ರಾಂಗ್ ಆಯ್ತು. ಹಾಗಾದ್ರೆ ಒಂದು ಮಾತ್ರ ಅನಿಸ್ತದೆ, ಆದ್ರೆ ಎರಡು ಮಾತ್ರ ಏನಾಗಿಲ್ಲ, ಅನುಸರಿಸಂಗಿಲ್ಲ. ಅಂದ್ರೆ ಆಪ್ಷನ್ ಎ ಬಂತು ನೋಡ್ರಿ, ಕೇವಲ ಒಂದು ಮಾತ್ರ ಅನುಸರಿಸುತ್ತೆ. ಅಂಡರ್ಸ್ಟುಡ? ಸೊ ಅರ್ಥ ಆಗಿರ್ಬೇಕು ಅನ್ಕೋತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಕೊಟ್ಟಾರ? ಸೊ ನೋಡ್ರಿ, ಇಲ್ಲಿ ಈಕ್ವಲ್ ಬಂತು ನೋಡ್ರಿ. ಓಕೆ, ಈಕ್ವಲ್ ಬಂದಾಗ ನಾ ಏನ್ ಮಾಡ್ಬೇಕಂತಿದ್ದೆ, ಸೊ ಈ ಈಕ್ವಲ್ ಅನ್ನ ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡಿಬಿಡ್ರಿ. ಓಕೆ, ಈ ಈಕ್ವಲ್ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಓಕೆ, ಏನಂತ ತಿಳ್ಕೊತೀರಿ, ಈಕ್ವಲ್ ಇಲ್ಲ, ಸಾರಿ. ಓಕೆ, ಇಲ್ಲಿ ಈಕ್ವಲ್ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಫೈನ್. ಹಾಗಾದ್ರೆ ಇಲ್ಲಿ ಈಕ್ವಲ್ ಇಲ್ಲ ಅಂತಂದಾಗ ಸೊ ದೆನ್ ನೋಡ್ರಿ, ಎ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಇ ಐತಿ. ಸೊ ಹಾಗಾದ್ರೆ ನೋಡ್ರಿ, ಎ ಇಲ್ಲಿ ಐತಿ. ಓಕೆ, ಸೊ ಎ ಇಲ್ಲಿ ಐತಿ, ನೆಕ್ಸ್ಟ್ ಇ ಇಲ್ಲಿ ಐತಪ್ಪ. ಓಕೆ, ಬಟ್ ಎ ಮತ್ತು ಇ ನಡುವ ನೋಡ್ರಿ, ಇಲ್ಲಿ ಏನಾಗತೈತಿ ಅಂತ ನೋಡ್ರಿ, ಡಿಸಿಮಿಲರ್ ಕಾಂಬಿನೇಷನ್ ಬರತೈತಿಯಾ. ಸೊ ಡಿಸಿಮಿಲರ್ ಕಾಂಬಿನೇಷನ್ ಬಂತಂದ್ರೆ ಏನಾಗ್ತಿದ, ಸೊ ಏನೇ ಇದ್ರು ಕೂಡ ರಾಂಗ್ ಆಕೈತಿ, ಹೌದಲ್ರಿ? ದೆನ್ ಅದೇ ರೀತಿ ನೋಡ್ರಿ, ಸೊ ಇಲ್ಲಿ ಏನ್ ಬರ್ತೈತಿ ಅಂತಂದ್ರ ಸಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ. ಸೊ ಸಿ ಎಲ್ಲೈತಿ, ಇಲ್ಲಿ ಐತಿ ನೋಡ್ರಿ. ಓಕೆ, ಸೊ ಎ ಎಲ್ಲೈತಪ್ಪ ಅಂದ್ರೆ ಇಲ್ಲಿ ಐತಿ. ಓಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂತ ಕೊಟ್ಟಾರ. ಬಟ್ ಎ ಮತ್ತು ಸಿ ನಡುವೆ ನಮ್ಗೆ ಆಕ್ಚುಲಿ ಏನ್ ಬರುತ್ತೆ ಅಂದ್ರೆ ಎ ಇಸ್ ಲೆಸ್ ದೆನ್ ಸಿ ಅಂತ ಬರೋದು. ಓಕೆ, ಅದ ರಿವರ್ಸ್ ಮಾಡಿದಾಗ ಸಿ ಇಸ್ ಗ್ರೇಟರ್ ದೆನ್ ಎ ಆಕೈತಿ. ಓಕೆ, ಬಟ್ ಇಲ್ಲಿ ಗ್ರೇಟರ್ ದೆನ್ ಬರೋದ್ರಿಂದ, ಬಟ್ ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ, ಲೆಸ್ ದೆನ್ ಆರ್ ಈಕ್ವಲ್ ಅಂತ ಐತಿ. ದೆನ್ ಇದು ಕೂಡ ಏನಾಕೈತ್ರಿ, ಸೊ ರಾಂಗ್ ಆಯ್ತು. ಸೊ ದೆನ್ ಹಾಗಾದ್ರೆ ಸೊ ಏನಾಕೈತ್ರಿ, ಎರಡು ಕೂಡ ತಪ್ಪದಾವ. ಸೊ ಈ ಎರಡು ತಪ್ಪದಾವ ಅಂತಂದ್ರ ಸೊ ನೋಡ್ರಿ, ಆಪ್ಷನ್ ಏನ್ ಬರ್ತೈತಿ, ನಿರ್ಣಯ 1 ಅಥವಾ ನಿರ್ಣಯ 2 ಅನುಸರಿಸೋದಿಲ್ಲ. ಓಕೆ, ಸೊ ಇಲ್ಲಿ ಆಕ್ಚುಲಿ ಮುಂದೆ ಬಂದಿರ್ತೈತಿ ನಂತರ 2. ಓಕೆ, ಸೊ ಹಾಗಾದ್ರೆ ಆಪ್ಷನ್ ಡಿ ಸೊ ಆನ್ಸರ್ ಕರೆಕ್ಟ್ ಆಕೈತಿ. ಓಕೆ, ಯಾಕಂದ್ರೆ ಎರಡು ಆನ್ಸರ್ ಆಗತ್ತಿಲ್ಲ. ಓಕೆ, ಬಟ್ ಇಲ್ಲೊಂದು ಏನಂತಾರ, ಎರಡು ತಪ್ಪಾದಾಗ ಆಕ್ಚುಲಿ ಕಾಂಪ್ಲಿಮೆಂಟರಿ ಪೇರ್ ಬರೋದು ಚಾನ್ಸ್ ಇರ್ತದೆ, ಬಟ್ ಇಲ್ಲಿ ಬರಂಗಿಲ್ಲ. ಅದು ನೆಕ್ಸ್ಟ್ ಕ್ವಶನ್ಸ್ ಆಗಿ ಹೇಳ್ತೀನಿ ನಾನು ನಿಮಗೆ. ಓಕೆ, ಸೊ ಅಲ್ಲಿ ನಿಮ್ಗೆ ಈ ನಿರ್ಣಯ 1 ಅಥವಾ 2 ಅನುಸರಿಸದೆ ಅನ್ನುವಂತ ಸೊ ಒಂದು ಆನ್ಸರ್ ಬರ್ತೈತಿ. ಅದಕ್ಕೆ ನಾವು ಕಾಂಪ್ಲಿಮೆಂಟರಿ ಪೇರ್ ಅಂತ ಕರಿತೀವಿ. ಓಕೆ, ಅದು ಯಾವಾಗ ಬರ್ದಿದೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ಓಕೆ, ಸೊ ಮುಂದಿನ ಪ್ರಶ್ನೆದೊಳಗೆ ಅದು ಕೂಡ ಒಂದು ಪ್ರಶ್ನೆ ಐತಿ ಇದ್ರಾಗ. ಓಕೆ, ಒಂದೆರಡು ಪ್ರಶ್ನೆ ಅದಾವ. ಓಕೆ, ಸೊ ಈಗ ಈ ಪ್ರಶ್ನೆ ನಿಮ್ಗೆ ಅರ್ಥ ಇರ್ಬೇಕು, ಎರಡು ತಪ್ಪಾಗ್ಯಾವ. ಓಕೆ, ಹಾಗಾದ್ರೆ ಆಪ್ಷನ್ ಡಿ ಬಂತು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಈಗ ಸೊ ನೋಡ್ರಿ, ಈ ಒಂದು ಪ್ರಶ್ನೆ ಒಳಗ ಓಕೆ, ಈ ಒಂದು ಪ್ರಶ್ನೆ ಒಳಗ ನೋಡ್ರಿ, ಎರಡು ಸ್ಟೇಟ್ಮೆಂಟ್ ಕೊಟ್ಟಾರ. ಓಕೆ, ಎರಡು ಸ್ಟೇಟ್ಮೆಂಟ್ ಕೊಟ್ಟಾಗ ಹೆಂಗ್ ಮಾಡೋದು? ಸೊ ಎರಡು ಸ್ಟೇಟ್ಮೆಂಟ್ ಕೊಟ್ಟಾಗ ನೋಡ್ರಿ, ಇಲ್ಲಿಯೂ ಆರ್ ಐತಿ, ಇಲ್ಲಿಯೂ ಆರ್ ಐತಿ. ಸೊ ದೆನ್ ಏನ್ ಮಾಡೋದು, ಡೈರೆಕ್ಟ್ ಕನೆಕ್ಟ್ ಮಾಡೋದು. ಓಕೆ, ಡೈರೆಕ್ಟ್ ಕನೆಕ್ಟ್ ಮಾಡ್ಬಿಡ್ರಲ್ಲ, ಸೊ ಬಗಿನೇ ಇರ್ತ. ಅಥವಾ ಬೇಡ ಬರಿಬೇಕಂತಾರ ಬರೀರಿ. ಓಕೆ, ಪಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕ್ಯೂ, ಕ್ಯೂ ಇಸ್ ಗ್ರೇಟರ್ ದೆನ್ ಆರ್, ದೆನ್ ಆರ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ನೋಡ್ರಿ ಏನೈತಿ, ಎಸ್ ಇಸ್ ಈಕ್ವಲ್ ಟು ಟಿ ಅಂದ್ರೆ ಎಸ್ ಟಿ ಮಾಡ್ರಿ. ದೆನ್ ಟಿ ಇಸ್ ಗ್ರೇಟರ್ ದೆನ್ ಪಿ. ನೋಡ್ರಿ, ಯಾವಾಗ ಸ್ಟೇಟ್ಮೆಂಟ್ ಬರ್ತೀರಿ, ಸ್ಟೇಟ್ಮೆಂಟ್ ಬಂತು ಅಂದ್ರ ಎರಡು ಸ್ಟೇಟ್ಮೆಂಟ್ ಅದ ಸಪ್ರೇಟ್ ಇದ್ದು, ಅದನ್ನ ನಾವ್ ಏನ್ ಮಾಡಿದ್ವಿ, ಜಾಯಿಂಟ್ ಮಾಡಿ ಒಂದೇ ಸ್ಟೇಟ್ಮೆಂಟ್ ಮಾಡಿದ್ವಿ. ಯಾಕೆ, ಇಲ್ಲಿ ಆರ್ ಕಾಮನ್ ಇತ್ತು ಅದಕ್ಕೆ. ಓಕೆ, ಒಂದ್ ವೇಳೆ ಆರ್ ಈ ಕಡೆ ಇದ್ದಿತ್ತಂದ್ರೆ ಏನಾಕಿತ್ತು ಅಂದ್ರೆ ಪ್ರತಿಯೊಂದು ಏನಾಕಿತ್ತು, ರಿವರ್ಸ್ ಆಗಿಬಿಡ್ತಿತ್ತು. ಓಕೆ, ಅದು ಒಂಥರ ನಿಮ್ಗೆ ಹೇಳ್ತೀನಿ ನೋಡ್ರಿ ನಾನು. ಓಕೆ, ಈಗ ಈ ತರ ನೋಡ್ರಿ, ಮೊದಲ ಪಿ ಇಸ್ ಲೆಸ್ ದೆನ್ ಎಸ್ ಅಂತಂದ್ರ ದೆನ್ ಪಿ ಇಲ್ಲಿ ಐತಿ, ಎಸ್ ಇಲ್ಲಿ ಐತಿ. ಬಟ್ ಇಲ್ಲಿ ನೋಡ್ರಿ ಏನಾಗೈತಿ, ಡಿಸಿಮಿಲರ್ ಕಾಂಬಿನೇಷನ್ ಆಗೋದ್ರಿಂದ ಸೊ ದೆನ್ ಒನ್ ಇದ್ ರಾಂಗ್ ಆಯ್ತು. ದೆನ್ ಕ್ಯೂ ಇಸ್ ಗ್ರೇಟರ್ ದೆನ್ ಟಿ ಅಂತ ಐತಿ. ನೋಡ್ರಿ, ಕ್ಯೂ ಇಲ್ಲಿ ಐತಿ, ಟಿ ಇಲ್ಲಿ ಐತಿ. ನೋಡಿ, ಕ್ಯೂ ಐತಿ ಇಲ್ಲಿ, ಟಿ ಐತಿ ಇಲ್ಲಿ. ಇಲ್ಲಿ ಗ್ರೇಟರ್ ಮತ್ತೆ ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ ಇರೋದ್ರಿಂದ, ಬಟ್ ಕಾಮನ್ ಇರೋದಂತ ಯಾವುದು, ಗ್ರೇಟರ್. ಹಾಗಾಗಿ ಕ್ಯೂ ಇಸ್ ಗ್ರೇಟರ್ ದೆನ್ ಟಿ ಆಕೈತ್ರಿ. ದೆನ್ ಕ್ಯೂ ಇಸ್ ಗ್ರೇಟರ್ ದೆನ್ ಟಿ ಅನ್ನೋದೇನಾಯ್ತು, ಸರಿಯಾದ ಉತ್ತರ. ಓಕೆ, ಹಾಗಾದ್ರೆ ನೋಡ್ರಿ, ಒಂದೇದ ರಾಂಗ್ ಆಗೈತಿ, ಎರಡನೇದ ಸರಿ ಆಗೈತಿ. ದೆನ್ ಹಾಗಾದ್ರೆ ಆಪ್ಷನ್ ಬಿ ನಿರ್ಣಯ 2 ಮಾತ್ರ ಅನುಸರಿಸುತ್ತೆ. ಓಕೆ, ಸೊ ಅಗೇನ್ ಭಾಳ ಈಸಿ ಐತ್ರಿ, ಹೌದಲ್? ಸ್ವಲ್ಪ ಅಂದ್ರ ಅಂಡರ್ಸ್ಟ್ಯಾಂಡ್ ಆಗತೈತಿ, ಈಜಿ ಅನಿಸಿರ್ಬೇಕು. ಫೈನ್. ಸೊ ಎಸ್, ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಸೊ ನೋಡ್ರಿ, ಎಮ್ ಎನ್ ಏನ್ ಮಾಡ್ಬೇಕ, ಎರಡು ಎಮ್ ಎನ್ ಒಂದ ಅಂತ ತಿಳ್ಕೊಂಡ್ಬಿಡ್ರಿ ಈಗ. ಓಕೆ, ಈಗ ಓ ಇಸ್ ಲೆಸ್ ದೆನ್ ಎಲ್ ಅಂತ ಕೊಟ್ಟಾರ, ಓ ಇಲ್ಲಿ ಐತಿ, ಎಲ್ ಇಲ್ಲಿ ಐತಿ. ನೋಡ್ರಿ, ಹಾಗಾದ್ರೆ ನೋಡ್ರಿ, ಎಲ್ ಇಸ್ ಗ್ರೇಟರ್ ದೆನ್, ನೋಡ್ರಿ ಏನಕ್ಕೈತಿದ, ನೀವು ಆಕ್ಚುಲಿ ನೀವು ಬರಿಬೇಕಂದ್ರೆ ಬರೀರ್ಬೇಕಾರ ಎಮ್ ಎನ್ ಅನ್ನು ಕೂಡಿಸಿ ಬರ್ದ್ ಬಿಡ್ರಿ ಸಾಕ. ಓಕೆ, ಸೊ ಗ್ರೇಟರ್ ದೆನ್ ಓ. ನೋಡ್ರಿ, ಎಲ್ ಮತ್ತು ಓ ನಡಕ್ ಏನಾಗೈತಿ, ಸೊ ಗ್ರೇಟರ್ ಕಾಮನ್ ಐತಿಯಾ, ಹೌದಲ್ಲ? ಸೊ ಹಾಗಾದ್ರೆ ಎಲ್ ಈಸ್ ಗ್ರೇಟರ್ ದೆನ್ ಓ ಆದ್ರೆ ಓ ಈಸ್ ಲೆಸ್ ದೆನ್ ಎಲ್, ಹಂಗಂದ್ರ ಒಂದೇದ್ ಕರೆಕ್ಟ್ ಆತ್ರಿ, ಹೌದೇನಿಲ್ಲ? ಸೊ ದೆನ್ ಅದೇ ರೀತಿ ಎಲ್ ಈಸ್ ಲೆಸ್ ದೆನ್ ಎನ್ ಅಂತ ಕೊಡ್ತಾರ ನೋಡ್ರಿ, ಬಟ್ ಎಲ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಐತಿ. ಹಾಗಾದ್ರೆ ಏನಾಕೈತಿ, ರಾಂಗ್ ಆಕೈತಿ. ಸೊ ಹಾಗಾದ್ರೆ ದ ಆಪ್ಷನ್ ಈಸ್ ಎ, ಕೇವಲ ಒಂದು ಮಾತ್ರ
ಅನುಸರಿಸುತ್ತದೆ. ಓಕೆ, ಸೊ ದೆನ್ ಸೊ ಇದು ಅಗೇನ್ ಅರ್ಥ ಆಗಿರಬೇಕು. ಫೈನ್. ದೆನ್ ಹಾಗಾರ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗಕ್ಕಿಂತ ಮುಂಚೆ ಸೊ ದೆನ್ ನಾನು ನಿಮ್ಗೊಂದು ಹೇಳಿದ್ನಿ ಏನಂತಂದ್ರ ಯಾವಾಗ ಹಿಂಗೆ ಎರಡು ರಾಂಗ್ ಆಗಿರ್ತಾವ ಲೈಕ್ ಸೊ ನಿಮಗೆ ಕಾಂಪ್ಲಿಮೆಂಟರಿ ಪೇರ್ ಬರ್ತೈತಿ ಅಂತ ಹೇಳಿದ್ದೆ. ಓಕೆ, ಸೊ ಆ ಕಾಂಪ್ಲಿಮೆಂಟರಿ ಪೇರ್ ನೋಡ್ರಿ ಈಗ ಯಾವಾಗ ಬರ್ತೈತಿ. ಸೊ ನೋಡ್ರಿ, ಸೊ ಇಲ್ಲಿ ಈ ಒಂದು ಕ್ವಶನ್ ಏನಪ್ಪಾ ಅಂದ್ರ ಇದು ಒಂದು ಕಾಂಪ್ಲಿಮೆಂಟರಿ ಪೇರಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಓಕೆ, ಹಾಗಾದ್ರೆ ಈಗ ನಿಮಗೆ ಇಲ್ಲೂ ಕೂಡ ನೋಡ್ರಿ ಏನೈತೆ ಅಂತಂದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಜಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನೋಡ್ರಿ ನಾ ರೀರೈಟ್ ಮಾಡತ್ತೀನಿ ಯಾಕಂದ್ರೆ ಈಕ್ವಲ್ ಐತಿ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ ರೀರೈಟ್ ಮಾಡ್ತೀನಿ. ಜಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್. ಎಫ್ ಈಸ್ ಈಕ್ವಲ್ ಟು ಏನೈತಿ ನೋಡ್ರಿ ಎಲ್. ಎಲ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಜೆ. ಜೆ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ. ಕೆ ಈಸ್ ಈಕ್ವಲ್ ಟು ಎಚ್ ಅಂದ್ರ ಕೆ ಎಚ್. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ನಮಗೊಂದು ಏನ್ ಕೊಟ್ಟಾರಂದ್ರೆ ಎಚ್ ಈಸ್ ಈಕ್ವಲ್ ಟು ಜಿ, ದೆನ್ ಜಿ ಈಸ್ ಲೆಸ್ ದೆನ್ ಎಚ್. ಓಕೆ, ಹಾಗಾದ್ರೆ ನೋಡ್ರಿ ನಾವು ಎಚ್ ಮತ್ತು ಜಿ ನಡಕ ನೋಡೋದಾದ್ರೆ ನೋಡ್ರಿ ಓಕೆ ಆಕ್ಚುಲಿ ಜಿ ಐತಿ ನೋಡ್ರಿ ಇಲ್ಲಿ, ಎಚ್ ಐತಿ ಎಲ್ಲೇ ಇಲ್ಲಿ. ಓಕೆ, ನಮಗ್ ನೋಡ್ರಿ ಇಲ್ಲೂ ಸಿಂಬಲ್ ಐತಿ, ಇಲ್ಲೂ ಸಿಂಬಲ್ ಐತಿ, ಇಲ್ಲೂ ಸಿಂಬಲ್. ಬಟ್ ನೋಡೋದಾದ್ರೆ ನೋಡ್ರಿ ಇಲ್ಲೂ ಕೂಡ ಲೆಸ್ ದೆನ್ ಈಕ್ವಲ್, ಇಲ್ಲಿ ಕೂಡ ಲೆಸ್ ದೆನ್ ಈಕ್ವಲ್, ಇಲ್ಲೂ ಕೂಡ ಲೆಸ್ ದೆನ್ ಈಕ್ವಲ್. ಹೌದಲ್ರಿ? ಹಾಗಾದ್ರೆ ಜಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ಆಕೇತ್ರಿ. ನೋಡ್ರಿ ಜಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ಆಕೇತಿ. ಹೌದಿಲ್ಲ? ಬ್ಯಾಡಪ್ಪ ನಿಮ್ಗೆ ಇದನ್ನ ರಿವರ್ಸ್ ಬರಿಬೇಕಂತಾರ ಏನಾಕೈತಿ ಎಚ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜಿ ಆಕೈತಿ. ಓಕೆ, ಬಟ್ ಇಲ್ಲಿ ಬರೀ ಎಚ್ ಈಸ್ ಈಕ್ವಲ್ ಟು ಜಿ ಅಂದ್ರ ಇದು ತಪ್ಪ. ಇಲ್ಲಿ ಎಚ್ ಈಸ್ ಲೆಸ್ ದೆನ್ ಈಕ್ವಲ್ ಟು ಎಚ್ ಅಂದ್ರ ಸಾರಿ ಜಿ ಈಸ್ ಲೆಸ್ ದೆನ್ ಎಚ್ ಅಂತಾರ ಇದು ಏನಕೈತಿ ಇಂಡಿವಿಜುವಲಿ ತಪ್ಪ. ಓಕೆ, ಸೊ ಇವಾಗ ಏನ್ ಮಾಡ್ತೀರಿ ಅಂದ್ರ ಎರಡೂ ತಪ್ಪಾಗ್ಯಾವ ಅಂತೇಳಿ ನೀವು ಆಪ್ಷನ್ ಡಿ ಕೊಡ್ತೀರಿ. ಓಕೆ, ಬಟ್ ಏನಾಕೈತಿ ಅಂದ್ರ ಸೊ ಆಪ್ಷನ್ ಡಿ ರಾಂಗ್ ಆಗಿರ್ತೈತಿ. ಇದು ಯಾವಾಗ ನಿಮಗೆ ಗೊತ್ತಾಕೈತಿ ಅಂದ್ರೆ ಯಾವಾಗ ನಿಮಗೆ ಕೀ ಆನ್ಸರ್ ಬರ್ತಾವಲ್ಲ ಅವಾಗ ಗೊತ್ತಾಕೈತಿ. ಓಕೆ, ಯಾಕಂದ್ರೆ ನೀವು ಇಲ್ಲಿವರೆಗೆ ಕಾನ್ಸೆಪ್ಟ್ ನೋಡಿರಿ. ಓಕೆ, ಇದ್ರ ಮುಂದಿನ ಕಾನ್ಸೆಪ್ಟ್ ನೋಡಿಲ್ಲ. ಇಲ್ಲಿವರೆಗೆ ಏನ್ ತಿಳ್ಕೊಂಡ್ರೆ ಅದ್ರ ಮೇಲನ್ನ ಮಾಡ್ತೀರಿ. ಸೊ ಅದ್ರ ಮೇಲೆ ಮಾಡಿದ್ರಿ ಅಂದ್ರೆ ಆಪ್ಷನ್ ಡಿ ಹಾಕ್ತೀರಿ. ಆಪ್ಷನ್ ಡಿ ತಪ್ಪಾಕೈತಿ. ಓಕೆ, ಹಾಗಾದ್ರೆ ಯಾಕೆ ತಪ್ಪಾಕೈತಿ? ಓಕೆ, ಸೊ ಅದಕ್ಕೆ ನೋಡ್ರಿ ಸೊ ಇಲ್ಲಿ ಏನಂತಂದ್ರ ಸೊ ಒಂದ್ ಏನಂತಾರ ಮೆಥಡ್ ಬರ್ತದ. ಸೊ ದಟ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ ಅಂದ್ರೆ ಕಾಂಪ್ಲಿಮೆಂಟರಿ ಪೇರ್ ಅಂತ ಕರಿತೀವಿ ನಾವು. ಓಕೆ, ಏನಂತ ಕರಿತೀರಿ ಕಾಂಪ್ಲಿಮೆಂಟರಿ ಪೇರ್ ಅಂತೇಳಿ. ಓಕೆ, ಹಾಗಾದ್ರೆ ಈ ಕಾಂಪ್ಲಿಮೆಂಟರಿ ಪೇರ್ ಅಂತಂದ್ರೆ ಏನ? ಸೊ ದೆನ್ ಕಾಂಪ್ಲಿಮೆಂಟರಿ ಪೇರ್ ಅಂದ್ರೆ ನೋಡ್ರಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ನಿ ಏನಂತಾರ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಓಕೆ, ಈಗ ಇದ್ರೊಳಗೆ ನೋಡ್ರಿ ಎಚ್ ಈಸ್ ಈಕ್ವಲ್ ಟು ಜಿ, ಜಿ ಇಸ್ ಲೆಸ್ ದೆನ್ ಎಚ್. ಓಕೆ, ಸೊ ಇದನ್ನ ನಾವು ಈಗ ಒಂದು ಸ್ಟೇಟ್ಮೆಂಟ್ ಯಾವ್ದಾರು ರಿವರ್ಸ್ ಮಾಡೋಣ ಅಂತ. ಓಕೆ, ಒಂದು ಸ್ಟೇಟ್ಮೆಂಟ್ ರಿವರ್ಸ್ ಮಾಡಿದಾಗ ಎಚ್ ಈಸ್ ಈಕ್ವಲ್ ಟು ಜಿ ಅನ್ನ ಜಿ ಈಸ್ ಈಕ್ವಲ್ ಟು ಎಚ್ ಮಾಡ್ಬೋದಲ್ಲ. ಓಕೆ, ಹಾಗಾದ್ರೆ ನೋಡ್ರಿ ಜಿ ಈಸ್ ಈಕ್ವಲ್ ಟು ಎಚ್ ಅನ್ನೋದು ತಪ್ಪೈತಿ, ಜಿ ಈಸ್ ಲೆಸ್ ದೆನ್ ಎಚ್ ಅನ್ನೋದು ತಪ್ಪೈತಿ. ಆದ್ರ ನಮಗೆ ಆಕ್ಚುಲ್ ಆಗಿ ಏನ್ ಬಂದೈತಿ ಜಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ಬಂದೈತಿ. ಇದ್ರ ಅರ್ಥ ನಾನು ನಿಮ್ಗೆ ಏನೇನಿ ಎರಡು ಬರ್ತಾವಂತ ಹೇಳಿದ್ನಿ. ಒಂದು ಜಿ ಈಸ್ ಲೆಸ್ ದೆನ್ ಎಚ್ ಅಥವಾ ಜಿ ಈಸ್ ಈಕ್ವಲ್ ಟು ಎಚ್ ಬರ್ತಾವ ಅಂತ ಹೇಳಿದ್ದೆ. ಹೌದಿಲ್ರಿ? ಸೊ ನೋಡ್ರಿ ಇವ ಎರಡೂ ನಮಗ ಆಪ್ಷನ್ದಾಗ ಅದಾವ ನೋಡ್ರಿ ಕನ್ಕ್ಲೂಷನ್ದಾಗ. ಓಕೆ, ನೋಡ್ರಿ ಜಿ ಈಸ್ ಈಕ್ವಲ್ ಟು ಎಚ್ ನು ಐತಿ, ದೆನ್ ಜಿ ಈಸ್ ಲೆಸ್ ದೆನ್ ಎಚ್ ನು ಐತಿ. ಹೌದಾ? ಸೊ ಇವು ನೋಡ್ರಿ ಇದಕ್ಕೆ ನಾವು ಏನಂತ ಕರಿತೀವಿ ಕಾಂಪ್ಲಿಮೆಂಟರಿ ಪೇರ್ ಅಂತ ಕರಿತೀವಿ. ಓಕೆ, ಬಟ್ ನೋಡ್ರಿ ಯಾವಾಗಲೂ ಈ ರೀತಿ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆ, ಯಾಕಂದ್ರ ಈ ಕಾಂಪ್ಲಿಮೆಂಟರಿ ಪೇರ್ ಬರ್ಬೇಕಾದ್ರ ಸೊ ನಮಗ ಸೊ ಕಂಪಲ್ಸರಿ ಕೆಲವೊಂದು ರೂಲ್ಸ್ಗಳು ಬರ್ತಾವ. ಆ ರೂಲ್ಸ್ಗಳು ಮಾತ್ರ ಫಾಲೋ ಆಗ್ಲೇಬೇಕು. ಓಕೆ, ಸೊ ಅದ್ರೊಳಗೆ ಒಂದೇ ರೂಲ್ಸ್ ಏನಂತಂದ್ರ ನೋಡ್ರಿ ಸೊ ನಮಗೆ ಏನ್ ಬೇಕಂತಂದ್ರ ಸೊ ಕನಿಷ್ಠ ಎರಡು ತಪ್ಪಾದ ನಿರ್ಣಯಗಳಿರಬೇಕು. ಏನ್ರಿ ತಪ್ಪಾದ ನಿರ್ಣಯಗಳು. ಓಕೆ, ಸೊ ತಪ್ಪಾದ ನಿರ್ಣಯಗಳು ಇರಬೇಕು. ಕನಿಷ್ಠ ಎರಡು ತಪ್ಪಾದ ನಿರ್ಣಯಗಳು ಇರಬೇಕಂತ ಹೇಳ್ತೀವಿ. ಓಕೆ, ಸೊ ಅದನ್ನ ಎರಡನೇದ್ ರೂಲ್ಸ್ ಏನಂತ ಗೊತ್ತೈತೇನ್ರಿ? ಸೊ ಆ ಕನಿಷ್ಠ ತಪ್ಪಾದ ನಿರ್ಣಯಗಳಲ್ಲಿ ನೋಡ್ರಿ. ಓಕೆ, ಅಂದ್ರ ಆ ಎರಡು ತಪ್ಪಾದ ನಿರ್ಣಯಗಳಲ್ಲಿ ನೋಡ್ರಿ ಅಂದ್ರ ಆ ತಪ್ಪಾದ ನಿರ್ಣಯಗಳಲ್ಲಿ ನೋಡ್ರಿ ಆಬ್ಜೆಕ್ಟ್ಗಳು ಸೇಮ್ ಇರಬೇಕು. ಓಕೆ, ಅಂದ್ರ ಸಮಾನವಾಗಿರಬೇಕು. ಆಬ್ಜೆಕ್ಟ್ಗಳು ಸಮಾನವಾಗಿರ್ಬೇಕು. ಓಕೆ, ಸ್ವಲ್ಪ ಸೊ ರೈಟಿಂಗ್ ನಿಮ್ಗೆ ತಿಳಿದಿರ್ಬೋದು. ಓಕೆ, ಬಟ್ ಹೇಳುವಾಗ ಗಮನವಿಟ್ಟು ಕೇಳ್ರಿ. ಓಕೆ, ದೆನ್ ಮೂರನೇ ರೂಲ್ಸ್ ಏನಂತದಂತಾರ ಸಿಂಬಾಲ್ ಕಾಂಬಿನೇಷನ್. ನೋಡ್ರಿ ಏನಂತಂತಾರ ಸಿಂಬಾಲ್ ಕಾಂಬಿನೇಷನ್. ಓಕೆ, ಸೊ ಸಿಂಬಾಲ್ ಕಾಂಬಿನೇಷನ್ ಏನಪ್ಪಾ ಅಂದ್ರ ಸೊ ಒಂದು ಗ್ರೇಟರ್ ದೆನ್ ಈಕ್ವಲ್ ಇರಬೇಕು ಅಥವಾ ಲೆಸ್ ದೆನ್ ಈಕ್ವಲ್ ಇರ್ಬೇಕಂತ ಇರ್ತಾರೆ. ಓಕೆ, ಈ ಗ್ರೇಟರ್ ದೆನ್ ಈಕ್ವಲ್ ಇಲ್ಲ ಈ ಲೆಸ್ ದೆನ್ ಈಕ್ವಲ್ ಇರ್ಬೇಕು. ಓಕೆ, ಸೊ ದೆನ್ ಇನ್ನು ನಾಲ್ಕನೇ ರೂಲ್ಸ್ ದೊಳಗೆ ಏನಪ್ಪಾ ಅಂತಂದ್ರ ಓಕೆ ಸೊ ಇಲ್ಲಿ ನಿಮ್ಗೆ ಏನ್ ಹೇಳ್ತಾರ ಅಂತಾರ ಸೊ ತಪ್ಪಾದ ನೋಡ್ರಿ ಏನಂತ
ತಪ್ಪಾದ ಎರಡು ನಿರ್ಣಯಗಳನ್ನ ಏನ್ ಮಾಡ್ಬೇಕ್ರಿ, ಕಂಬೈನ್ ಮಾಡ್ಬೇಕಂತ. ಓಕೆ, ಸೊ ಕಂಬೈನ್ ಮಾಡಿದಾಗ ಓಕೆ, ಸೊ ನೋಡ್ರಿ ಒಂದು ಹೊಸ ನಿರ್ಣಯ ಓಕೆ ಗ್ರೇಟರ್ ದೆನ್ ಈಕ್ವಲ್ ಅಥವಾ ಲೆಸ್ ದೆನ್ ಈಕ್ವಲ್ ಜೊತೆ ಬರ್ತೈತೆ ನೋಡ್ರಿ. ಗ್ರೇಟರ್ ದೆನ್ ಈಕ್ವಲ್ ಅಥವಾ ಲೆಸ್ ದೆನ್ ಈಕ್ವಲ್ ಜೊತೆ ಬರ್ತೈತಿ. ಓಕೆ, ನೆಕ್ಸ್ಟ್ ಮತ್ತೊಂದು ರೂಲ್ ನೋಡ್ರಿ, ಇದು ಲಾಸ್ಟ್ ರೂಲ್. ಓಕೆ, ಸೊ ಏನಂತ ಇರ್ತಾರ, ಸೊ ಬಂದಿರುವ ಹೊಸ ನಿರ್ಣಯವನ್ನು ಓಕೆ ಕೊಟ್ಟಿರುವ ಹೇಳಿಕೆಯಲ್ಲಿ ಓಕೆ ಪರಿಶೀಲಿಸಿದಾಗ ಅದು ಸರಿಯಾಗಿದ್ದರೆ ಸೊ ಅದನ್ನ ನಾವೇನಂತ ಕರಿತೀವಿ, ಕಾಂಪ್ಲಿಮೆಂಟರಿ ಪೇರ್ ಅಂತ ಕರಿತೀರಿ. ಅದನ್ನ ಏನಂತ ಕರಿತೀರಿ, ಕಾಂಪ್ಲಿಮೆಂಟರಿ ಪೇರ್. ಓಕೆ ನೋಡ್ರಿ, ಹಾಗಾದ್ರೆ ಈ ಕಾಂಪ್ಲಿಮೆಂಟರಿ ಪೇರ್ ಬರ್ಬೇಕಾದ್ರೆ ನಮಗೆ ಈ 5 ರೂಲ್ಸ್ ಅಂತೂ ಫಾಲೋ ಆಗ್ಲೇಬೇಕು. ಓಕೆ, ಸೊ ಈ 5 ರೂಲ್ಸ್ ನೋಡ್ರಿ ನೆನಪಿಟ್ಕೊಳ್ಳೇಬೇಕು ನೀವು. ಓಕೆ, ಯಾಕಂದ್ರೆ ಕೆಲವೊಂದ್ಸತಿ ಕಾಂಪ್ಲಿಮೆಂಟರಿ ಪೇರ್ ಮೇಲೆ ಕ್ವಶನ್ ಬರ್ತಿರ್ತಾವ. ಫೈನ್, ಹಾಗಾದ್ರೆ ಈಗ ನಾವು ನೋಡಿದ ನೋಡ್ರಿ, ಎಸ್ ಈ ಕ್ವಶನ್ ದೊಳಗ ಓಕೆ, ಸೊ ಆಲ್ರೆಡಿ ನೋಡಿದ್ರಿ. ಸೊ ಹಾಗಾದ್ರೆ ಇಲ್ಲಿ ನೀವು ಪ್ರತಿಯೊಂದು ಕೂಡ ನೋಡ್ರಿ ಇಂಡಿವಿಜುವಲಿ ಏನಾಗ್ಯಾವ, ಇದು ತಪ್ಪಾಗೈತಿ, ಇದು ತಪ್ಪಾಗೈತಿ. ಓಕೆ, ಹಾಗಾದ್ರೆ 1ನೇ ರೂಲ್ಸ್ ನೋಡ್ರಿ, ನೀವು ಪುಸ್ತಕದಾಗ ಬೇಕಾದ್ರೆ ಸೈಡ್ ಬರ್ದಿಟ್ಕೊಳ್ರಿ. 1ನೇ ರೂಲ್ಸ್ ಏನಿತ್ತು, ಕನಿಷ್ಠ 2 ತಪ್ಪಾದ ನಿರ್ಣಯಗಳು ಇರ್ಬೇಕಿತ್ತು. ಹಾಗಾದ್ರೆ ಈ 2 ನಿರ್ಣಯಗಳು ಏನಾಗ್ಯಾವ್ರಿ, ತಪ್ಪದಾವ. ಓಕೆ, ಸೊ ಹಾಗಾದ್ರೆ ಸೆಕೆಂಡ್ ಏನೈತಾರ, ಆಬ್ಜೆಕ್ಟ್ಗಳು ಸಮಾನವಾಗಿರ್ಬೇಕಂತ ಹೇಳ್ತಾರ. ಆಬ್ಜೆಕ್ಟ್ ಅಂದ್ರೆ ಏನಪ್ಪಾ, ಆಬ್ಜೆಕ್ಟ್ ಅಂದ್ರೆ ಇವು ಇಲ್ಲಿ ಎಚ್ ಐತಂದ್ರೆ ಇದು ಎಚ್ ಐತಿ, ಜಿ ಐತಂದ್ರ ಜಿನ ಐತಿ. ಹೌದಲ್ಲ, ಎಚ್ ಜಿ ಐತೋ ಇಲ್ರ. ಸೊ ಹಾಗಾದ್ರೆ ಎಸ್ ಎಚ್ ಐತಿ, ಜಿನು ಐತಿ. ಓಕೆ, ಆಬ್ಜೆಕ್ಟ್ಗಳು ಸಮಾನವಾಗಿರ್ಬೇಕಂತ ಹೇಳ್ತಾರ. ಸೊ ಅದನ್ನು ಸಮಾನ ಅದಾವ್ರಿ. ಸೊ ನೋಡ್ರಿ 1ನೇ ರೂಲ್ಸು ಕ್ಲಿಯರ್ ಆಯ್ತು, 2ನೇ ರೂಲ್ಸು ಕ್ಲಿಯರ್ ಆಯ್ತು. 3ನೇ ರೂಲ್ಸ್ ಪ್ರಕಾರ ಏನ್ ಹೇಳಿದ್ರಿ, ಚಿಹ್ನೆಗಳ ಸಂಯೋಜನೆ ಅಥವಾ ಚಿಹ್ನೆಗಳ ಕಾಂಬಿನೇಷನ್ ಏನಿರ್ಬೇಕು. ಸೊ ಏನಪ್ಪಾ ಅಂದ್ರ ಗ್ರೇಟರ್ ದೆನ್ ಈಕ್ವಲ್ ಅಥವಾ ಲೆಸ್ ದೆನ್ ಈಕ್ವಲ್ ಅಂತ ಹೇಳ್ತಾರ. ಸೊ ನೋಡ್ರಿ ನೀವು ಈ ಎರಡನ್ನು ಅಂತ ಕನ್ಸಿಡರ್ ಮಾಡಿ, ಇಲ್ಲಿ ನೋಡ್ರಿ ಲೆಸ್ಸರ್ ಐತಿ, ಇಲ್ಲಿ ಈಕ್ವಲ್ ಐತಿ. ಓಕೆ, ಸೊ ಲೆಸ್ ದೆನ್ ಈಕ್ವಲ್ ಐತಿ. ಸೊ ಹಾಗಾದ್ರೆ 3ನೇ ರೂಲ್ಸ್ ಕೂಡ ಕ್ಲಿಯರ್ ಆಯ್ತು. ಓಕೆ, ಹಾಗಾದ್ರೆ ಈಗ ಏನ್ ಹೇಳ್ತಾರ ಅವ್ರ, ಸೊ ನೆಕ್ಸ್ಟ್ ಸೊ 4ನೇ ರೂಲ್ಸ್ ಒಳಗೆ ಏನಂತಾರ ಅಂತಾರ, ಸೊ 2 ನೋಡಿ ತಪ್ಪಾದ ನಿರ್ಣಯಗಳನ್ನ ಸಂಯೋಜಿಸಿದಾಗ ಅಥವಾ ಕಂಬೈನ್ ಮಾಡಿದಾಗ ಸೊ ನಮಗೊಂದು ಹೊಸ ನಿರ್ಣಯ ಬರ್ತೈತಿ. ನೋಡ್ರಿ ಐತಾ ಇಲ್ಲ ನೋಡ್ರಿ ಏನ ರೂಲ್ಸ್ ಒಳಗ ನೋಡಿ, ತಪ್ಪಾದ 2 ನಿರ್ಣಯಗಳನ್ನ ಕಂಬೈನ್ ಮಾಡಿದಾಗ ಒಂದು ಹೊಸ ನಿರ್ಣಯ ನೋಡ್ರಿ ಗ್ರೇಟರ್ ದೆನ್ ಈಕ್ವಲ್ ಲೆಸ್ ದೆನ್ ಈಕ್ವಲ್ ಆಕೈತೆ ಅಂತ ಹೇಳ್ಯಾರ. ಹೌದಲ್ಲ, ಅದನ್ನಾಗರ ಜಸ್ಟ್ ಕಂಬೈನ್ ಮಾಡ್ರಿ. ಈ ಕಂಬೈನ್ ಮಾಡಿದಾಗ ನೋಡ್ರಿ ಗ್ರೇಟರ್ ದೆನ್ ನೋಡ್ರಿ, ಇಲ್ಲಿ ಗ್ರೇಟರ್ ಐತಿ, ಈ 2 ಕಂಬೈನ್ ಮಾಡ್ರಿ. ಓಕೆ, ಏನಾಕೈತಿ, ಜಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ಆಕೈತಿ ನೋಡ್ರಿ. ಹೌದಿಲ್ಲ, ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ, ಸೊ ಹೊಸ ಕನ್ಕ್ಲೂಷನ್ ಅಥವಾ ನ್ಯೂ ಕನ್ಕ್ಲೂಷನ್, ಹೊಸ ನಿರ್ಣಯ ಅಂತ ಕರಿತೀರಿ. ಓಕೆ, ಇದು ಎತ್ತರಿಂದ ಬಂತು, ಈ 2 ಕಂಬೈನ್ ಮಾಡಿದಾಗ ಬಂತು ನೋಡ್ರಿ, ಜಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್. ಹೌದಾ, ಸೊ ಹಾಗಾದ್ರೆ ಈ ಹೊಸ ಕನ್ಕ್ಲೂಷನ್ ಬಂತ್ರಿ. ಹಾಗಾದ್ರೆ 5ನೇ ರೂಲ್ಸ್ ಏನ್ ಹೇಳಿದ್ರು, ಹಾಗಾದ್ರೆ ಈ ಬಂದಿರುವ ಹೊಸ ನಿರ್ಣಯವನ್ನ ಕೊಟ್ಟಿರುವ ಹೇಳಿಕೆಯಲ್ಲಿ ಪರಿಶೀಲಿಸಿದಾಗ. ಓಕೆ, ಹಾಗಾದ್ರೆ ನೋಡ್ರಿ ಜಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ನೋಡ್ರಿ. ಹಾಗಾದ್ರೆ ಇಲ್ಲಿ ನೀವು ನೋಡಿದಾಗ ನೋಡ್ರಿ ನಮಗೆ ಜಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ಅನ್ನೋದು ಸರಿ ಆಗೈತ್ಯಾ, ಹೌದನಿಲ್ಲ? ಹಾಗಾದ್ರೆ ಸರಿ ಐತಿ. ಯಾವಾಗ ಇದು ಸರಿ ಆಯ್ತು, ದೆನ್ ಇದು ಎರಡೂ ಏನಾಕ್ಕವ್ರಿ, ಕಾಂಪ್ಲಿಮೆಂಟರಿ ಪೇರ್ ಆಕ್ಕವ. ಸೊ ಹಾಗಾದ್ರೆ ಈ ಎರಡಕ್ಕೂ ನಾವೇನಂತ ಕರಿತೀವಿ, ಕಾಂಪ್ಲಿಮೆಂಟರಿ ಪೇರ್ ಅಂತ ಕರಿತೀವಿ. ಹಾಗಾದ್ರೆ ಈ ಕಾಂಪ್ಲಿಮೆಂಟರಿ ಪೇರ್ ಬಂದಾಗ ಸೊ ಯಾವ ರೀತಿ ಉತ್ತರ ಮಾಡ್ಬೇಕು ಅಂತಂದ್ರೆ, ಸೊ ಇಲ್ಲಿ ಐತಿ ನೋಡ್ರಿ. ಸೊ ನೀವು ಮೊದಲು ಏನ್ ಮಾಡತ್ತಿದ್ರಿ, ಡಿ ಮಾಡತ್ತಿದ್ರಿ, ಆದ್ರೆ ಇದು ಡಿ ಆನ್ಸರ್ ಅಲ್ಲ. ಸೊ ಏನಕ್ಕೈತಿ ಅಂದ್ರ ಆಪ್ಷನ್ ಸಿ, ನಿರ್ಣಯ 1 ಅಥವಾ ನಿರ್ಣಯ 2 ಅನುಸರಿಸುತ್ತದೆ. ಓಕೆ, ಸೊ 1 ಅಥವಾ 2 ಅನುಸರಿಸುತ್ತದೆ. ಓಕೆ, ಸೊ ಹಾಗಾದ್ರೆ ಇದೇ ರೀತಿಯಾದಂತ ನಾವು ಸೊ ನಿಮಗೆ ಇನ್ನೊಂದು ಪ್ರಶ್ನೆ ನಾನೇ ಇಲ್ಲಿ ಬರ್ದು ತೋರಿಸ್ತೇನೆ ನೋಡ್ರಿ. ಈಗ ಓಕೆ, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಪಿ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಕ್ಯೂ, ಕ್ಯೂ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಆರ್. ಓಕೆ, ಹಾಗಾದ್ರೆ ನಮಗೆ ನಿರ್ಣಯ ಕೊಟ್ಟಾರ್ರಿ ಏನ್ರಿ, ಪಿ ಇಸ್ ಗ್ರೇಟರ್ ದೆನ್ ಕ್ಯೂ. ಸೆಕೆಂಡ್ ನಿರ್ಣಯ ಐತಿ ಪಿ ಇಸ್ ಈಕ್ವಲ್ ಟು ಆರ್. ಸಾರಿ, ಇಲ್ಲಿ ಕೂಡ ಆರ್, ಪಿ ಇಸ್ ಗ್ರೇಟರ್ ದೆನ್ ಆರ್. ಓಕೆ, ನೆಕ್ಸ್ಟ್ ಪಿ ಇಸ್ ಈಕ್ವಲ್ ಟು ಆರ್. ರೈಟ್, ಹಾಗಾದ್ರೆ ಈಗ ನೋಡ್ತೀರಿ, ಬಟ್ ನಮ್ಮ ಇತರ ಪ್ರಕಾರ ನೋಡ್ರಿ, ಸ್ಟೇಟ್ಮೆಂಟ್ ಪ್ರಕಾರ ಏನ್ ಆನ್ಸರ್ ಬರ್ತೈತಿ, ಸೊ ಪಿ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಆರ್ ಅನ್ನೋದು ಬರ್ತೈತಿ. ಓಕೆ, ಹಾಗಾದ್ರೆ ಇಂಡಿವಿಜುವಲಿ ನೋಡಿದಾಗ 2 ಕೂಡ ನೋಡ್ರಿ, ಇದು ತಪ್ಪ, ಇದು ತಪ್ಪ, ಹೌದೇನಿಲ್ಲ, 2 ತಪ್ಪಾಗ್ತದೆ.
ಓಕೆ, ಬಟ್ ಎರಡು ತಪ್ಪಾಗ್ಯಾವ ಅಂತೇಳಿ ಆನ್ಸರ್ ಮಾಡೋಂಗಿಲ್ಲ. ಸೊ ಎರಡು ತಪ್ಪಾದಾಗ ಕಾಂಪ್ಲಿಮೆಂಟರಿ ಪೇರ್ ಬರುವಂತ ಚಾನ್ಸ್ ಇರ್ತೈತಿ. ಓಕೆ, ಹಾಗಾದ್ರೆ ಕಾಂಪ್ಲಿಮೆಂಟರಿ ಪೇರ್ ಆಕೈತಿ ಇಲ್ಲ ಅನ್ನಕ್ಕೆ ಏನ್ ಮಾಡ್ಬೇಕು? ಸೊ ರೂಲ್ಸ್ ಫಾಲೋ ಮಾಡ್ಬೇಕ್ರಿ. ಎಷ್ಟು ರೂಲ್ಸ್ ಅದಾವ? ಸೊ 1 2 3 4 5 ಈ 5 ರೂಲ್ಸ್ ಅದಾವ. ಈ 5 ರೂಲ್ಸ್ ಒಂದೇ ರೂಲ್ಸ್ ಪ್ರಕಾರ ಏನ್ರಿ? ಎರಡು ತಪ್ಪಾದ ನಿರ್ಣಯಗಳು ಇರ್ಬೇಕಂದಿರ್ತಾರ. ಎಸ್, ಹಾಗಾದ್ರೆ ಇಲ್ಲೂ ನೋಡ್ರಿ ಎರಡು ತಪ್ಪಾದ ನಿರ್ಣಯಗಳು. ಓಕೆ, ನಿಮ್ಗೆ ಇದರಿಂದ ನಮಗೆ ಸ್ಟ್ರೇಟ್ ಒಂದು ಗೊತ್ತಾಕೈತಿ ಏನಂದ್ರೆ, ಸೊ ನಮ್ಮ ಕಾಂಪ್ಲಿಮೆಂಟರಿ ಪೇರ್ಗೆ ಸರಿಯಾದ ನಿರ್ಣಯನ ತಗೊಳಕ್ ಬರಂಗಿಲ್ಲ. ಓಕೆ, ಕಾಂಪ್ಲಿಮೆಂಟರಿ ಪೇರ್ ಆಗ್ಬೇಕಾದ್ರ ನಿರ್ಣಯ ಏನಾಗಿರ್ಬೇಕ್ರಿ? ತಪ್ಪಾಗಿರುವಂತ ನಿರ್ಣಯ ಜೊತೆನ ಮಾಡ್ಬೇಕು. ಓಕೆ, ಹಾಗಾದ್ರೆ ಸೊ ನೋಡ್ರಿ, ಒಂದನೇ ರೂಲ್ಸ್ ಪ್ರಕಾರ ಎರಡು ತಪ್ಪಾದ ನಿರ್ಣಯಗಳಿದಾವ್ರಿ. ಓಕೆ, ಎರಡನೇ ರೂಲ್ಸ್ ಪ್ರಕಾರ ನೋಡ್ರಿ, ಸೊ ಏನಪ್ಪಾ ಅಂತಾರ, ಎರಡು ಏನಂತಾರ ತಪ್ಪಾದ ನಿರ್ಣಯಗಳಲ್ಲಿ ಏನಿರ್ಬೇಕು? ಒಂದೇ ರೀತಿಯ ಆಬ್ಜೆಕ್ಟ್ ಇರ್ಬೇಕಂತಾರ. ಸೊ ಇಲ್ಲೂ ಐತಿ ಪಿ, ಇದು ಪಿ ಐತಿ, ಆರ್ ಐತಿ, ಆರ್ ಐತಿ, ಕರೆಕ್ಟ್. ಓಕೆ, ದೆನ್ ಮೂರನೇದು ಹೇಳ್ತಾರ ನೋಡ್ರಿ, ಈ ಎರಡು ತಪ್ಪಾದ ನಿರ್ಣಯಗಳಲ್ಲಿ ಏನಪ್ಪಾ ಸಿಂಬಲ್ ಕಾಂಬಿನೇಷನ್ ನೋಡ್ರಿ. ಸೊ ಏನಿರ್ಬೇಕಂತಿದ್ರು? ಗ್ರೇಟರ್ ದೆನ್ ಈಕ್ವಲ್ ಇಲ್ಲ ಲೆಸ್ ದೆನ್ ಈಕ್ವಲ್ ಅಂತ ಇದ್ರ. ಓಕೆ, ಬಟ್ ಇಲ್ಲೇನೈತಿ? ಗ್ರೇಟರ್ ದೆನ್ ಮತ್ತೆ ಈಕ್ವಲ್ ಐತಿ. ಹಾಗಾದ್ರೆ ಸರಿ ಆಯ್ತು. ಓಕೆ, ನಾಲ್ಕನೇದು ಏನೈತಾರ್ರಿ? ಎರಡು ತಪ್ಪಾದ ನಿರ್ಣಯಗಳನ್ನ ಏನ್ ಮಾಡ್ಬೇಕು? ಕಂಬೈನ್ ಮಾಡ್ಬೇಕಂತ ಇರ್ತಾರ. ಈ ಕಂಬೈನ್ ಮಾಡಿದ ನೋಡ್ರಿ, ಸೊ ಹಾಗಾದ್ರೆ ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆರ್ ಅನ್ನುವಂಥದ್ದು. ಸೊ ಇದು ಏನಂತ ಅಂದ್ರ ಒಂದು ಹೊಸ ನಿರ್ಣಯ, ಅದ್ರ ನ್ಯೂ ಕನ್ಕ್ಲೂಷನ್ ಆಕೈತಿ. ಓಕೆ, ದೆನ್ ಈ ಹೊಸ ನಿರ್ಣಯವನ್ನ ಕೊಟ್ಟಿರುವ ಹೇಳಿಕೆಯಲ್ಲಿ ಪರಿಶೀಲಿಸ್ರಿ. ಓಕೆ, ಹಾಗಾದ್ರೆ ನೋಡ್ರಿ, ಪಿ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಆರ್ ಸರಿ ಐತೆ ನೋಡ್ರಿ ಇದ್ರಾಗ. ಎಸ್ ನೋಡ್ರಿ, ಆಲ್ರೆಡಿ ನಾವು ತೆಗೆದಿವಿ, ಇಲ್ಲಿ ಬರತ್ತಲ್ಲ ಪಿ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಆರ್. ಎಸ್, ಹಾಗಾದ್ರೆ ಸರಿ ಐತಿ. ಇದಕ್ಕೆ ನಾವೇನಂತ ಕರಿತೀವಿ? ಕಾಂಪ್ಲಿಮೆಂಟರಿ ಪೇರ್ ಅಂತ ಕರಿತೀವಿ. ಸೊ ಈ ಕಾಂಪ್ಲಿಮೆಂಟರಿ ಪೇರ್ ಇದ್ದಾಗ ಆನ್ಸರ್ ಏನ್ ಮಾಡ್ತೀರಿ? ಸೊ ಒಂದು ಅಥವಾ ಎರಡು ಅಂತ ಆನ್ಸರ್ ಮಾಡಿ. ಓಕೆ, ಸೊ ಕ್ಲಿಯರ್ಲಿ ಅರ್ಥ ಆಯ್ತ್ರಿ? ಓಕೆ, ಸೊ ಇದಕ್ಕೆ ನಾವು ಕಾಂಪ್ಲಿಮೆಂಟರಿ ಪೇರ್, ಯಾಕಂದ್ರೆ ನೋಡ್ರಿ ಇದ್ರೊಳಗೆ ನಾನು ನಿಮ್ಗೆ ಹೇಳಿದ್ನಿ, ಇದ್ರಾಗ ಏನ್ ಬರ್ತೈತಿ? ಪಿ ಇಸ್ ಗ್ರೇಟರ್ ದೆನ್ ಆರ್ ಅನ್ನೋದು ಇರ್ತೈತಿ, ಅಥವಾ ಪಿ ಇಸ್ ಈಕ್ವಲ್ ಟು ಆರ್ ಅನ್ನೋದು ಇರ್ತೈತಿ. ಓಕೆ, ಯಾವ್ದಾರ ಒಂದ್ ಇರ್ತೈತಿ, ಅದಕ್ಕೆ ನಮ್ಗೆ ಆರ್ ಅನ್ನೋದು ಇಲ್ಲಿ ಬರತೈತಿ. ಅಂಡರ್ಸ್ಟುಡ? ಸೊ ಅದ್ರ ನೋಡ್ರಿ, ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ? ಕಾಂಪ್ಲಿಮೆಂಟರಿ ಪೇರ್ ಅಂತ. ಓಕೆ, ಹಾಗಾದ್ರೆ ಅರ್ಥ ಆಗಿರ್ಬೇಕ್ರಿ ಕಾಂಪ್ಲಿಮೆಂಟರಿ ಪೇರ್ ಅಂತಂದ್ರ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣಂತ ಈಗ. ಸೊ ಈ ಪ್ರಶ್ನೆ ಒಳಗೆ ನೋಡ್ರಿ, ಎಸ್ ಅರೆ ಈ ಪ್ರಶ್ನೆ ಒಳಗ ಸೊ ಅಗೇನ್ ನೋಡ್ರಿ, ಸೊ ಸ್ಟೇಟ್ಮೆಂಟ್ ಅದಾವ. ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ರೀರೈಟ್ ಮಾಡ್ಕೊಳ್ರಿ. ಓಕೆ, ನೋಡ್ರಿ, ಎಚ್ ಈಸ್ ಗ್ರೇಟರ್ ದೆನ್ ಜಿ, ಜಿ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಫ್. ದೆನ್ ಎಫ್ ಮತ್ತೆ ಈ ಎರಡು ಒಂದೇ ಇರೋದ್ರಿಂದ ಎಫ್ ಇ ಅಂತ ಮಾಡೋಣ್ರಿ. ದೆನ್ ನೋಡ್ರಿ, ಡಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇ ಅಂತ ಐತಿ. ಇದನ್ನ ರಿವರ್ಸ್ ಮಾಡಿದಾಗ ನೋಡ್ರಿ, ಇ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು ಡಿ ಆಕಿತ್ತು. ಓಕೆ, ಸೊ ದೆನ್ ಹಾಗಾರ ಈಗ ಮಾಡಿದ್ರಿ. ದೆನ್ ಹಾಗಾರ ಈಗ ನೋಡ್ರಿ, ಇಲ್ಲಿ ಏನೈತಿಯಪ್ಪ ಅಂದ್ರೆ ಇ ಈಸ್ ಲೆಸ್ ದೆನ್ ಜಿ ಐತಿ. ದೆನ್ ಇಲ್ಲಿ ಎಫ್ ಈಸ್ ಈಕ್ವಲ್ ಟು ಜಿ ಐತಿ. ದೆನ್ ಎಚ್ ಈಸ್ ಗ್ರೇಟರ್ ದೆನ್ ಎಫ್ ಐತಿ. ಓಕೆ, ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಈಗ ಎಚ್ ಈಸ್ ಗ್ರೇಟರ್ ದೆನ್ ಎಫ್. ಹಾಗಾದ್ರೆ ನೋಡ್ರಿ, ಎಚ್ ಮತ್ತೆ ಎಫ್ ನಡಕ ನೋಡಿದಾಗ ನೋಡ್ರಿ, ಓಕೆ, ಎಸ್ ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ ಐತಿ, ಬಟ್ ಕಾಮನ್ ಯಾವ್ದೈತಿ? ಗ್ರೇಟರ್ ಇರೋದ್ರಿಂದ ದೆನ್ ಎಚ್ ಈಸ್ ಗ್ರೇಟರ್ ದೆನ್ ಎಫ್ ಅನ್ನು ಸರಿ ಆಗ್ತದಲ್ರಿ. ಓಕೆ, ಎಸ್ ಮೂರನೇದಂತೂ ಏನಾಯ್ತು ನಮಗೀಗ? ಸರಿ ಆಯ್ತು. ಓಕೆ, ಇನ್ನ ಒಂದು ಮತ್ತು ಎರಡರೊಳಗೆ ನಾವು ನೋಡಿದಾಗ, ಓಕೆ, ಇ ಇಸ್ ಲೆಸ್ ದೆನ್ ಜಿ ಅಂತಿರ್ತಾರ. ಸೊ ಹಾಗಾದ್ರೆ ನೋಡ್ರಿ, ಇ ಎಲ್ಲೈತಪ್ಪ? ಇಲ್ಲಿ ಐತಿ ನೋಡ್ರಿ. ಹಾಗಾದ್ರೆ ಆಕ್ಚುಲಿ ಏನಾಗ್ಯದ? ಜಿ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಇ ಎಫ್ ಐತಿ ನೋಡ್ರಿ, ಅಥವಾ ಎಫ್ ಇ ಐತಿ. ಹೌದಾ? ಹಂಗಾರ ಇ ಇಸ್ ಲೆಸ್ ದೆನ್ ಜಿ ಅಂತ ನೋಡ್ರಿ, ಇ ಇಸ್ ಲೆಸ್ ದೆನ್ ಜಿ. ಇದನ್ನ ರಿವರ್ಸ್ ಮಾಡಿದಾಗ ಏನಾಕೈತಿ? ಇ ಎಫ್ ಈಸ್ ವಾಟ್? ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಜಿ ಆಕೈತಿ. ಸೊ ಹಾಗಾದ್ರೆ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ? ಇ ಇಸ್ ಲೆಸ್ ದೆನ್ ಜಿ ಅಂತ ಕೊಟ್ಟಾರ, ಬಟ್ ಓನ್ಲಿ ಲೆಸ್ ದೆನ್ ಅಂತೂ ಇಲ್ಲ ಅಂದ್ರೆ ಏನಾತ? ಸೊ ತಪ್ಪಾತ. ಓಕೆ, ದೆನ್ ಎಫ್ ಈಸ್ ಈಕ್ವಲ್ ಟು ಜಿ ಅಂತಾರ, ಬಟ್ ಎಫ್ ಈಸ್ ನಾಟ್ ಓನ್ಲಿ ದ ಈಕ್ವಲ್ ಟು ಜಿ. ಸೊ ಲೆಸ್ ದೆನ್ ಆಗುವಂತ ಚಾನ್ಸ್ ಇದೆ ಅಂದ್ರೆ ಇದು ಕೂಡ ತಪ್ಪ. ಓಕೆ, ಹಾಗಾದ್ರೆ ಈಗ ನೋಡ್ರಿ, ಇಲ್ಲಿ ಕಾಂಪ್ಲಿಮೆಂಟರಿ ಪೇರ್ ಆಗ್ಬೋದೇನ? ಸೊ ಈಗ ನೀವೇನ್ ಹೇಳ್ತೀರಿ? ಕಾಂಪ್ಲಿಮೆಂಟರಿ ಪೇರ್ ಆಗಂಗಿಲ್ಲ. ಯಾಕಂತಂದ್ರ ಇಲ್ಲಿ ಇ ಮತ್ತು ಎಫ್ ಏನಪ್ಪಾ ಅಂದ್ರೆ ಬೇರೆ ಬೇರೆ ಆಬ್ಜೆಕ್ಟ್ ಅದಾವ ಅಂತ ಹೇಳ್ತೀರಿ. ಓಕೆ, ಆದ್ರೆ ಇಲ್ಲೂ ಕೂಡ ಇದು ಕಾಂಪ್ಲಿಮೆಂಟರಿ ಪೇರ್ ಆಕೈತ್ರಿ. ಯಾಕಪ್ಪ ಅಂತಂದ್ರ, ಸೊ ಆಕ್ಚುಯಲ್ ನೀವು ನೋಡಬಹುದು, ಈ ಇ ಮತ್ತು ಎಫ್ ಮ್ಯಾಲಿನ ಸ್ಟೇಟ್ಮೆಂಟ್ ಒಳಗೆ ನೋಡಿದಾಗ ಎರಡು ಒಂದ ವ್ಯಾಲ್ಯೂ ಇದ್ದುದು ಅದಾವ ನೋಡ್ರಿ. ಓಕೆ, ಎರಡು ಒಂದ ವ್ಯಾಲ್ಯೂ ಇದ್ದದ ಅದಾವ. ಸೊ ಹಾಗಾದ್ರೆ ನೋಡ್ರಿ, ಎಲ್ಲಿ ಹಂಗಿತ್ತಂತ ಸ್ಟೇಟ್ಮೆಂಟ್ ದಾಗ ಯಾವ ಈಕ್ವಲ್ ಇರ್ತಾವಲ್ಲ, ಅವೇನ್ರ ಕನ್ಫ್ಯೂಷನ್ ದಾಗ ಇದ್ದು ಅಂದ್ರೆ ಅಲ್ಲಿ ಬರ್ಕೊಂಡ್ ಬಿಡೋದು ಅದನ್ನ. ಓಕೆ, ಅದೇ ಈ ಜೊತೆ ನೀವು ಇಲ್ಲಿ ಎಫ್ ಬರೀರಿ, ಇಲ್ಲಿ ಎಫ್ ಜೊತೆ ಇನು ಬರೀರಿ. ಓಕೆ, ಹಾಗಾದ್ರೆ ನೋಡ್ರಿ, ಈಗ ಆಬ್ಜೆಕ್ಟ್ಗಳು ಸೇಮ್ ಅದು, ಹೌದಿಲ್ಲ? ಆಬ್ಜೆಕ್ಟ್ಗಳು ಏನದು? ಸೇಮ್ ಅದು. ಓಕೆ, ಹಾಗಾದ್ರೆ ಏನ್ ಮಾಡ್ಬೇಕಿನ್ನ? ಆಕ್ಚುಲಿ ಎರಡು ತಪ್ಪಾಗ್ಯಾವ ಅಂದ್ರೆ ಇವತ್ತರೊಳಗ ಏನಾಗ್ಬೇಕು? ಕಾಂಪ್ಲಿಮೆಂಟರಿ ಪೇರ್ ಆಗ್ಬೇಕಾರೆ ರೂಲ್ಸ್ ಫಾಲೋ ಆಗ್ಬೇಕಾ? ಸೊ ದೆನ್ ರೂಲ್ಸ್ ಫಾಲೋ ಆಗ್ಬೇಕಂದ್ರೆ ನೋಡ್ರಿ, ಒಂದನೇ ರೂಲ್ಸ್ ಪ್ರಕಾರ ಎರಡು ತಪ್ಪಾದ ನಿರ್ಣಯಗಳದಾವು. ಎಸ್, ಒಂದನೇ ರೂಲ್ಸ್ ಕ್ಲಿಯರ್. ಎರಡನೇ ರೂಲ್ಸ್ ಪ್ರಕಾರ ಆಬ್ಜೆಕ್ಟ್ಗಳು ಸೇಮ್ ಅದಾವು. ಎಸ್, ಕ್ಲಿಯರ್. ಮೂರನೇ ರೂಲ್ಸ್ ಪ್ರಕಾರ ಸಿಂಬಲ್ ಕಾಂಬಿನೇಷನ್ ಲೆಸ್ ದೆನ್ ಈಕ್ವಲ್ ಐತಿ. ಕ್ಲಿಯರ್.
4ನೇ ರೂಲ್ಸ್ ಪ್ರಕಾರ ಇವೆರಡನ್ನು ಕಂಬೈನ್ ಮಾಡಿದಾಗ ನೋಡ್ರಿ ಏನಾಕೈತಿ ಈ ಎಫ್ ಈಸ್ ಲೆಸ್ ದೇನ್ ಆರ್ ಈಕ್ವಲ್ ಟು ಜಿ ಅಂತ ಬರ್ತೈತಿ. ಇದಕ್ಕೆ ನಾವೇನಂತ ಕರಿತೀವಿ, ಹೊಸ ಕನ್ಕ್ಲೂಷನ್ ಅಂತ ಕರಿತೀರಿ. ಓಕೆ, ನ್ಯೂ ಕನ್ಕ್ಲೂಷನ್ ಬಂತು ಏನ ಇದು. ಏನಾಗ್ರೆ ಈ ನ್ಯೂ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗತ್ತೆ ನೋಡ್ರಿ. ಹಾಗಾದ್ರೆ ಇ ಎಫ್ ಈಸ್ ಲೆಸ್ ದೇನ್ ಆರ್ ಈಕ್ವಲ್ ಟು ಜಿ ಅನ್ನೋದು ಸರಿ ಐತಲ್ಲ. ಓಕೆ, ಸೊ ಹಾಗಾದ್ರೆ ಎಸ್, ಹಾಗಾದ್ರೆ 5ನೇ ರೂಲ್ಸ್ ಕ್ಲಿಯರ್ ಆಯ್ತು ನೋಡ್ರಿ. ಎಲ್ಲಾ ರೂಲ್ಸ್ ಕ್ಲಿಯರ್ ಆಗತ್ತಿ. ಹಾಗಾದ್ರೆ ಇವೆರಡರ ನಡಕ್ ಏನಾಗತೈತಿ, ಕಾಂಪ್ಲಿಮೆಂಟರಿ ಪೇರ್ ಆಗತೈತಿ. ಓಕೆ, ಹಂಗಾರೆ ಆನ್ಸರ್ ಏನ್ ಬರ್ಬೇಕು ನೋಡ್ರಿ, ಐದರ್ ಫಸ್ಟ್ ಆರ್ ಸೆಕೆಂಡ್, 1 ಅಥವಾ 2 ಮತ್ತು 3ನೇದು ಕೂಡ ಫಾಲೋ ಆಗತೈತೆ ಅಂದ್ರೆ ನಮ್ಗೆ ಈ ರೀತಿಯಾದಂತ ಆಪ್ಷನ್ ಎಲ್ಲ ಐತೆ ನೋಡ್ರಿ. ನೋಡ್ರಿ ಇಲ್ಲಿ ಐತೆ ನೋಡ್ರಿ, ನಿರ್ಣಯ 1 ಅಥವಾ 2 ಮತ್ತು 3 ಅನುಸರಿಸುತ್ತದೆ. ನೋಡ್ರಿ ಆಪ್ಷನ್ 3 ಒಳಗ ಐತ್ ನೋಡ್ರಿ, 3 ಕೂಡ ಅನುಸರಿಸತೈತಿ. ಎಸ್, ಸೊ ಅರ್ಥ ಆಯ್ತು ಅನ್ಕೋತೇನ್ರಿ. ಸೊ ದೇನಾಗರ ಈ ರೀತಿ ಬರುವಂತ ಎಕ್ಸಾಮ್ದೊಳಗೆ ಬರುವಂತ ಚಾನ್ಸಸ್ ಕೂಡ ಇದ್ದೇ ಇರ್ತವ. ಓಕೆ, ಸೊ ದೇನಾಗರ ಈಗ ನೋಡ್ರಿ ಈ ಕಾಂಪ್ಲಿಮೆಂಟರಿ ಪೇರ್ ಬಗ್ಗೆ ಅರ್ಥ ಆಯ್ತು ಅನಿಸ್ತದ. ಓಕೆ, ಸೊ ಬಟ್ ಇದೇನಂತಾರ ಕಾಂಪ್ಲಿಮೆಂಟರಿ ಪೇರ್ ಕೇಸ್ 1 ಅಂದಿದೆ. ಓಕೆ, ಇದು ಏನಪ್ಪಾ ಅಂದ್ರ ಕೇಸ್ 1, ರೈಟ್. ಸೊ ಹಾಗಾದ್ರೆ ಬಟ್ ಏನಂತಾರ ನೋಡ್ರಿ, ನೆಕ್ಸ್ಟ್ ಕೇಸ್ 2 ಕೂಡ ಬರ್ಬೋದ್ರಿ. ಎಷ್ಟ ಮಿನಿಟ್ ನೋಡ್ರಿ, ಇಲ್ಲಿ ಇನ್ನೊಂದೈತ್ರಿ ಕಾಂಪ್ಲಿಮೆಂಟರಿ ಪೇರ್ ಒಳಗ ಕೇಸ್ 2 ಬರ್ತೈತಿ. ಓಕೆ, ಆ ಕೇಸ್ 2 ಅಂದ್ರ ಯಾವ ರೀತಿ ಕ್ವಶನ್ ಇರ್ತಾವ, ಈಗ ನೆಕ್ಸ್ಟ್ ಕ್ವಶನ್ ಆಗಿತ್ತು ನೋಡ್ರಿ. ಓಕೆ, ಸೊ ಈಗ ನೋಡ್ರಿ ಇಲ್ಲಿ 3 ಸ್ಟೇಟ್ಮೆಂಟ್ ಅದಾವ. ಈಗ 3 ಸ್ಟೇಟ್ಮೆಂಟ್ ಬರೀನಂತ ಏನಂತ, ಪಿ ಇಸ್ ಗ್ರೇಟರ್ ದೆನ್ ಕ್ಯೂ, ಕ್ಯೂ ಇಸ್ ಲೆಸ್ ದೆನ್ ಆರ್, ಆರ್ ಇಸ್ ಗ್ರೇಟರ್ ದೆನ್ ಎಸ್. ಓಕೆ, ಹಾಗಾದ್ರೆ ಇಲ್ಲಿ ಕ್ಯೂ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಸ್ ಅಂತ ಕೊಟ್ಟಾರ. ಸೊ ಏನಾಗತ್ತೆ ಕ್ಯೂ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಎಸ್, ಬಟ್ ಇಲ್ಲಿ ಏನಾಗೈತಿ ಡಿಸಿಮಿಲರ್ ಇರೋದ್ರಿಂದ ಸೊ ತಪ್ಪಾತ್ರಿ. ಅದೇ ರೀತಿ ಕ್ಯೂ ಮತ್ತು ಎಸ್ ನಡಕ್ಕೆ ಇದು ಕೂಡ ತಪ್ಪಾಗತ್ತೆ. ಹೌದಿಲ್ಲ, ಎರಡು ತಪ್ಪಾಗ್ಯಾವ. ಓಕೆ, ಇಲ್ಲೂ ಕೂಡ ನೀವು ಏನಾರ ನೋಡ್ರಿ ಆಪ್ಷನ್ ಡಿ ಹಾಕಕ್ ಹೋದ್ರಿ ಅಂದ್ರೆ ತಪ್ಪಾಕೈತಿ. ಓಕೆ, ಇಲ್ಲಿ ನೀವು ಕೂಡ ಆಪ್ಷನ್ ಡಿ ಹಾಕಕ್ ಹೋದ್ರೆ ತಪ್ಪಾಕೈತಿ. ಸೊ ತಪ್ಪಾಕೈತಿ ಯಾಕಂದ್ರೆ ಇದು ಕೂಡ ಕಾಂಪ್ಲಿಮೆಂಟರಿ ಪೇರ್ ಆಕೈತಿ. ಓಕೆ, ಅರೇ ಸರ್ ಬಟ್ ನೀವು ಹೇಳಿದ್ರಿ ಸಿಂಬಾಲ್ ಚೇಂಜ್ ಆಗ್ಯಾವಲ್ರಿ. ಹೌದಿಲ್ಲ, ಸಿಂಬಾಲ್ ಚೇಂಜ್ ಆಗ್ಯಾವ್ರಿ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳಿನ್ರಿ, ಇದು ಕೇಸ್ 2 ಕಾಂಪ್ಲಿಮೆಂಟರಿ ಪೇರ್ ಕೇಸ್ 2. ಓಕೆ, ಕೇಸ್ 2 ಒಳಗೆ ಏನಪ್ಪಾ ಅಂದ್ರೆ ನೋಡ್ರಿ, ಈ ಕೇಸ್ 2 ಒಳಗೆ ಏನಂತಾರ ನೋಡ್ರಿ, ಏನು ರೂಲ್ಸ್ ಬರ್ತಾವಲ್ಲ, ಏನ್ ರೂಲ್ಸ್ ಬಂದಿದ್ದು ಗೊತ್ತ್ರಿ, ಆ ರೂಲ್ಸ್ ಒಳಗ 1ನೇ ರೂಲ್ಸು ಸೇಮ, 2ನೇ ರೂಲ್ಸು ಸೇಮ. ಓಕೆ, ಆದ್ರೆ 3ನೇ ರೂಲ್ಸ್ ಒಳಗ ಅಲ್ಲಿ ಏನಿತ್ತು, ಸಿಂಬಾಲ್ ಕಾಂಬಿನೇಷನ್ ಗ್ರೇಟರ್ ದೆನ್ ಈಕ್ವಲ್ ಇತ್ತು ಅಥವಾ ಲೆಸ್ ದೆನ್ ಈಕ್ವಲ್ ಅಂತ ಹೇಳ್ತಾರ. ಬಟ್ ಇಲ್ಲಿ 3ನೇ ರೂಲ್ಸ್ ಒಳಗ ಏನಾಗಿರ್ಬೇಕಂದ್ರ ಸಿಂಬಾಲ್ ಕಾಂಬಿನೇಷನ್. ಓಕೆ, ಏನಾಗಿರ್ಬೇಕು, ಸಿಂಬಾಲ್ ಕಾಂಬಿನೇಷನ್ ಒಂದು ಗ್ರೇಟರ್ ದೆನ್ ಈಕ್ವಲ್ ಲೆಸ್ ದೆನ್, ಓಕೆ, ಅಥವಾ ಗ್ರೇಟರ್ ದೆನ್ ಲೆಸ್ ದೆನ್ ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಓಕೆ, ರೈಟ್. ಸೊ ಇದಕ್ಕೆ ಆಕ್ಚುಲಿ ಏನಪ್ಪಾ ಅಂದ್ರೆ ಸೊ ಯಾಕೆ ಕಾಂಪ್ಲಿಮೆಂಟರಿ ಪೇರ್ ಆಕೈತೆ ಅಂತ ಇದಕ್ಕೂ ನಾ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಆದ್ರೆ ಅಷ್ಟು ನೀವು ತಿಳ್ಕೊಂಡು ಮಾಡುವಂತದ ಏನು ಅವಶ್ಯಕತೆ ಇಲ್ಲ. ಓಕೆ, ಜಸ್ಟ್ ನೋಡ್ರಿ ಈ ತರ ಬಂದಾಗ ಹಿಂಗ್ ಮಾಡ್ರಿ ಅಷ್ಟೇ. ಓಕೆ, ಸೊ ಏನಾಗದ್ರ ನೋಡ್ರಿ, ಯಾಕಂದ್ರೆ ವೆರಿ ಶಾರ್ಟ್ ಮೂಮೆಂಟ್ ಐತಿ ಎಕ್ಸಾಮ್. ಸೊ ಯಾಕಂದ್ರೆ ಆಲ್ರೆಡಿ ಚಾಲು ಅದಾವ. ಸೊ ಅದನ್ನೆಲ್ಲ ತಿಳ್ಕೋದ್ರೊಳಗ ಸೊ ಏನು ಇದು ಅರ್ಥ ಇಲ್ಲ. ಅದು ತಿಳ್ಕೊಬೇಡ್ರಿ, ಏನ್ ಇಷ್ಟು ಹೇಳತೈತಿ ಇಷ್ಟು ಪರ್ಫೆಕ್ಟ್ ಆಗಿ ಮಾಡ್ರಿ. ಸೊ ಬಂದೇ ಬರೋದು. ಓಕೆ, ನೋಡ್ರಿ ಈಗ ಥರ್ಡ್ ರೂಲ್ಸ್ ಏನಾರ ಸಿಂಬಾಲ್ ಕಾಂಬಿನೇಷನ್ ಗ್ರೇಟರ್ ದೆನ್ ಈಕ್ವಲ್ ಲೆಸ್ ದೆನ್ ಇರಬೇಕು ಅಥವಾ ಗ್ರೇಟರ್ ದೆನ್ ಲೆಸ್ ದೆನ್ ಈಕ್ವಲ್ ಇರ್ಬೇಕು ಅಂತ ಹೇಳ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಮತ್ತೊಂದು ರೂಲ್ಸ್ ಬರ್ತೈತ್ರಿ, ಏನಂತಾರ 4ನೇ ರೂಲ್ಸ್. ಸೊ ಹಾಗಾದ್ರೆ ನೋಡ್ರಿ ಏನಂತಂದ್ರ ತಪ್ಪಾದ ನಿರ್ಣಯಗಳಿನ್ನ ನೋಡ್ರಿ, ತಪ್ಪಾದ ನಿರ್ಣಯಗಳಲ್ಲಿನ ಓಕೆ ಒಂದು ಆಬ್ಜೆಕ್ಟ್ ನೋಡ್ರಿ ಏನಂತಂದ್ರ ಒಂದು ಆಬ್ಜೆಕ್ಟ್ ಒಂದು ನಿರ್ಣಯದಲ್ಲಿ, ಹಾಗಾದ್ರೆ ನೋಡ್ರಿ ಏನಂತಾರ, ಒಂದು ನಿರ್ಣಯದಲ್ಲಿ ದೊಡ್ಡದಾಗಿದ್ದರೆ ಓಕೆ, ಮತ್ತೊಂದು ನಿರ್ಣಯದಲ್ಲಿ ಏನಂತ ಹೇಳ್ತಾರ, ಚಿಕ್ಕದಾಗಿರಬೇಕು ಅಂತ ಹೇಳ್ತಾರ. ಏನಾಗಬೇಕ್ರಿ, ಚಿಕ್ಕದಾಗಿರಬೇಕು. ಓಕೆ, ಅರ್ಥ ಆಯ್ತಾ? ಸೊ ಹಾಗಾದ್ರೆ ನೋಡ್ರಿ, ಸೊ ಈ ಒಂದು 4 ರೂಲ್ಸ್ ಏನಾರ ಅಪ್ಲೈ ಆಯ್ತಪ್ಪ ಅಂದ್ರ ಸೊ ಇದು ಕೂಡ ಕಾಂಪ್ಲಿಮೆಂಟರಿ ಆಕೈತಿ. ಹಾಗಾದ್ರೆ ನೋಡ್ರಿ, ಮೊದಲನೇ ರೂಲ್ಸ್ ಪ್ರಕಾರ 2 ತಪ್ಪಾದ ನಿರ್ಣಯಗಳದಾವ. ಸೊ ಹಾಗಾದ್ರೆ ಎಸ್, ಸೊ ಈ ಕಡೆ ಬರೀನ್ರಿ 1ನೇ ರೂಲ್ಸ್ ಕ್ಲಿಯರ್. ಓಕೆ, 2ನೇ ರೂಲ್ಸ್ ಪ್ರಕಾರ 2ರಲ್ಲೂ ಕೂಡ ಸೇಮ್ ಆಬ್ಜೆಕ್ಟ್ ಅದಾವ್ರಿ, ಕ್ಯೂ ಐತಿ, ಎಸ್ ಐತಿ, ಸರಿ ಆಯ್ತು. 3ನೇ ರೂಲ್ಸ್ ಪ್ರಕಾರ
ಏನಂತ ಸಿಂಬಲ್ ಕಾಂಬಿನೇಷನ್ ಏನ್ ಹೇಳಿದ್ರು, ಗ್ರೇಟರ್ ದೆನ್ ಈಕ್ವಲ್ ಲೆಸ್ ದೆನ್ ಅಥವಾ ಗ್ರೇಟರ್ ದೆನ್ ಲೆಸ್ ದೆನ್ ಈಕ್ವಲ್ ಅಂತ ಇದ್ರು. ಸೊ ಹಾಗಾದ್ರೆ ನೋಡ್ರಿ ಗ್ರೇಟರ್ ದೆನ್ ಈಕ್ವಲ್ ಲೆಸ್ ದೆನ್ ಐತ್ಯಾ. ಸೊ ಹಾಗಾದ್ರೆ ಮೂರನೇ ರೂಲ್ಸ್ ಪ್ರಕಾರನು ಕ್ಲಿಯರ್ ಐತ್ರಿ. ಓಕೆ, ಇನ್ನು ಬಹಳ ಇಂಪಾರ್ಟೆಂಟ್ ಅಂದ್ರೆ ನಾಲ್ಕನೇ ರೂಲ್ಸ್ ನೋಡ್ರಿ. ಫಸ್ಟ್ ಕೇಸ್ ಒಳಗೆ 5 ರೂಲ್ ಬರ್ತಾವ, ಇಲ್ಲಿ 4 ರೂಲ್ಸ್ ಬರ್ತಾವ. ಈ 4ನೇ ರೂಲ್ಸ್ ಏನ್ ಹೇಳಿದ್ರು ಅಂತಾರ, ಸೊ ನೋಡ್ರಿ ತಪ್ಪಾದ ನಿರ್ಣಯಗಳಿಂದ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನೀವು ಐದರ್ ಕ್ಯೂ ಅರ ತಗೊಳ್ರಿ ಇಲ್ಲ ಎಸ್ ಅರ ತಗೊಳ್ರಿ. ಓಕೆ, ಸೊ ಈಗ ನೀವು ಕ್ಯೂ ಅಂತ ನೋಡಿದಾಗ ನೋಡ್ರಿ ಕ್ಯೂ ಏನಪ್ಪಾ ಅಂದ್ರೆ ಎಸ್ ಗಿಂತ ದೊಡ್ಡದೈತಿ. ಕ್ಯೂ ಏನಾಗೈತಿ, ಎಸ್ ಗಿಂತ ದೊಡ್ಡದೈತಿ. ದೆನ್ ಅದೇ ರೀತಿ ನೋಡ್ರಿ ಇಲ್ಲಿ ಕ್ಯೂ ಎಸ್ ಗಿಂತ ಸಣ್ಣದಾಗತೈತಿ. ಓಕೆ ನೋಡ್ರಿ ಕ್ಯೂ ಎಸ್ ಗಿಂತ ದೊಡ್ಡದೈತಿ, ದೆನ್ ಅದೇ ರೀತಿ ಕ್ಯೂ ಎಸ್ ಗಿಂತ ಸಣ್ಣದೈತಿ. ಸೊ ನೋಡ್ರಿ ಒಂದ್ ಕಡೆ ದೊಡ್ಡದಿದ್ರ ಮತ್ತೊಂದ್ ಕಡೆ ಸಣ್ಣದಿರ್ಬೇಕಂತಾರ. ಹಾಗಾದ್ರೆ ನೋಡ್ರಿ ನೀವು ಐದರ್ ಕ್ಯೂ ಆರ್ ತಗೊಳ್ರಿ ಇಲ್ಲ ಎಸ್ ಆರ್ ತಗೊಳ್ರಿ. ನೋಡಿ ಎಸ್ ಕ್ಯೂ ಗಿಂತ ಸಣ್ಣದಿದ್ರೆ ಇಲ್ಲಿ ಎಸ್ ಕ್ಯೂ ಗಿಂತ ದೊಡ್ಡದಾಗೈತಿ. ಓಕೆ, ಸೊ ಹಾಗಾಗಿ ಸೊ 4ನೇ ರೂಲ್ಸ್ ಕೂಡ ಏನಪ್ಪಾ ಅಂದ್ರ ಸರಿ ಆಯ್ತು. ಯಾವಾಗ 4 ರೂಲ್ಸ್ ಕ್ಲಿಯರ್ ಆಕಾವ, ಸೊ ದೆನ್ ಇವು ಏನು ಹಾಕ್ರಿ ಕಾಂಪ್ಲಿಮೆಂಟರಿ ಪೇರ್ ಆಕೈತಿ. ಈ ಕಾಂಪ್ಲಿಮೆಂಟರಿ ಪೇರ್ ಆದಾಗ ಆನ್ಸರ್ ಏನು ಬರ್ತೈತ್ರಿ, ಸೊ ನಿರ್ಣಯ 1 ಅಥವಾ 2 ಅನುಸರಿಸುತ್ತದೆ. ಎಸ್, ಸೊ ದ ಕೇಸ್ 2 ಅರ್ಥ ಆಗಿರ್ಬೇಕು. ಓಕೆ, ಸೊ ಹಾಗಾದ್ರೆ ಸೊ ನೋಡ್ರಿ ಕೇಸ್ 1 ನೆನಪಿಟ್ಕೊಳ್ರಿ, ಕೇಸ್ 2 ನೆನಪಿಟ್ಕೋರಿ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡನ್ರಿ. ಸೊ ಮುಂದಿನ ಪ್ರಶ್ನೆ ಓಕೆ ಸೊ ಹಾಗಾದ್ರೆ ಈಗ ನೋಡ್ರಿ ಜಿ ಇಸ್ ಈಕ್ವಲ್ ಟು ಎಚ್ ಅಂತಂದ್ರೆ ಎಲ್ಲಿ ಜಿ ಐತಿ ಅಲ್ಲಿ ಎಚ್ ಬರ್ಬೇಕು, ಎಲ್ಲಿ ಎಚ್ ಐತಿ ಅಲ್ಲಿ ಜಿನೂ ಬರ್ಬೇಕನ್ನ. ಓಕೆ, ಹಾಗಾದ್ರೆ ಈಗ ನೋಡ್ರಿ ಈಗ ನೀವು ಇದನ್ನ ರೀರೈಟ್ ಮಾಡ್ಕೊಡ್ಬೇಕಾದ್ರೆ ಜಿ ಎಚ್. ಓಕೆ, ನೆಕ್ಸ್ಟ್ ಕಾಮನ್ ನೋಡ್ರಿ ಎಚ್ ಇಸ್ ಗ್ರೇಟರ್ ದೆನ್ ಎಸ್ ಅಂತ ನೋಡ್ರಿ. ಎಚ್ ಇಸ್ ಗ್ರೇಟರ್ ದೆನ್ ಎಸ್ ಐತ್ರಿ. ನೆಕ್ಸ್ಟ್ ಇದನ್ನ ತೋಡ್ರಿ ಎಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಟಿ, ದೆನ್ ಟಿ ಇಸ್ ಲೆಸ್ ದೆನ್ ಆರ್. ಓಕೆ, ಹಾಗಾದ್ರೆ ನೋಡ್ರಿ ಜಿ ಮತ್ತು ಆರ್ ನಡಕ್ ನೋಡಿದಾಗ ನೋಡ್ರಿ ಜಿ ಮತ್ತು ಆರ್ ನಡಕ್ ಆಕ್ಚುಲಿ ಇಲ್ಲಿ ಏನಾಗೈತೆ ಡಿಸಿಮಿಲರ್ ಆಗೈತೆ ಇಲ್ಲ. ಸೊ ಡಿಸಿಮಿಲರ್ ಆಗೈತೆ ಅಂದ್ರೆ ಇದು ತಪ್ಪತ್ತ. ಅದೇ ರೀತಿ ನೋಡ್ರಿ ಎಚ್ ಮತ್ತು ಆರ್ ನಡಕ್ ಕೂಡ ನೋಡ್ರಿ ಅಗೇನ್ ಸೇಮ್ ಜಿ ಎಚ್ ಯಾಕಂದ್ರೆ 2 ಅಂದ. ಸೊ ಹಾಗಾದ್ರೆ ಏನಾಯ್ತು, 2 ತಪ್ಪಾಯ್ತು. ಓಕೆ, ಹಾಗಾದ್ರೆ 2 ತಪ್ಪಾದಾಗ ನೋಡ್ರಿ ಸೊ ಕಾಂಪ್ಲಿಮೆಂಟರಿ ಪೇರ್ ಆಗ್ಬಹುದಾ, ಎಸ್ ಆಗಬಹುದು. ಬಟ್ ಏನಾಗಬೇಕು, ರೂಲ್ಸ್ ಫಾಲೋ ಆಗ್ಬೇಕು. 1ನೇ ರೂಲ್ಸ್ ಪ್ರಕಾರ 2 ತಪ್ಪದಾವ, 2 ಒಳಗೂ ಕೂಡ ಸೇಮ್ ಆಬ್ಜೆಕ್ಟ್ ಅದಾವ. 3ನೇ ರೂಲ್ಸ್ ಪ್ರಕಾರ ನೋಡ್ರಿ ಲೆಸ್ ದೆನ್ ಮತ್ತು ಗ್ರೇಟರ್ ದೆನ್ ಈಕ್ವಲ್ ಐತಿ. ಓಕೆ, ಅದೇನಾಗರೆ 4ನೇ ರೂಲ್ಸ್ ಪ್ರಕಾರ ನೋಡ್ರಿ ಎಚ್ ಇಸ್ ಗ್ರೇಟರ್ ದೆನ್ ನೋಡ್ರಿ 4ನೇ ರೂಲ್ಸ್ ಪ್ರಕಾರ ಏನಾಗಬೇಕು, ಈ ಎಚ್ ಜಿ ಆರ್ ಗಿಂತ ಸಣ್ಣದಿದ್ರೆ ಇಲ್ಲಿ ನೋಡ್ರಿ ಎಚ್ ಜಿ ಆರ್ ಗಿಂತ ದೊಡ್ಡದು ಐತಿ. ಓಕೆ, ಹಾಗಾದ್ರೆ ಒಂದ್ ಕಡೆ ಸಣ್ಣದಿದ್ರ ಮತ್ತೊಂದ್ ಕಡೆ ಏನಾಗೈತಿ ದೊಡ್ಡದೈತಿ. ಸೊ ಹಾಗಾದ್ರೆ ಎಸ್ ಇದು ಕೂಡ ಏನಾಕೈತ್ರಿ ಕಾಂಪ್ಲಿಮೆಂಟರಿ ಪೇರ್ ಆಕೈತಿ. ದೆನ್ ಹಾಗಾದ್ರೆ ಆನ್ಸರ್ ಏನ್ ಬರ್ತೈತ್ರಿ, ಸೊ ಆಪ್ಷನ್ ಇಸ್ ಸಿ 1 ಅಥವಾ 2 ಅನ್ಸುತ್ತೆ. ಓಕೆ, ಸೊ ದೆನ್ ನೋಡ್ರಿ ಭಾಳ ಈಸಿ ಐತಿ. ಆರಾಮ್ 1 ನಿಮಿಷದಾಗ ಮಿನಿಮಮ್ 4-5 ಕ್ವಶನ್ ಬಿಡಿಸ್ಬೋದು. 1 ನಿಮಿಷದಾಗ ಮಿನಿಮಮ್ 3 ಬಿಡಿಸ್ಬೋದು, 3ರಿಂದ 4 ಕ್ವಶನ್. ಓಕೆ, ಬಟ್ ಕಾನ್ಸೆಪ್ಟ್ ಗೊತ್ತಿದ್ರೆ ಅಷ್ಟ ಬಿಡಿಸಕ್ ಸಾಧ್ಯ. ಓಕೆ, ಈಗ ನೋಡ್ರಿ ಇಲ್ಲಿ ಸೊ ನೋಡ್ರಿ ಇಲ್ಲಿ ಏನಾಗೈತಿ ಅಂತಾರ, ಸೊ ಇಲ್ಲಿ ಎ ಮತ್ ಎ ನೋಡ್ರಿ ಆಕ್ಚುಲಿ 2 ನಾವು ಡೈರೆಕ್ಟ್ ಅನ್ನ ಕನೆಕ್ಟ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಎ ನಡಕೈತಿ, ಇಲ್ಲೂ ಕೂಡ ಎ ನಡಕೈತಿ. ಓಕೆ, ಸೊ ಇಲ್ಲಿ ನಮಗೆ ಏನಂತಾರ ಓಪನ್ ಗೇಟ್ಲೆ ಭಾಳ ಹುಚ್ಚಳೋರಿ ಓಪನ್ ಗೇಟ್. ಓಕೆ, ಸೊ ಓಪನ್ ಗೇಟ್ ಕ್ಲೋಸ್ ಗೇಟ್ ಬಹಳ ಹೆಲ್ಪ್ಫುಲ್ ಆಕೈತಿ ಇದ್ರಾಗ. ಓಕೆ, ಈಗ ನೋಡ್ರಿ ಇದನ್ನ ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇತ್ತಲ್ಲ, ಇದನ್ನ ಬೇಕಾದ್ರೆ ನೀವು ಇ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಅಂತ ಮಾಡ್ಕೋಬಹುದು. ಯಾಕಂದ್ರೆ ರಿವರ್ಸ್ ಮಾಡಿದಾಗ ಆಕೈತಿ. ಈಗ ನಮಗೆ ಏನ್ ಬೇಕು, ಇ ಇಂದ ಬಿ ಹೋಗ್ಬೇಕಾದ್ರೆ ಎಲ್ಲಾ ಓಪನ್ ಇರಬೇಕು, ಅದ್ರ ಜೊತೆ ಈಕ್ವಲ್ ಇರಬೇಕು. ಓಕೆ, ಹಾಗಾದ್ರೆ ಇ ಇಂದ ಡಿ ಬರ್ಬೇಕಾದ್ರೆ ನೋಡ್ರಿ ಓಪನ್ ಐತಿ ಈಕ್ವಲ್. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ನೋಡ್ರಿ ಏನೈತಿ, ಇ ಇಲ್ಲಿದ್ರ ಬಿ ಇಲ್ಲೈತಿ. ನೀವು ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಎ ತನ ಬಂದ್ ಎ ದಿಂದ ಈ ಕಡೆ ಬರ್ಬೇಕು ನೀವು, ಹೌದಿಲ್ಲ. ಹಂಗಾರೆ ನೋಡ್ರಿ ಇ ದಿಂದ ಡಿ ಓಪನ್ ಐತಿ ಈಕ್ವಲ್ ಐತಿ, ಬಟ್ ಡಿ ಇಂದ ಏನಾಗೈತಿ ಕ್ಲೋಸ್ ಆಗ್ಬಿಟ್ಟೈತಿ. ಓಪನ್ ನ ಕ್ಲೋಸ್ 2 ಬಂದ್ರ ಅದ್ರ ಅರ್ಥ ಏನ ಡಿಸಿಮಿಲರ್ ಇದ್ದಂಗ್ರಿ. ಡಿಸಿಮಿಲರ್ ಅಂತಾರ ಏನಾಗ್ತಿದ್ದು ತಪ್ಪಾಯ್ತು. ಓಕೆ, ಹಾಗಾರ ನೆಕ್ಸ್ಟ್ ನೋಡ್ರಿ ಸಿ ಟು ಇ ಎಲ್ ನೋಡ್ರಿ ಎಲ್ಲಾನು ಓಪನ್ ಇರ್ಬೇಕಂತಾರ. ಹಾಗಾದ್ರೆ ಸಿ ದಿಂದ ಎ ಓಪನ್ ಐತಿ, ಎಸ್. ಬಟ್ ಇಲ್ಲಿ ನೋಡ್ರಿ ಎ ದಿಂದ ಬಂದ ಈ ಕಡೆ ಇ ಐತಿ ನೋಡ್ರಿ, ಹಾಗಾದ್ರೆ ಈ ಕಡೆ ಹೋಗ್ಬೇಕು. ಈಗ ಎ ದಿಂದ ಡಿ ಓಪನ್ ಐತಿ, ಎಸ್. ಬಟ್ ಡಿ ದಿಂದ ಇ ಏನಾಗೈತಿ ನೋಡ್ರಿ ಕ್ಲೋಸ್. ಓಪನ್ ಕ್ಲೋಸ್ 2 ಬಂತಾರ ಏನಾಗ್ತ್ರಿ, ಸೊ ಇದು ಕೂಡ ರಾಂಗ್ ಐತಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡ್ತೀರಿ ಎಫ್ ಟು ಬಿ. ಸೊ ನೋಡ್ರಿ ಎಫ್ ಎಲ್ ಐತಿ ಇಲ್ಲಿ ನೋಡ್ರಿ, ಬಿ ಎಲ್ ಐತಿ ಇಲ್ಲಿ. ಎಫ್ ಟು ಎ ಓಪನ್, ಎಸ್. ಎ ಸೇಮ್ ಐತಿ, ಎ ಟು ಬಿ ಓಪನ್. ಸೊ ಹಾಗಾದ್ರೆ ಇದು ಏನೈತ್ರಿ ಸರಿ ಆಯ್ತು. ಹಾಗಾದ್ರೆ ದ ಆಪ್ಷನ್ ಇಸ್ ಏನ್ ಬರ್ತೈತಿ ನೋಡ್ರಿ, ಕೇವಲ 3 ಮಾತ್ರ ಅನ್ಸುತ್ತೆ. ಹಾಗಾದ್ರೆ ನಿರ್ಣಯ 3 ಮಾತ್ರ ಅನ್ಸುತ್ತದೆ. ಆಪ್ಷನ್ ಇ ಓನ್ಲಿ ಕನ್ಕ್ಲೂಷನ್ 3 ಫಾಲೋಸ್. ಓಕೆ, ಸೊ ಅರ್ಥ ಆಯ್ತ್ರಿ. ಓಕೆ, ಹಾಗಾದ್ರೆ ಸೊ ನೆಕ್ಸ್ಟ್ ಏನಾರ ಕ್ವಶನ್. ಓಕೆ,
ನೆಕ್ಸ್ಟ್ ಕ್ವಶನ್ ಮುಗಿದ್ರಿ. ಬಟ್ ಇನ್ನೊಂದು ಕ್ವಶನ್ ನಾನು ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತೀನಿ. ಸೊ ಏನಂತಾರೆ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಕೆ ಇಸ್ ಗ್ರೇಟರ್ ದೆನ್ ಎಲ್, ಎಲ್ ಇಸ್ ಲೆಸ್ ದೆನ್ ಎಂ ಅಂತ ಕೊಟ್ಟಾಗ, ಓಕೆ ನೋಡ್ರಿ ಇದು ನಿಮ್ಗೆ ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಈ ಕನ್ಕ್ಲೂಷನ್ 1 ರಲ್ಲಿ ಏನ್ ಕೊಟ್ಟಿರ್ತಾರ, ಸೊ ಕೆ ಇಸ್ ಗ್ರೇಟರ್ ದೆನ್ ಎಂ ಅಂತ ಕೊಟ್ಟಿರ್ತಾರ. ದೆನ್ ಸೆಕೆಂಡ್ ಕನ್ಕ್ಲೂಷನ್ ಒಳಗ ಸೊ ಏನ್ ಕೊಟ್ಟಿರ್ತಾರ ಅಂತಂದ್ರ ಎಂ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡ್ಬೋದು ನೀವು. ಈ ಕೆ ಮತ್ತು ಎಂ ನಡಕಂತೂ ನಾವು ನೋಡ್ತೀವಿ ಏನೈತಿರ್ತಾರೆ ಡಿಸಿಮಿಲರ್ ಕಾಂಬಿನೇಷನ್ ಇಂದ ಎರಡು ಕೂಡ ತಪ್ಪಾಗತ್ತವ. ಓಕೆ, ನೀವು ಗಡ್ಬಡಿಸಿ ಏನ್ ಮಾಡ್ತೀರ ಅಂದ್ರೆ ಎರಡು ತಪ್ಪಾಗ್ಯಾವ ಅಂತಂದ್ಕೂಲೆ ಸೊ ಕಾಂಪ್ಲಿಮೆಂಟರಿ ಪೇರ್ ಐತೆ ಅಂತ ಡೈರೆಕ್ಟ್ ಹೊಡೆದ್ ಬಿಡ್ತೀರಿ. ಓಕೆ, ಅದರ ರೂಲ್ಸ್ ನೋಡ್ಬೇಕ್ರಿ. ಓಕೆ, ಈ ರೂಲ್ಸ್ ಪ್ರಕಾರ ನೋಡಿದಾಗ ನೋಡ್ರಿ ಎರಡು ಕೂಡ ತಪ್ಪಾದ ನಿರ್ಣಯಗಳದಾವು. ಒಂದೇ ರೂಲ್ಸ್ ಕ್ಲಿಯರ್ ಆಯ್ತು. ಎರಡರೊಳಗು ಆಬ್ಜೆಕ್ಟ್ ನೋಡ್ರಿ, ಇಲ್ಲಿ ಗೆ ಕೆ ಐತಿ, ಎಮ್ಗೆ ಎಮ್ ಐತಿ, ಎಸ್ ಕ್ಲಿಯರ್ ಐತಿ. ಮೂರನೇ ರೂಲ್ಸ್ ಪ್ರಕಾರ ನೋಡ್ರಿ ಗ್ರೇಟರ್ ದೆನ್ ಮತ್ತೆ ಇಲ್ಲಿ ಲೆಸ್ ದೆನ್ ಈಕ್ವಲ್ ಐತಿ, ಇದು. ಓಕೆ, ನಾಲ್ಕನೇ ರೂಲ್ಸ್ ಪ್ರಕಾರ ನೋಡ್ರಿ ಸೊ ಏನ್ ಹೇಳ್ತಾರ, ಸೊ ಏನಂತ ಹೇಳ್ತಾರ, ಸೊ ಒಂದು ಕಡೆ ಏನಾಗಿರ್ಬೇಕು, ಒಂದು ಆಬ್ಜೆಕ್ಟ್ ಒಂದ್ ಕಡೆ ದೊಡ್ಡದಾಗಿರೋ ಮತ್ತೊಂದ್ ಕಡೆ ಚಿಕ್ಕದಾಗಿರ್ಬೇಕಂತಾರ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಕೆ ಇಲ್ಲಿ ಎಮ್ ಗಿಂತ ಇಲ್ಲೂ ಕೂಡ ದೊಡ್ಡದೈತಿ, ಕೆ ಎಮ್ ಗಿಂತ ಇಲ್ಲೂ ಕೂಡ ದೊಡ್ಡದೈತಿ. ಓಕೆ, ಎಮ್ ನೋಡ್ರಿ ಕೆ ಗಿಂತ ಇಲ್ಲೂ ಸಣ್ಣದೈತಿ, ಎಮ್ ಕೆ ಗಿಂತ ಇಲ್ಲೂ ಸಣ್ಣ. ಓಕೆ, ಬಟ್ ರೂಲ್ಸ್ ಪ್ರಕಾರ ಏನೈತಿ, ಒಂದ್ ಕಡೆ ದೊಡ್ಡದಿದ್ರೆ ಮತ್ತೊಂದ್ ಕಡೆ ಏನಾಗಿರ್ಬೇಕ್ರಿ, ಸಣ್ಣದಿರ್ಬೇಕು. ಓಕೆ, ಸೊ ಅವಾಗ ನೀವು ಈ ರೀತಿ ಮಾಡೋಕ್ಕಿಂತ ನೋಡ್ರಿ ಸೇಮ್ ಆಬ್ಜೆಕ್ಟ್ ಅನ್ನ ಒಂದ್ರ ಕೆಳಗೆ ಒಂದ್ ಬರ್ಕೊಂಡ್ಬಿಡ್ರಿ. ಓಕೆ, ಈಗ ಈ ಆಬ್ಜೆಕ್ಟ್ ನೀವು ಕೆಳಗೆ ತೋರಿ ನಡಿತೈತಿ. ಓಕೆ, ಕೆ ಇಸ್ ಲೆಸ್ ಗ್ರೇಟರ್ ದೆನ್ ಎಂ ಇರೋದು ಏನಕೈತಿ, ಎಂ ಇಸ್ ಲೆಸ್ ದೆನ್ ಕೆ ಆಕೈತಿ ನೋಡ್ರಿ. ಓಕೆ, ನಿಮ್ಗೆ ಇದ್ರಾಗ ಈಗ ನೋಡ್ರಿ ಏನಾದ್ರು ಸಿಂಬಲ್ ಕಾಂಬಿನೇಷನ್ ಬರ್ತೈತೆ ನೋಡ್ರಿ, ಬರಂಗಿಲ್ಲ. ಓಕೆ, ಸೊ ಈ ರೀತಿಯಾದಂತ ಪ್ರಶ್ನೆಗಳು ಇರ್ತಾವ್ರಿ. ಓಕೆ, ಸೊ ಇನ್ನೂ ಮತ್ತು ಯಾವ್ದು ಬೇರೆ ರೀತಿಯಾದಂತ ಪ್ರಶ್ನೆಗಳು ನಿಮ್ಗೆ ಏನಾರ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇದ್ರೆ ಸೊ ದೆನ್ ದಯವಿಟ್ಟು ಏನಪ್ಪಾ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ರಿ. ಅದು ರೀತಿಯ ಪ್ರಶ್ನೆಗಳನ್ನ ನಾ ಏನಪ್ಪಾ ಅಂದ್ರೆ ಒಂದು ಸಾಲ್ವ್ ಮಾಡಕ ಸೊ ಪ್ರಯತ್ನ ಪಡ್ತೀನಿ. ಸೊ ದೆನ್ ಅದೇ ರೀತಿ ಏನಂತಾರ ನೋಡ್ರಿ, ಸೊ ಮುಂದಿನ ಪರೀಕ್ಷೆಗಳಲ್ಲಿ ಬೇರೆ ರೀತಿಯಾದಂತ ಯಾವ್ದಾದ್ರು ಬೇರೆ ರೀತಿಯ ಪ್ರಶ್ನೆಗಳು ಬರ್ತಾ ಇದ್ರೆ ಕೂಡ ಅದು ಕೂಡ ನಿಮ್ಮ ಏನಪ್ಪಾ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಅದ್ರದ್ದು ಕೂಡ ನಾವು ಒಂದು ವಿಡಿಯೋ ಮಾಡಿ ಹಾಕೋಣಂತ. ಸೊ ಹಾಗಾದ್ರೆ ಸೊ ನೋಡ್ರಿ ಮುಂದಿನ ಎಕ್ಸಾಮ್ಗಳಲ್ಲಿ ಸೊ ಈ ಇನ್ಇಕ್ವಾಲಿಟಿ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳಿದ್ದು ಸೊ ದೆನ್ ನೀವೆಲ್ಲ ಸ್ವಲ್ಪ ಇದನ್ನ ಫಾಲೋ ಮಾಡಿರಿ ಅಂತಾರ. ಸೊ ಈಸಿಲಿ ನೀವೇನಪ್ಪಾ ಅಂದ್ರೆ ಯಾಕಂದ್ರೆ 3 ಕ್ವಶನ್ಸ್ ಬರತ್ತವತ್ರಿ, 3 ರಿಂದ 4 ಕ್ವಶನ್ಸ್. 3 ರಿಂದ 4 ಕ್ವಶನ್ಸ್ ಅಂದ್ರೆ 8 ಮಾರ್ಕ್ಸ್ ಆತ್ರಿ. ಫೈನ್. ಸೊ ನೋಡ್ರಿ ಯಾಕಂದ್ರೆ ಒಂದೊಂದು ಮಾರ್ಕ್ಸ್ ಒಳಗೂ ಕೂಡ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಫೇಲ್ ಆದವರು ಅದಾರ. ಓಕೆ, ಆದ್ರ ನಿಮ್ದು ಹಂಗಾಗಬಾರ್ದು. ಸೊ ಪ್ರತಿಯೊಬ್ಬರು ಕೂಡ ನೋಡ್ರಿ, ಸೊ ಈ ವಿಡಿಯೋ ನೋಡ್ರಿ, ಒಂದ್ಸಲ ಬಿಟ್ಟು 10 ಸಲ ನೋಡ್ರಿ, ಆದ್ರ ಪರ್ಫೆಕ್ಟ್ ಆಗ್ರಿ. ಸೊ ಪರ್ಫೆಕ್ಟ್ ಆಗಿ ಸೊ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿ ಬರುವಂತಾಗಲಿ. ಹಾಗಾದ್ರೆ ಮುಂದೆ ನೀವು ಯಾರ್ಯಾರು ಈ ಪರೀಕ್ಷೆಗಳನ್ನ ಬರೆಯತ್ತೀರಿ ಅವ್ರಿಗೆಲ್ಲ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಇದ್ದೀನಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು, ಜೈ ಹಿಂದ್.